ಸಾಲಿ ಬಿಟ್ಟಿದ್ರಿ ಇವತ್ತು ಅಕ್ಷತ ಯಾಕ್ರಿ ಬರ್ತಾನೆ ಬಿಟ್ಟು ಎಲ್ಲಾರು ಬಿಟ್ಟಾರೆ 5 ಜನ ಈಗ ನಾವು ಯಾರ ಮೇಲೆ ಮನ್ಯಾಗ ಇರ್ತಾವ ಅಲ್ಲ ನಿಮ್ಮ ಹುಡುಗರ್ರಿ ನಮ್ಮ ಹುಡುಗರ್ರಿ ಅವ್ರಿಬ್ರು 3 ಮಂದಿ ಇದಾರ ಮನ್ಯಾಗ ಒಬ್ಬ ತೆಗಿದಾಡ ಸುಪ್ರೀತಾ ಅದಾರ ಮನ್ಯಾಗ ಸುಪ್ರೀತಾ ಇವತ್ತು ಮೀಟಿಂಗ್ ಸಲ ಹಾಗೆ ಬಂದ ನೋಡ್ರಿ ಇವತ್ತು ಮೀಟಿಂಗ್ ಸಲುವಾಗಿ ಬಿಟ್ಟಿದ್ದಾರೆ ಎಷ್ಟು ಹುಡುಗರಂದ್ರೆ 6 ಜನ ಹೆಣ್ಮಕ್ಳು 5 ಮಂದಿನ ಒಬ್ರಿ ನೀವು ಲಾಸ್ಟ್ ನೀವು ಲಾಸ್ಟ್ ನೀವು ಎಷ್ಟಿನ ಹೋಗ್ತಾನ್ರಿ ಯಾರನ್ನ ಹೋಗ್ತಾನೆ ಯಾರು ಸಾಲಿ ಬಿಟ್ಟಿಲ್ಲಲ್ರಿ ಎಲ್ಲರೂ ಹೋಗ್ತಾರೆ ಅದೊಂದು ಚಲೋ ಮಾಡಿದ್ದಾರೆ ಇಷ್ಟು ಬಡತನ ಇದ್ರು ಎಲ್ಲ ಏನ್ ಮಾಡಿದ್ರಿ ಇಲ್ಲಿ ಕಾಲೇಜ್ ಇಲ್ರಿ 10ನೇ ಪಾಸ್ ಆದ್ರ ಅದ್ರ ಮುಂದ್ ಹಚ್ಚಾಕ ನಮ್ಗೆ ಇದನ್ನ ಆಗಂಗಿಲ್ರಿ ಅಂದ್ರ ದೂರ ಹೋಗ್ಬೇಕಲ್ಲ ಚಿಕ್ಕೊಂಡ್ ಹೋಗ್ಬೇಕು ನಮ್ ಮನ್ಯಾಗ ಗಣಸ್ರ ಬ್ಯಾಡ ಬ್ಯಾಡ ಅಂತಾರ್ರಿ ನಮ್ಮ ಊರಾಗ ಆದ್ರ ಅಂದ್ರ ಚಲೋ ಆಗೈತಿ ಏನಾರಿ ಸ್ಕೂಲ ಇದ್ರೆ ಕಾಲೇಜ್ ಚಲೋ ಆಗೈತಿ ಅದೇ ನಾವು 10 ಗಂಟೆ ಮಟ್ಟ ಅಷ್ಟ ಐತಿರಿ ಇಲ್ಲಿ 10 ಹೋಗ್ಬೇಕ್ರಿ ಈಗ ನಾವಷ್ಟು ಅದ ಈಗ ಎಲ್ಲಾರು ಕೂಡ್ಕೊಂಡನ ಏನಾದ್ರು ಸಾಲಿ ಬೇಕು ಅಂತಂದ್ ಮಾಡ್ಬೇಕಷ್ಟೇ ಸ್ವಲ್ಪ ನಿಧಾನ ಆಕೈತ್ರೆ ಮಾಡ್ಬೇಕಷ್ಟೇ ಏನ್ ಹೇಳ್ತಾರೆ ಇದರ್ಲೆ ಸಾಲಿ ಬಗ್ಗೆ ಅವಕ್ ಮುಂದ್ ಹೋಗಿ ಕಲಿಯೋದ್ ಕಠಿಣ ಆಗ್ತೈತ್ರಿ ಮುಂದ ನಾವ್ ಕಳ್ಸಾಕ್ ಹಚ್ಚಾಕ್ ನಾವು ಜೀವ ಆಗಂಗಿಲ್ರಿ ಹುಡುಗರ ಅಟ್ಟ ಹೋಗ್ತಾವ ಹೆಣ್ ಹುಡುಗಿಯರ್ನ ಹಚ್ಚಾಕ್ರಿ ಮತ್ ನಮ್ ಊರಾಗ ಆತಂದ್ರೆ ನಮ್ಗೆಲ್ಲಾ ಅನುಕೂಲ ಆಗ್ತೈತ್ರಿ ಹೌದ್ರಿ ಈಗ ಬಸ್ ಪಾಸ್ ಐತಿರಲ್ಲ ಬಸ್ ಪಾಸ್ ಫ್ರೀ ಐತಲ್ಲ ಈಗೇನ್ ತೊಂದ್ರೆ ಏನಿಲ್ರಿ ಈಗ ಮನ್ಯಾಗ ಗಣಸ್ರಿ ಹೆಣ್ ಮಕ್ಕಳನ್ನ ಬ್ಯಾಡ ಏನ್ ಸಾಕ್ ಇಲ್ಲಿಗೆ ಬಿಡ್ಸೋನು ನಿಮ್ದೇನೈತ್ರಿ ಸಾಲಿ ಕಲ್ಸಾಕ್ಬೇಕಲ್ಲ ಹೆಣ್ಮಕ್ಳಿಗೆ ಅಲ್ಲ ಯಾಕಂದ್ರೆ ಇವತ್ತೇ ಎಲ್ಲಾ ಹುಡುಗರ್ನ ಹಾಕಿದ್ರಿ ಅದು ಚಲೋ ರೀ ಯಾಕಂದ್ರೆ ಇಷ್ಟು ಬಡತನ ಪರಿಸ್ಥಿತಿ ಒಳಗ ಇಷ್ಟು ಕೂಲಿ ಕೆಲಸ ಮಾಡಿಕೊಂಡ ನೀವು 6 ಮಕ್ಕಳನ್ನ ಎಲ್ಲ ಈಗಾದ್ರೂ ಸಾಲಿ ಕಲಿಸ್ತೀರಿ ಅಂದ್ರೆ ಗ್ರೇಟ್ ಆಗ ಯಾಕಂದ್ರೆ ಒಬ್ಬೊಬ್ರು ದುಡ್ಡು ಇದ್ರೂ ಕಲ್ಸಕ್ ಆಗಂಗಿಲ್ಲ ಚಲೋ ಬಡತನ ಸ್ಥಿತಿ ಅಕ್ಷತಾ ಬರ್ರಿ ನೀವು ಬಾ ಇಲ್ಲ ತಳಕೊಂಡ್ರು ಸಾಲಿಗೆ ಯಾಕೆ ಬಿಟ್ಟಿ ಇವತ್ತು ಮೀಟಿಂಗ್ ರೀ ಎಲ್ಲಾರು ಬಿಟ್ಟು ಎಲ್ಲಾರು ನಾವು ಕನ್ನಡ ಶಾಲೆಗೆ ಹೋಗಿದ್ರಿ ಹಾಸ್ಪಿಟಲ್ ಅಷ್ಟೇ ನೀವು ಹೈಸ್ಕೂಲ್ದವ್ರು 3 ಜನ ಬಿಟ್ಟಿದ್ರಿ ಎಷ್ಟು ಜನ ತೃಪ್ತಿ ನಾರಾಯಣ ಲಕ್ಷ್ಮಿ ಸರಿ ಎಲ್ಲ ರೆಡಿ ಮಾಡ್ಕೊಂಡೇರಿ ಇದ್ರದ್ದು ಮೀಟಿಂಗ್ ಎಲ್ಲಾರು ಏನೇನು ಜವಾಬ್ದಾರಿ ಕೊಟ್ಟಿದ್ರು ಮಾಡಿದ್ದಾರೆ ಸರಿ ಖುಷಿ ಮತ್ತೇನು ಈಗ ಮತ್ತೆ ಎಲ್ಲಿ ಅಕ್ಷತಾ okay, but that was a great shot. ಮದುವೆಯಾಗಿ ಮಕ್ಕಳನ್ನು ಹೆತ್ತ ನಂತರವೂ ಛಲ ಸಾಧಿಸಿ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಪದಕದ ಬೇಟೆ ಆರಂಭಿಸಿದ ಮೇರಿ ಕೋಮ್ ನಿಜಕ್ಕೂ ಸಾಧನೆಗೆ ಪರ್ಯಾಯ ಹೆಸರು.
ಅಸ್ಸಾಂನಲ್ಲಿ ಕ್ರಾಂತಿ ಕಹಳೆ, ಆರದ ಕಬ್ಬಿನ ಜಿಲ್ಲೆಯ ಜಾಲ್ವೆ, ಕುಡಿಯುವ ನೀರಿನ ಘಟಕ ಶೀಘ್ರ ದುರಸ್ತಿಗೆ ತಾಕೀತು, ರೈಲ್ವೆ ಸೇತುವೆ ಆಗೀಕರಣಕ್ಕೆ ಆಗ್ರಹ, ಧರಣಿ ಕೈಬಿಟ್ಟು ಬಿಸಿಯೂಟ ತಯಾರಕರು, ಮಂಡ್ಯದ ಮನೆ ಖಾಲಿ ಮಾಡಿದ ನಾಟ್ಯರಣ್ಯ, ರಾಣಿ ಚೆನ್ನಮ್ಮ ಮಹಿಳಾ ಸಹಕಾರಿಗೆ ರಾಜ್ಯದ ಅತ್ಯುತ್ತಮ ಬ್ಯಾಂಕ್ ಹೆಗ್ಗಳಿಕೆ, ವಿಶೇಷ ಚೇತನರಿಗೆ ಬಿಜೆಪಿನಲ್ಲಿ ಹೊಸ ಸೌಲಭ್ಯ, ಡಿಸೆಂಬರ್ 5ಕ್ಕೆ ಸಮನ್ವಯ ಸಭೆ ಪಕ್ಕ, ಮೇಕೆದಾಟು ಸ್ಥಳಕ್ಕೆ 8ರಂದು ಡಿಕೆಡಿ ತಂಡ, ಮರಕಬೇಕಾದ ಜಾಗದಲ್ಲಿ ಕೂಟಿಕೋಪ ಮಾಡಬಹುದೇ, ಹಾಸ್ಟೆಲ್ ಆವರಣದಲ್ಲಿ ಮದ್ಯ ವಿಶೇಷ ಚೇತನ ಮಕ್ಕಳಿಗೆ ಪ್ರೋತ್ಸಾಹ ಅಗತ್ಯ, ಸೌಲಭ್ಯಕ್ಕೆ ಆಗ್ರಹಿಸಿ ಲೇಖಕಾರರ ದೇಶಿ ಕ್ರೀಡೆಗಳಿಂದ ಸದೃಢ ಆರೋಗ್ಯ, ತಂದೆ ತಾಯಿ ಗೌರವಿಗೆ ಸದಾ ಋಣಿಯಾಗಿರಲಿ, ರಾಹುಲ್ ಹಿಂದುತ್ವ ಕಲಿತದ್ದೇ ಮೋದಿ. ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವೋ, ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವೋ, ಮದುವೆ ಎಂಬ ಜಾತ್ರೆಯಲ್ಲಿ ವರದಕ್ಷಿಣೆ ಜಾಲದಲ್ಲಿ ಪಶುವಿನಂತೆ ಮಾಡಿಕೊಂಡರೋ, ಮದುವೆ ಎಂಬ ಜಾತ್ರೆಯಲ್ಲಿ ವರದಕ್ಷಿಣೆ ಜಾಲದಲ್ಲಿ ಪಶುವಿನಂತೆ ಮಾಡಿಕೊಂಡರೋ, ನಿನ್ನ ಸ್ವಾತಂತ್ರ್ಯ ಕಿತ್ತುಕೊಂಡರು, ನಿನ್ನ ಸ್ವಾಭಿಮಾನ ಮಾರಿಬಿಟ್ಟರು, ಭೂಮಿಯನ್ನು ತಾಯಿ ಎನ್ನುವೆ, ಪ್ರಕೃತಿಯನ್ನು ಮಾತೆ ಎನ್ನುವೆ, ಹೆಣ್ಣು ಹೆತ್ತರೆ ಮೂಗು ಮುರಿಯೋ, ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವೋ, ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವೋ, ತಾಯಿ ನಿನ್ನ ಮೌಢ್ಯ ಕಳೆದು ಪುರುಷತನದ ಮೌಢ್ಯ ಮುರಿದು ನಿನ್ನ ಶಕ್ತಿ ಜಗಕ್ಕೆ ಸಾರುವ, ತಾಯಿ ನಿನ್ನ ಮೌಢ್ಯ ಕಳೆದು ಪುರುಷತನದ ಮೌಢ್ಯ ಮುರಿದು ನಿನ್ನ ಶಕ್ತಿ ಜಗಕ್ಕೆ ಸಾರುವ, ನಿನ್ನ ಶಕ್ತಿಯಿಂದ ಜಗವ ಬೆಳಗುವ, ನಿನ್ನ ಶಕ್ತಿಯಿಂದ ಜಗವ ಬೆಳಗುವ, ಭೂಮಿಯನ್ನು ತಾಯಿ ಎನ್ನುವೆ, ಪ್ರಕೃತಿಯನ್ನು ಮಾತೆ ಎನ್ನುವೆ, ಹೆಣ್ಣು ಹೆತ್ತರೆ ಮೂಗು ಮುರಿವೆಯೋ, ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವೋ, ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವೋ, ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವೋ. ಸ್ನೇಹಿತರೆ, ಹೇಳಿ ಮೇಡಮ್, ಏನಿದು? ಸರ್, ಇದು ಒಂದು 20 ಮಕ್ಕಳು ಸೇರಿ ಒಂದು ಮೀಟಿಂಗ್ ಒಂದು ಸಭೆ ಮಾಡ್ತೀವಿ ನಾವಿಲ್ಲಿ ಕಿಶೋರಿ ತಂಡ ಅಂತೇಳಿ. ಆ ಕಿಶೋರಿ ತಂಡದಾಗ ಇವರು ಸುಮಾರು ಒಂದು 19ರಿಂದ ಒಂದು 16 ಜನ ಎಲ್ಲ ಭಾಗವಹಿಸ್ತಾರೆ. ಇಲ್ಲಿ ಹಲವಾರು ವಿಷಯಗಳ ಬಗ್ಗೆ ಈ ಮಕ್ಕಳು ಚರ್ಚೆ ಮಾಡ್ತಾವೆ. ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಇದೊಂದು ವೇದಿಕೆ. ಇವರು ಪ್ರತಿ 15 ದಿವಸ ಶನಿವಾರಕ್ಕೊಂದು ಸರಿ ಈ ಥರ ಸಭೆಯನ್ನು ಸೇರಿ ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ. ಶಾಲೆ ಬಿಟ್ಟ ಮಕ್ಕಳ ಬಗ್ಗೆ. ಯಾರು ಇಲ್ಲಿ ನೋಡ್ಬೇಡಿ, ನಿಮ್ ಕೆಲಸ ಏನಿದೆ ಅಷ್ಟು ಮಾತ್ರ. ಮೇಡಮ್ ಸ್ವಲ್ಪ ನೀವು ಒಂದು ಸೆಕೆಂಡ್, ಕ್ಯಾಮ್ರಾ ರೋಲಿಂಗ್. ಓಕೆ, ರೆಡಿ ಮ್ಯಾಮ್. ಈಗ ಇಲ್ಲಿ ನಡೀತಿರೋದು ಒಂದು ಕಿಶೋರಿ ಸಭೆ. ಇಲ್ಲಿ 11ರಿಂದ 18 ವರ್ಷದ ಹೆಣ್ಣು ಮಕ್ಕಳನ್ನು
ಈ ಥರ ಕುತ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. 15 ದಿವ್ಸಕ್ಕೆ ಒಂದ್ಸರಿ ಇಲ್ಲಿ ಸೇರ್ತಾರೆ. ಈ ಒಂದು ಚರ್ಚೆ ಒಳಗಡೆ ಸುಮಾರು 16ರಿಂದ 19 ಮಕ್ಕಳು ಇಲ್ಲಿ ಕೂತ್ಕೊಂಡ ಅವ್ರ ಒಂದು ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ. ಶಾಲೆ ಬಿಟ್ಟ ಮಕ್ಕಳ ಬಗ್ಗೆ, ಆಮೇಲೆ ಯಾರಾದರೂ ತೂಕದಲ್ಲಿ ಕಡಿಮೆ ಇರತಕ್ಕಂಥ ಮಕ್ಕಳ ಬಗ್ಗೆ, ಆಮೇಲೆ ಬಾಲ್ಯ ವಿವಾಹ ಬಗ್ಗೆ, ಮಕ್ಕಳ ಸಾಗಾಣಿಕೆ ಬಗ್ಗೆ, ಈ ಥರ ಎಲ್ಲ ಮಹಿಳಾ ಸಾಧಕರ ಬಗ್ಗೆ ಎಲ್ಲ ಕುತ್ಕೊಂಡು ಈ ಕಿಶೋರಿಯರೆಲ್ಲ ಇಲ್ಲಿ ಚರ್ಚೆ ಮಾಡ್ತಾರೆ. ಆಮೇಲೆ ಅವ್ರ ಓಣಿ ಒಳಗಡೆ ಯಾವಾರ ಮಕ್ಕಳು ಶಾಲೆ ಬಿಟ್ಟಿದ್ದಪ್ಪ ಅಂತಂದ್ರೆ ಈ ಥರ ಕುತ್ಕೊಂಡು ಮೀಟಿಂಗ್ ಮಾಡಿ ಆ ಮಗುವಿನ ಮನೆಗೆ ಎಲ್ಲರೂ ಸೇರಿ ಹೋಗಿ ಆ ಮಗುನ ಸಾಲಿಗೆ ಬರೋ ಥರ ಮಾತಾಡ್ತಾರೆ. ಆಮೇಲೆ ಅವ್ರ ಮನೆ ಒಳಗಡೆ ಯಾರಾದರೂ ಪಾಲಕರ ಮಕ್ಕಳನ್ನ ಶಾಲೆ ಬಿಡಿಸ್ತಿದ್ರು ಅಂತಂದ್ರೆ ಅವ್ರು ನಮಗೆ ಮಾಹಿತಿ ಹೇಳಿ ಎಲ್ಲರೂ ಸೇರಿ ಅವ್ರ ಮನೆಗೆ ಹೋಗಿ ಆ ಹುಡುಗರನ್ನ ಹೊಳ್ಳಿ ಶಾಲೆ ಕರೆತರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋತು ಎಲ್ಲ ಕಿಶೋರಿಯರ. ಆಮೇಲೆ ಅವ್ರ ಮನೆ ಒಳಗಡೆ ಏನಾದರೂ ಅವ್ರಿಗೆ ಸಾಲಿ ಸೂಟಿ ದಿನಗಳ ಒಳಗೆಲ್ಲ ಮನೆ ಎಲ್ಲ ನೋಡಾಕತ್ತಿದ್ರು ಅಂತಂದ್ರೆ ಬಂದು ನಮಗೆ ಹೇಳ್ತಾರೆ. ಆಮೇಲೆ ಧೈರ್ಯದಿಂದ ಈ ಒಂದು ಇದ್ರೊಳಗಡೆ ಚರ್ಚೆ ಮಾಡ್ತಾರೆ. ಅವ್ರು ಎದಕ್ಕೂ ಹೆದರಂಗಿಲ್ಲ ಕಿಶೋರಿಯರು. ಬಂದು ಮೀಟಿಂಗ್ ಒಳಗಡೆ ಅವ್ರಿಗೆ ಏನಾದರೂ ಸಮಸ್ಯೆಗಳಾಗಿತ್ತು ಅಂತಂದ್ರೆ ಈ ಥರ ಬಂದು ಕುತ್ಕೊಂಡು ಆ ಮೀಟಿಂಗ್ ಒಳಗಡೆ ಅವ್ರ ಸಮಸ್ಯೆಗಳನ್ನು ಕೇಳಿಕೊಂಡು ಪರಿಹಾರ ಮಾಡ್ಕೋತಾರೆ. ಆಮೇಲೆ ಅವ್ರ ಮನೆ ಒಳಗಡೆ ಒಂದು ವೇಳೆ ನಾವು ಸಾಲಿಗೆ ಹೋಗ್ತು ಅಂತ ಹೇಳಿದ್ರು ಕಳಿಸ್ಲಿಲ್ಲ ಅಂದ್ರೆ ನಮ್ಮನ್ನು ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಈ ಥರ ನಮ್ಮನ್ನು ಸಾಲಿಗೆಲ್ಲ ಕಳ್ಸತ್ತಿಲ್ಲ, ಬರ್ರಿ ನೀವು ಸ್ವಲ್ಪ ಟೀಚರ್ ನಮಗೆ ಹೇಳ್ರಿ ಅಂತೇಳಿ. ಆಮೇಲೆ ಸಾಲಿಗೆ ಹೋಗ್ತಾರೆ. ಆಮೇಲೆ ಏನಾರು ಅವ್ರಿಗೆ ಮನೆಯೆಲ್ಲ ನೋಡಾಕತ್ತಿದ್ರು ಸುಟ್ಟಿ ದಿನದ ಒಳಗಡೆ ಅಂತಂದ್ರೆ ಅವಾಗ ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿ ಅವ್ರ ಅಪ್ಪ ಅಮ್ಮಗೆ ಹೇಳ್ಸೋದಾಗಲಿ ಈ ಥರ ಮಾಡಿ ಅವ್ರ ಸಮಸ್ಯೆಗಳನ್ನು ಅವರ ಪರಿಹಾರ ಮಾಡ್ಕೊಳ್ತಕ್ಕಂಥ ಒಂದು ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡ್ತಾರೆ. ಆಮೇಲೆ ನಾವು ಬರೋಕ್ಕಿಂತ ಮೊದಲು ಈ ಥರ ಒಂದು ಮೀಟಿಂಗ್ ಅವ್ರು ಮಾಡ್ತಿರ್ಕಿಲ್ಲ, ಮನೆ ಬಿಟ್ಟು ಹೊರಗನ ಬರ್ತಿರ್ಕಿಲ್ಲ. ಈಗ ಧೈರ್ಯದಿಂದ ಎಲ್ಲರೂ ಕುತ್ಕೊಂಡು ಮಾತಾಡ್ತಾರೋ, ಧೈರ್ಯದಿಂದ ಕುತ್ಕೊಂಡು ಮಾತಾಡ್ತಾರೋ ಮತ್ತು ಅವ್ರ ಸಮಸ್ಯೆಗಳನ್ನು ಅವ್ರು ಹೇಳ್ಕೊಳಕ್ಕೆ ಮುಂದೆ ಬರ್ತಾರೆ. ಆಮೇಲೆ ನಾವೆಲ್ಲರೂ ಸಾಲಿ ಕಲಿಬೇಕು, ಈ ಕಿಶೋರಿ ತಂಡನ ನಾವು ಬಲಪಡಿಸ್ಬೇಕು ಅನ್ನೋ ಒಂದು ಛಲವನ್ನು ಈಗ ಹೊತ್ತಿದ್ದಾರೆ ಅವ್ರ. ಈಗಿಲ್ಲಿ ನಡೀತಿರೋದು ಒಂದು ಕಿಶೋರಿ ತಂಡ. 11ರಿಂದ 18 ವರ್ಷದ ಹೆಣ್ಮಕ್ಳೆಲ್ಲ ಸೇರಿ ಈ ಒಂದು ಕಿಶೋರಿ ತಂಡದಲ್ಲಿ ಈಗ ಇಲ್ಲಿ ನಡೀತಿರೋದು ಕಿಶೋರಿ ತಂಡದ ಒಂದು ಮೀಟಿಂಗ್. ಕಿಶೋರಿಯರ 11ರಿಂದ 18 ವರ್ಷದೊಳಗಡೆ ಇರತಕ್ಕಂಥ ಹೆಣ್ಮಕ್ಳೆಲ್ಲ ಒಂದುಗೂಡಿ ಒಂದು ಕಡೆ ಕೂತ ಹಲವಾರು ವಿಷಯಗಳ ಬಗ್ಗೆ ಅವರಿಲ್ಲಿ ಚರ್ಚೆ ಮಾಡ್ತಾರೋ. ಏನಪ್ಪ ಅಂತಂದ್ರೆ ಶಾಲೆ ಬಿಟ್ಟಂಥ ಮಕ್ಕಳ ಬಗ್ಗೆ, ಬಾಲ್ಯ ವಿವಾಹ ಬಗ್ಗೆ, ಮಕ್ಕಳ ಸಾಗಾಣಿಕೆ ಬಗ್ಗೆ, ಆಮೇಲೆ ಅಪೌಷ್ಟಿಕತೆ ಮಕ್ಕಳ ಬಗ್ಗೆ, ಆಮೇಲೆ ಮಕ್ಕಳ ಗ್ರಾಮ ಸಭೆ ಒಳಗೆ ಏನಾದರೂ ನಾವು ಚರ್ಚೆ ಮಾಡಬೇಕೇನ, ನಮ್ಮ ಶಾಲೆಗೆ ಸಂಬಂಧಪಟ್ಟಂಗ, ಮನೆಗಳಿಗೆ ಸಂಬಂಧಪಟ್ಟಂಗ ಏನಾದರೂ ಬೇಡಿಕೆಗಳಿದ್ರೆ ಇಡಬೇಕೇನ, ಅಕಸ್ಮಾತ್ ಅವ್ರ ಮನ್ಯಾಗ ಯಾರಾದರೂ ಸಾಲಿ ಅದು ಬಿಡಿಸಿರಂದ್ರೆ ಈ ಮಕ್ಕಳೆಲ್ಲ ಸೇರಿ ಅಂಥವ್ರ ಮನೆಗೆ ಹೋಗಿ ಆಮೇಲೆ ಆ ಮಕ್ಕಳನ್ನ ಹೊಳ್ಳಿ ಕರೆ ತರುವಂಥದ್ದು ಮಾಡೋದು. ಆಮೇಲೆ ಅವ್ರ ಮನೆ ಒಳಗಡೆ ಮಕ್ಕಳಿಗೆ ಸುಟ್ಟಿ ದಿನದ ಒಳಗಡೆ ಏನಾದ್ರು ಶಾಲೆ ಬಿಡಿಸ್ತಿದ್ರು ಅಥವಾ ಮನೆಗಳು ನೋಡ್ತಿದ್ರು ಅಂತಂದ್ರೆ ಬಂದು ಈ ಒಂದು ವೇದಿಕೆ ಒಳಗಡೆ ಕುತ್ಕೊಂಡು ಅವೆಲ್ಲ ಮಕ್ಕಳನ್ನು ಕೂಡ ಚರ್ಚೆ ಮಾಡಿ ಅಲ್ಲಿ ಅವ್ರ ತಂದೆ ತಾಯಿ ಹತ್ರ ನಮ್ಮನ್ನು ಕರ್ಕೊಂಡು ಹೋಗಿ ಹೇಳಿಸಿ ಮತ್ತು ಪುನಃ ಇವ್ರು ಸಾಲಿಗೆ ಹೋಗುವಂಥ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ನಡೀತೈತಿ ಈ ಒಂದು ಚರ್ಚೆ ಒಳಗಡೆ. ಈ ಥರದ ಒಂದು ಚರ್ಚೆಗಳನ್ನು ಅವರು ಒಗ್ಗಟ್ಟಾಗಿ ಚರ್ಚೆ ಮಾಡೋದ್ರಿಂದ ಸುಮಾರು ಅನುಕೂಲಗಳಾಗಿದೆ. ಅವರು ಧೈರ್ಯದಿಂದ ಮಾತಾಡ್ತಾರೋ, ಶಾಲೆ ಒಳಗಾಗಿರ್ಬೋದು, ಇಲ್ಲಿ ಕುತ್ತಲ್ಲಾಗಿರ್ಬೋದು, ಎಲ್ಲ ಆಟಗಳಲ್ಲಿ ಪಾಠಗಳಲ್ಲಿ ಭಾಗವಹಿಸ್ತಾರೋ. ಆಮೇಲೆ ಶಾಲೆ ಕಾರ್ಯಕ್ರಮಗಳಲ್ಲಿನೂ ಕೂಡ ಇಲ್ಲಿ ಮಾತಾಡಿ ಧೈರ್ಯ ಆಗಿರೋದ್ರಿಂದ ಶಾಲೆ ಒಳಗಡೆನೂ ಕೂಡ ಭಾಗವಹಿಸ್ತಾರೋ. ಆಮೇಲೆ ಅಲ್ಲಿ ಹಾಡೋದ್ರಲ್ಲಿ ಭಾಷಣ ಮಾಡೋದ್ರಲ್ಲಿ ಈ ಥರ ಬಂದು ಚರ್ಚೆ ಮಾಡಿ ಅವ್ರು ಅಲ್ಲೂ ಕೂಡ ಭಾಗವಹಿಸೋಕೊಂದು ಧೈರ್ಯವಂತ ಮಹಿಳೆಯರು ಆಗಿದ್ದಾರೆ ರೀ. ಅವರೆಲ್ಲ ಧೈರ್ಯವಂತ ಮಕ್ಕಳಾಗಿದ್ದಾರೆ ಎಲ್ಲರೂ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳೆಲ್ಲ ನಮಗೆ ಕಾಡು ಕಾವಲು. ವೈರಿ ಪಡೆಗಳ ಹಿಂದೆ ಹಟ್ಟುವ, ವೈರಿ ಪಡೆಗಳ ಹಿಂದೆ ಹಟ್ಟುವ ಭವ್ಯ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಕಮನಿಯಲ್ಲಿ ದೇಶ ಪ್ರೇಮ ಮಿಳಿ
ಪ್ರೇಮ ಭಾರತೀಯ ನಾವು ನಮಿಸುವ ಪಡುವಳಿಯಲಿಟ್ಟು ಕವಿಗಳಾಗುವ ವೀರ ಧೀರರಾಳಿದ ನಮ್ಮ ಭಾರತ ಭವ್ಯ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ನಮ್ಮಳ ವೀರ ಸಂತತಿ ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ ಲಕ್ಷ್ಮೀಬಾಯಿ ಚಂಡೆ ನಾವು ನಮಿಸುವ ಅರಿವೆಲಿಟ್ಟು ಕವಿಗಳ ಇನ್ನೊಂದ್ಸರಿ ರಿಪೀಟ್ ಆಡ್ರತ್ತೆ ಸ್ವಲ್ಪ ಜೋಸ್ಲೆ 1 2 3 ಸ್ಟಾರ್ಟ್ ವೀರ ಧೀರರಾಳಿದ ನಮ್ಮ ಭಾರತ ಭವ್ಯ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಉತ್ತರದಿ ಹಿಮಾಲಯ ನಮಗೆ ಕಾವಲು ಉಳಿದ ಕಡೆಗಳೆಲ್ಲ ನಮಗೆ ಕಡಲು ಕಾವಲು ವೈರಿ ಪಡೆಯುವ ವಿಜಯ ಪದಗಾಡಿಯಲ್ಲಿಟ್ಟು ಕವಿಗಳಾಗುವ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ದಮನಿ ದಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ ದಮನಿಗೆ ನಾವು ನಮಿಸುವ ಭಾರತಾಂಬೆಗೆ ನಾವು ನಮಿಸುವ ವಿಜಯ ಪದಗಾಡಿಯಲ್ಲಿಟ್ಟು ಕವಿಗಳಾಗುವ ವೀರ ಧೀರರಾಳಿದ ನಮ್ಮ ಭಾರತ ಭವ್ಯ ಭಾರತ ಶಾಂತಿ ಸ್ನೇಹ ಸೌಹಾರ್ದ ನಮ್ಮರ ವೀರ ಸಂತತಿ ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ನಮ್ಮ ಭಾರತ ಭವ್ಯ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ನನ್ನ ಹೆಸರು ಸುಷ್ಮಾ. ನಾವು 4 ಜನ, ನಮ್ಮ ಅಕ್ಕ, ನಮ್ಮ ತಮ್ಮ, ನಮ್ಮ ತಂಗಿ. ನಮ್ಮ ಪಪ್ಪ ಮಮ್ಮಿ ಕೂಲಿ ಕೆಲಸ ಮಾಡ್ತಾರೆ. ನಾನೊಬ್ಬಾಕಿ ಬಡ ಕುಟುಂಬದ ಹೆಣ್ಮಗಳ. ನನ್ನ ಹೆಸರು ಸುಷ್ಮಾ. ನಾವು 4 ಜನ, ನಮ್ಮ ಅಕ್ಕ, ನಮ್ಮ ತಮ್ಮ, ನಾನು, ನಮ್ಮ ತಂಗಿ. ನಮ್ಮ ಪಪ್ಪ ಮಮ್ಮಿ ಕೂಲಿ ಕೆಲಸ ಮಾಡ್ತಾರು. ನಾನೊಬ್ಬಾಕಿ ಬಡ ಕುಟುಂಬದ ಹೆಣ್ಮಗಳ. ನಮಗೆ ಮುರಾರ್ಜಿ ಅಂದ್ರೆ ಏನು ಗೊತ್ತಿಲ್ಲಾಗಿತ್ತು. ಕನ್ನಡ ಸ್ಕೂಲಿಗೆ ಬಂದು ಮಂಜುಳಾ ಮೇಡಮ್ಗಳು ನಮಗೆ ಮುರಾರ್ಜಿ ಅಂದರೆ ಏನಂತ ತಿಳಿಸ್ಕೊಟ್ರು. ಮುರಾರ್ಜಿ 5 ದಿನ ಟ್ರೈನಿಂಗ್ ತೊಗೊಂಡ್ರು. ನಮಗೆ ಏನು ಬೇಕಲ್ಲ 5 ದಿನ ಚಲೋ ತಿನ್ನಕ್ಕೆ ಕೊಟ್ರು. 5 ದಿನ ಮುರಾರ್ಜಿ ಪಾಸ್ ಅದು. ಮಂಜುಳಾ ಮೇಡಮ್ಗೆ ಹೋದವ್ರು ಅವ್ರು ನನ್ನ ಕೈಯಾಗ ಹೇಳಿ ಕಳಿಸ್ರು. ಬಸವನ ಹೋದವ್ರು ನಮ್ಮ ಮನೆಗೆ ಬಂದು ಹೇಳಿದ್ರು. ನಾಳೆ ಹೋಗಿ ಕೌನ್ಸ್ಲಿಂಗ್ ಹೋಗ್ಬಾತ. ನಮ್ಮ ಮನ್ಯಾಗೆಲ್ಲ ಖುಷಿ ಆದರು. ನಮ್ಮ ಮನ್ಯಾಗೆಲ್ಲ ಖುಷಿ ಆದರು. ಹೋದು ಮುಕ್ತಾ ಮೇಡಮ್ಗಳು ನಮ್ಮ ಜೊತೆ ಬಂದಿರು. ನಾವು ಶಿರ್ಗಾಂವ್ ಬೆಳೆದು ಶಿರ್ಗಾಂವ್ ಕೊಟ್ಟರು. ಇವಾಗ ಕಿಶೋರಿ ತಂಡದಲ್ಲಿ ನೀನು ಭಾಗವಹಿಸ್ತಾ ಇದೆಯಾ? ಏನೇನು ಮಾಡ್ತೀರಾ? ಕಿಶೋರಿ ತಂತ್ರವಾಗಿ ಬಾಲ್ಯ ವಿವಾಹ ಬಗ್ಗೆ ಟೀಚರ್ಗಳು ನಮಗೆಲ್ಲ ಹೇಳ್ಕೊಡ್ತಾರೆ ರೀ. ಬಾಲ್ಯ ವಿವಾಹ ಅಂದ್ರೆ ಏನಂತ ತಿಳಿಸ್ಕೊಟ್ಟಿದ್ದಾರೆ ರೀ. ಇವಾಗ ಮುರಾರ್ಜಿ ದೇಶ್ ನೀನು ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂದರೆ ಏನಾಗ್ತಾ ಇತ್ತು ನಿಮಗೆ? ನಾನು ನಮ್ಮ ತಂದೆ ತಾಯಿ ಬೇಗ ಮದುವೆ ಮಾಡಿಕೊಡ್ತೀರಿ. ಹಾಂ, ಸೊ ಯು ಶಾಟ್ ದಟ್ ಒನ್. What she said now? Everything. Okay. Shooting everything. Cut. 1 second. And start. ಹೇಳಮ್ಮ. ನನ್ನ ಹೆಸರು ಸುಷ್ಮಾ. ನಾವು 4 ಜನ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ತಮ್ಮ. ನಾನೊಬ್ಬಾಕಿ ಬಡ ಕುಟುಂಬದ ಹೆಣ್ಮಗಳ. ನಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾರು. ನಮ್ಗೆ ಮುರಾರ್ಜಿ ಅಂದರೆ ಏನು ಗೊತ್ತಿಲ್ಲಾಗಿತ್ತು. ಟೀಚರ್ಗಳು ಬಂದು ನಮಗೆ ಮುರಾರ್ಜಿ ಅನ್ನೋದು ಏನಂತ ತಿಳಿಸ್ಕೊಟ್ರು. 5 ದಿನ ಟ್ರೈನಿಂಗ್ ತೊಗೊಂಡ್ರು. ಮುರಾರ್ಜಿ ಒಳಗೆ ನಾ ಪಾಸ್ ಆದ್ನು. ಮೇಡಮ್ಗೆ ಹೋದವ್ರು ಬಸವಣ್ಣನ ಕೈಯಾಗ ಹೇಳಿ ಕಳಿಸಿದ್ರು.
ಅಣ್ಣಗಳಿದ್ದವ್ರು ನಮ್ಮ ಮನೆಗೆ ಬಂದು ಹೇಳ್ರು. ನಮ್ಮ ಮನ್ಯಾಗೆಲ್ಲ ಭಾಳ ಖುಷಿ ಆಯಿತು. ನಾಳೆ ಕೌನ್ಸ್ಲಿಂಗ್ ಹೋಗಿ ಬಂದು ನಮ್ಮ ಜೊತೆ ಮುಕ್ತಾ ಮೇಡಮ್ಗಳು ಬಂದಿರು. ಶಿರ್ಗಾಂವ್ ಊರು ಬೆಳೆದು ಅಲ್ಲಿ ಕೊಟ್ಟರು. ನನಗೆ ಇಂಗ್ಲೀಷ್ ಜರಾನು ಓದಕ್ಕೆ ಬರ್ಲಾಗ್ತಿತ್ತು. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಸಿಕ್ತು. ಅಲ್ಲಿ ಹೋಗಿ ನಾ ಇಂಗ್ಲೀಷ್ ಓದಕ್ಕೆ ಕಲ್ಕೊಂಡು. ಕಿಶೋರಿ ಸಂಘಗಳಲ್ಲಿ ಭಾಗಿಯಾಗ್ತೀಯಾ? ಅದ್ರ ಬಗ್ಗೆ ಸ್ವಲ್ಪ ಹೇಳಮ್ಮ. ಕಿಶೋರಿ ಸಂಘ ನಾ ಇಲ್ಲಿ ಯಾವಾಗ ಬರ್ತೇನೆ ರೀ ಅವಾಗ ಇಲ್ಲಿ ಭಾಗಿಯಾಗ್ತೇನೆ ರೀ. ಭಾಗಿಯಾಗಿ ಏನು ಮಾಡ್ತೀಯಾ? ಅದ್ರ ಬಗ್ಗೆ ಬಾಲ್ಯವಾಗ ಬಗ್ಗೆ ಎಲ್ಲ ಹೇಳ್ತಾರೆ. ಆಟ ಆಡ್ತೇವೆ ರೀ. ಓಕೆ. ಬೇರೆ ಇದು ನಿಮ್ಮ ಮನೇಲಿ ಏನೋ ಮದುವೆ ಆಗಿರೋದಲ್ಲ? ನಮ್ಮ ಅಕ್ಕಂತ್ರಿ ನಮ್ಮ ಪಪ್ಪ ತೋರ್ಸಾತೀರಿ. ನಮ್ಮ ಮಂಜುವಾ ಮೇಡಮ್ಗೂ ಹೇಳ್ರಿ. ಮಂಜುವಾ ಮೇಡಮ್ಗೂ ಅದಾರ ನಮ್ಮ ಮನ್ಯಾಗ ಬಂದು ಹೇಳ್ರಿ. ಇನ್ನೂ ತಕ್ಕ ನಮ್ಮ ತೋರಿಸಿಲ್ರಿ. ನಮ್ಮ ಅಕ್ಕ ಟೇಲ್ರಿಂಗ್ ಕೆಲಸ ಮಾಡ್ತಾರೆ. ಹೇಳ್ರಿ. ನನ್ನ ಹೆಸರು ಅಕ್ಷತಾ ಅಂತ. ನಮ್ಮ ಮನ್ಯಾಗ ನಮ್ಮಪ್ಪ ನಮ್ಮವ್ವ ಕೂಲಿ ಕೆಲಸ ಮಾಡ್ತಾರು. ನಮ್ಮ ಅವ್ವಾಗ ನಮ್ಮ ಅಪ್ಪಾಗ 6 ಜನ ಮಕ್ಳು. ಮತ್ತು ನಮ್ಮ ಅಕ್ಕಾಗ 10th ತಗಕ್ಕೆ ಸಾಲಿ ಕಲ್ತಳ. ಮತ್ತು ಅದ್ರ ಮುಂದೆ ಹಚ್ಚಕ್ಕೆ ಆಕಿಗೆ ಬೇರೆ ಊರಾಗ ಹೋಗ್ಬೇಕಾಯ್ತು. ಅನ್ನಂತಲೇ ನಮ್ಮ ಅಕ್ಕ ಇಲ್ಲಿ ಕಾಲೇಜ್ ಆದ್ರೆ ಹಚ್ತಿರಿಲ್ಲಾದ್ರೆ ಇಲ್ಲ. ಅದಕ್ಕೆ ಇಲ್ಲಿ ಈ ಊರಾಗ ಕಾಲೇಜ್ ಇಲ್ಲ ಅಂತಲೇ ಬೇರೆಯವ್ರಿಗೆ ಹಚ್ಚಲಿಲ್ಲ. ನಮ್ಮ ಮನ್ಯಾಗ ಹಚ್ಚಲಿಲ್ಲ. ಅದಕ್ಕೆ ಆಕಿಗೆ ಸಾಲಿ ಬಿಡಿಸಿ ಇದನ್ನು ಗಂಡು ನೋಡಕತ್ರು. ಅದಕ್ಕೆ ಗಂಡು ನೋಡಂತಲೇ ಅಂತ ಮಂಜುಳಾ ಮೇಡಮ್ಗಳಿಗೆ ಗೊತ್ತಾಯಿತು. ಆಗ ಗೊತ್ತಾಗೋಣ ಅವರ ನಮ್ಮ ಮನೆಗೆ ಬಂದ ನಮ್ಮ ಅವಾಗ ನಮ್ಮ ಅಪ್ಪಾಗ ತಿಳಿಸಿ ಮಾತು ಹೇಳಿ 18 ವರ್ಷ ಆಗುತ್ತಕ್ಕ ಮದುವೆ ಮಾಡೋದಿಲ್ಲ, ಆದ ನಂತರ ಮದುವೆ ಮಾಡ್ರಿ ಅಂತ ಹೇಳ್ರು. ಅದಕ್ಕೆ ನಮ್ಮ ಅಪ್ಪ ಮದುವೆ ಮಾಡಲಿಲ್ಲ. ಆಕಿಗೆ ಟೇರ್ಲಿಂಗ್ ಕಳಿಸ್ರು. ಈಗ ಆಕಿಗೆ 18 ವರ್ಷ ತಕ್ಕ ಮದುವೆ ಆಗಲಿಲ್ಲ. 18 ವರ್ಷ ಆದ ಆಕಿಗೆ ಮದುವೆ ಮಾಡ್ರು. ಈಗ ಹೇಳೋದೇನಂದ್ರೆ ನಾನು ಈಗ ಇಲ್ಲಿ ಕಾಲೇಜ್ ಆದ್ರೆ ಅಷ್ಟೇ ನಮ್ಮನ್ನು ಕಳಿಸ್ತಾರೆ ಕಾಲೇಜ್ಗೆ. ಇಲ್ಲಾದ್ರೆ ಕಳ್ಸಂಗಿಲ್ಲ. ನಮಗೂ ಹೆಣ್ಣು ನೋಡ್ತಾರು. ಇಲ್ಲಿ ಕಾಲೇಜ್ ಆದ್ರೆ ನಾವು ಹೋಗ್ತೇವೆ. Lots of girls started talking before she was and start. ನನ್ನ ಹೆಸರು ಅಕ್ಷತಾ ಅಂತ. ನಮ್ಮ ಮನ್ಯಾಗ ನಮ್ಮವ್ವ ನಮ್ಮಪ್ಪ ಕೂಲಿ ಕೆಲಸ ಮಾಡ್ತಾರು. ನಮ್ಮವ್ವಾಗ ನಮ್ಮಪ್ಪಾಗ 6 ಜನ. ಮತ್ತು ನಾವು ಈಗ ಹೇಳೋದೇನಂದ್ರೆ ನಮ್ಮ ಅಕ್ಕಾಗ 10ನೇ ತಗಕ್ಕೆ ಸಾಲಿ ಕಲಿಸ್ರು ಅಂತ. ಆಕಿ ಇಲ್ಲಿ ಕಾಲೇಜ್ ಇಲ್ಲ ಅಂತಲೇ ಬೇರೆ ಊರಿಗೆ ಹೋಗೋದು ಬಂತು. ಅದಕ್ಕೆ ಆಕಿ ಮನ್ಯಾಗ ಕಳ್ಸ್ಲಾಗ ಅಂತಲೇ ಆಕಿಗೆ ಬೇರೆ ಗಂಡು ನೋಡೋಕೆ ಶುರು ಮಾಡ್ರು. ಅದನ್ನು ನಾನು ಮಂಜುಳಾ ಮೇಡಮ್ಗಳಿಗೆ ಹೇಳಿನ್ರಿ. ಮಂಜುಳಾ ಮೇಡಮ್ಗಳು ನಮ್ಮ ಮನೆಗೆ ಬಂದ ನಮ್ಮ ಅವಾಗ ನಮ್ಮ ಅಪ್ಪಾಗ ತಿಳಿ ಮಾತು ಹೇಳಿದ್ರು. ಅದಕ್ಕೆ ಅಂತ ನಮ್ಮ ಮಂಜುಳಾ ಮೇಡಮ್ಗಳು 18 ವರ್ಷ ಆಗುತ್ತಕ ಮದುವೆ ಮಾಡೋದಿಲ್ಲ ಅಂತಂದು ಹೇಳಿದ್ರು. ಅದಕ್ಕೆ ನಮ್ಮ ಅಕ್ಕಾಗ 18 ವರ್ಷ ಆದ ನಂತರ ಮದುವೆ ಮಾಡ್ರು ಅಂತ. ಅನ್ಕಮಟ್ಟಕ್ಕೆ ಟೇರ್ಲಿಂಗ್ ಭೀ ಕಲಿಸ್ರು ಅಂತ. ಈಗ ನಾ ಇದನ್ನು 10th ಸಾಲಿ ಕಲಿಸಿ ಬೇರೆ ಊರಿಗೆ ಕಾಲೇಜಿಗೆ ಹೋಗ್ಬೇಕು ನಾನು. ಅಂದ್ರೆ ಅಲ್ಲಿ ಕಳ್ಸಂಗಿಲ್ಲ. ನಮ್ಮ ಮನ್ಯಾಗ ಕಳ್ಸಂಗಿಲ್ಲ ಅಂದ್ರೆ ಇಲ್ಲಿ ನಮ್ಮ ಊರಾಗ ಕಾಲೇಜ್ ಆದ್ರೆ ನಮ್ಮ ಮನ್ಯಾಗ ಹೋಗಂತಾರು. ಈಗ ನನಗೂ ಕಲಿ ಆಸೆ ಐತಿ. ಇಲ್ಲೊಂದು ಕಾಲೇಜ್ ಆಗ್ಬೇಕಂತ ನನ್ನ ಆಸೆ ಐತಿ. ಮಾತಾಡ್ರಿ. ನನ್ನ ಹೆಸರು ಮಹಾದೇವಿ ಹಂಜಾನಟ್ಟಿ. ನಾನು ಓದುತ್ತಿರುವುದು 10ನೇ ತರಗತಿ. ನನ್ನ ತಂದೆ ತಾಯಿಗಳಿಗೆ ನಾವು 3 ಜನ ಮಕ್ಕಳು. ನಾವು 3 ಜನ ಮಕ್ಕಳು. ನಾನು ಓದುತ್ತಿರೋ ಶಾಲೆ ಸರ್ಕಾರಿ ಪ್ರೌಢಶಾಲೆ ಜಾಗ್ನೂರ್. ಈ ನಮ್ಮ ಸರ್ಕಾರಿ ಪ್ರೌಢಶಾಲೆ ಜಾಗ್ನೂರ್ ಆದ ಕಾರಣ ನಮಗೆ ಬಹಳ ಒಳ್ಳೆಯದಾಗಿದೆ. ಯಾಕಂದರೆ ನಾವು ಓದಬೇಕಂದ್ರೆ ಪ್ರೌಢಶಾಲೆ ಬೇಕು. ಇಲ್ಲಿ ಮೊದಲು 8ನೇ ತರಗತಿ ಮಾತ್ರ ಇತ್ತು. ಸುತ್ತಮುತ್ತ ಹಳ್ಳಿಲೂ ಕೂಡ ನಮಗೆ ಪ್ರೌಢಶಾಲೆ ಇದ್ದಿರ್ಕಿಲ್ಲ. ಇಲ್ಲಿ ಆಗಿದ್ದಕ್ಕೆ ನಮಗೆ ಬಹಳ ಒಳ್ಳೆಯದಾಯಿತು. ಯಾಕಂತಂದರೆ 8ನಂತೆ ತನಕ ಇರೋದು ಕಾರಣ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಮದುವೆ ಮಾಡಿಬಿಡ್ತಿದ್ರು. ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಬಿಡ್ತಿದ್ರು. ಆದರೆ ಇಲ್ಲಿ ಶಾಲೆ ಪ್ರೌಢಶಾಲೆ ಆಗಿದ್ದ ಕಾರಣ 10ನೇ ತರಗತಿವರೆಗೂ ನಾವು ನಿಶ್ಚಿಂತೆಯಾಗಿ ಓದಬಹುದು. ಹಾಗೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ದೂರ ಆಗ್ತದೆ ಶಾಲೆ ಬೇಡ, ಇಷ್ಟೇ ಸಾಕು ನೀವು ಓದೋದು, ನೀವು ಓದಿದ್ರೂ ನಮಗೂ ತಂದೆ ದುಡ್ದು ಹಾಕೋದಿಲ್ಲ, ನೀವು ನಿಮ್ಮ ಗಂಡನ ಮನೆಗೆ ಹೋಗ್ತೀರಾ, ಅದಕ್ಕೆ ನಿಮ್ಮದು ಸಾಕು ಸ್ಕೂಲು ಅಷ್ಟೇ ಅಂಥೇಳಿ ಅಂತ ಇದ್ರು. ಆದರೆ ನಮ್ಮ ಸರ್ಕಾರಿ ಇಲ್ಲಿ
ಕ್ರೈಸ್ಟ್ ಸಂಸ್ಥೆಯವರು ಬಂದು ನಮಗೆ ಒತ್ತಡ ಹಾಕಿದ್ದಕ್ಕೆ ನಮ್ಮ ಪ್ರೌಢ ಶಿಕ್ಷಣ ಆಯಿತು. ಹಾಗೆ ನಮ್ಮ SDMC ಸದಸ್ಯರು ಮತ್ತು ಮಾರ್ಗದರ್ಶಿ ಕ್ರೈಸ್ಟ್ ಸಂಸ್ಥೆಯವರು ನಮಗೆ ತುಂಬ ಹೆಲ್ಪನ್ನು ಮಾಡಿದ್ದಾರೆ. ಹಾಗೆ ನಾನು ಓದಿ ದೊಡ್ಡ ವ್ಯಕ್ತಿ ಆಗಬೇಕನ್ನೋ ಆಸೆ ಕನಸುಗಳನ್ನು ಇಟ್ಕೊಂಡಿದ್ದೀನಿ. ಮುಂದೆ ನಾನು ಓದಿ ವಾರ್ತಾ ಆ್ಯಂಕರಿಂಗ್ ಆಗಬೇಕನ್ನೋ ಆಸೆಗಳನ್ನು ಕಟ್ಕೊಂಡಿದ್ದೀನಿ. ಹಾಗೆ ನನ್ನ ಫ್ರೆಂಡ್ಸು ಕೂಡ ಒಳ್ಳೆ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ. ಅದಕ್ಕೆ ಅವ್ರು ಆಗಬೇಕಂದ್ರೆ ನನ್ನ ಹೆಸರು ಮಹಾದೇವಿ ಬಸವಣ್ಣಿ ಹಂಜಾನಟ್ಟಿ. ನಾನು ಓದುತ್ತಿರುವ ತರಗತಿ 10ನೇ ತರಗತಿ. ನನಗೆ ನಮ್ಮ ತಂದೆ ತಾಯಿಗಳಿಗೆ ನಾವು 3 ಜನ ಮಕ್ಕಳು. ಈಗ ನಾನು ಓದುತ್ತಿರುವ ಶಾಲೆ ಸರ್ಕಾರಿ ಪ್ರೌಢಶಾಲೆ ಜಾಗ್ನೂರ್. ಇಲ್ಲಿ ಪ್ರೌಢ ಶಿಕ್ಷಣ ಆಗಿದ್ದಕ್ಕೆ ನಮಗೆ ತುಂಬ ಒಳ್ಳೆಯ ಸೌಲಭ್ಯಗಳು ಸಿಕ್ಕಿದ್ದೇವೆ. ಇಲ್ಲಿ ಮೊದಲು 8ನೇ ತರಗತಿ ಮಾತ್ರ ಇತ್ತು, ಆದರೆ ಈಗ ಹೈಸ್ಕೂಲ್ ಆಗಿದೆ. 8ನೇ ತರಗತಿ ಅಷ್ಟೇ ಇದ್ದ ಕಾರಣ ನಮಗೆ ತುಂಬ ತೊಂದರೆಗಳಾಗ್ತಾ ಇದ್ವು. ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳು ಬಹಳ ಇವೆ, ಅಲ್ಲಿ ಕೂಡ ಇಲ್ಲಿ ಪ್ರೌಢ ಶಿಕ್ಷಣ ಇದ್ರಕ್ಕಿಲ್ಲ. ಆದರೆ ಇಲ್ಲಿ ಆಗನ ತುಂಬ ಒಳ್ಳೆಯದಾಗಿದೆ. ಹಂಗ ಕೂಡ ನಮ್ಮ ಶಾಲೆಯಲ್ಲಿ 8ನೇ ತರಗತಿ ಇದ್ದ ಕಾರಣ ಅಲ್ಲಿ ನಮ್ಮ ತಂದೆ ತಾಯಿಗಳು 8ನೇ ತರಗತಿ ಅಷ್ಟೇ ಸಾಕು, ಶಾಲೆ ಬಿಟ್ಬಿಡಿನ, ನೀವು ಶಾಲೆ ಬಿಟ್ಟು ನಮಗೇನು ದುಡ್ದು ಹಾಕಂಗಿಲ್ಲ, ಹೆಣ್ಮಕ್ಳು ಇದ್ರಿ ಮೊದಲೇ ಒಬ್ಬೊಬ್ಬರು ಆಗ್ತೀರಿ, ಬೇಡ ಶಾಲೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ರು. ಆದರೆ ಇಲ್ಲಿ ಪ್ರೌಢಶಾಲೆ ಆಗಿದ್ದ ಕಾರಣ ನಮ್ಮ ಜಾಗ್ನೂರಲ್ಲಿ ಈ ಮಕ್ಕಳು ಕಲಿತಾರೆ ಅನ್ನೋ ಹುಮ್ಮಸ್ ಹುಟ್ಟಿ ನಮ್ಮ ತಂದೆ ತಾಯಿಗಳು ಎಲ್ಲರೂ ಶಾಲೆಗೆ ಕಳಿಸ್ತಿದ್ದಾರೆ. 10ನೇ ತರಗತಿ ಆದ ಕಾರಣ ಎಲ್ಲರೂ ಶಾಲೆಯನ್ನು ಅತ್ಯುನ್ನತವಾಗಿ ಕಲಿತಾ ಇದ್ದಾರೆ. ಇಲ್ಲಿ 10ನೇ ತರಗತಿ ಆದ ಕಾರಣ ಒಬ್ಬೊಬ್ಬರು ಒಂದೊಂದು ಕನಸನ್ನು ಇಟ್ಕೊಂಡಿರ್ತಾರೆ. ನನ್ನ ಕನಸು ವಾರ್ತಾ ಆ್ಯಂಕರಿಂಗ್ ಆಗೋ ಕನಸನ್ನು ಇಟ್ಕೊಂಡಿದ್ದೀನಿ. ಅದು ನನಸಾಗಬೇಕು ಅನ್ನೋದು ನನ್ನ ಆಸೆ ಇದೆ. ಅದನ್ನು ನನಸು ಮಾಡಬೇಕಂದ್ರೆ ನಮಗೂ ಇಲ್ಲಿ PU ಕಾಲೇಜ್ ಕೂಡ ಬೇಕಾಗಿದೆ. ಆ ಕಾಲೇಜನ್ನು ಮಾಡಿಕೊಳ್ಬೇಕು. ಹಾಗೆ ಇಲ್ಲಿ ನಮ್ಮ ಪ್ರೌಢ ಶಿಕ್ಷಣ ಆಗಬೇಕಾದ್ರೆ ಮಾರ್ಗದರ್ಶಿ ಕ್ರೈಸ್ಟ್ ಸಂಸ್ಥೆ ಕೂಡ ಹಾಗೂ SDMC ಸದಸ್ಯರು ಕೂಡ ನಮಗೆ ತುಂಬ ಹೆಲ್ಪನ್ನು ಮಾಡಿದ್ದಾರೆ. ಆದ ಕಾರಣ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಹೆಣ್ಮಕ್ಳ ಸಂಖ್ಯೆ 61 ಇದೆ, 9ನೇ ತರಗತಿಯಲ್ಲಿ ಹೆಣ್ಮಕ್ಳ ಸಂಖ್ಯೆ 56 ಇದೆ. ಹಾಗೆ 10th ತರಗತಿಯಲ್ಲಿ ಹೆಣ್ಮಕ್ಳ ಸಂಖ್ಯೆ 33 ಇದೆ. ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಕೂಡಿಸಿದರೆ ನಮ್ಮಲ್ಲಿ ಟೋಟಲ್ 58 ಸ್ಟ್ರೆಂತ್ ಇದೆ. ಆದ ಕಾರಣ ನಮ್ಮ 33 ಜನ ಹೆಣ್ಮಕ್ಳಿಗೂ ಈ ಪ್ರೌಢಶಾಲೆ ಚಲೋ ಆಗಿದೆ. ಈಗ 8th 9th 10th ಇವರು ಮೂರು ವರ್ಗಗಳು ಹೆಣ್ಮಕ್ಳು 150 ಜನ ಇದ್ದಾರೆ. 150 ಜನಕ್ಕೆ ಹೆಲ್ಪ್ ಆಗುವಂಗೆ ಈ ಪ್ರೌಢ ಶಿಕ್ಷಣ ಆಗಿದೆ. ಹಾಗೆ ಇಲ್ಲಿ ತಂದೆ ತಾಯಿಗಳು ಶ್ರೀಮಂತರಿದ್ರೆ 50 ಜನ ಕಲಿಬಹುದು, ಬಡವರಿದ್ರೆ ಇವ್ರ 100 ಜನ ಹೆಣ್ಣು ಮಕ್ಕಳ ಭವಿಷ್ಯನೂ ಹಾಳಾಗ್ತಿತ್ತು. ಆದರೆ ಇಲ್ಲಿ ನಮ್ಮ ಪ್ರೌಢ ಶಿಕ್ಷಣ ಆದ ಕಾರಣ ನಮ್ಮ 150 ಜನ ಹೆಣ್ಮಕ್ಳು ಶಾಲೆನ ಅತ್ಯುನ್ನತವಾಗಿ ಕಲಿತಾ ಇದ್ದಾರೆ. ನಮ್ಮ ಸತತವಾಗಿ 10ನೇ ತರಗತಿ ಆಗಿದ್ದು ಮೂರನೇದಾಗಿ ನಡೀತಾ ಇದೆ. ಆದರೆ ಅದರಲ್ಲೂ ಕೂಡ ಹೆಣ್ಮಕ್ಳು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಈ ಸಲನೂ ಹೆಣ್ಮಕ್ಳೇ ಪಡಿತಾರೆ ಅನ್ನೋ ನಂಬಿಕೆ ಇದೆ. ಹಾಗೆ ನಮ್ಮ ಕನಸುಗಳನ್ನು ನನಸು ಮಾಡ್ಕೋಬೇಕನ್ನೋದು ನಮ್ಮ ಆಸೆ ಇದೆ. ಮಾರ್ಗದರ್ಶಿ ಕ್ರೈಸ್ಟ್ ಸಂಸ್ಥೆಯವರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನಮ್ಮ SDMC ಸದಸ್ಯರು, ನಮ್ಮ ಶಾಲಾ ಶಿಕ್ಷಕರು ಎಲ್ಲರೂ ಕೂಡ ನಮಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನಮಗೆ PU ಕಾಲೇಜ್ ಆಗಬೇಕಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. Comfortable, huh? Yeah. ಆರಾಮಾಗಿ ಕೂತ್ಕೊಳ್ಳಿ. Very nice, lovely. Okay. And start. Wait, it's in frame. Yeah. Good to go. ಮಾತಾಡಿ. ಮಾತಾಡೋಣ್ರಿ. ನಾವು ಕನ್ನಡನ ಮಾತಾಡೋಣ. ಹ್ಞೂ ರೀ. ನಾವು ದುಂಡೋ ರಾಮಪ್ಪ ಚೌಲಿಗೇರಿ ನಮ್ಮ ಹೆಸರು. ದುಂಡೋ ರಾಮಪ್ಪ ಚೌಲಿಗೇರಿ ರೀ ನಮ್ಮ ಹೆಸರು ರೀ. ನಾವು ದೇವದಾಸಿ ಹೆಣ್ಮಕ್ಳು ನಾವು. ನಮ್ಮ ಊರೊಳಗೆ ಸಾಲಿ ಬದಲ್ದ ಭಾಳ ಹೋರ್ಯಾಡ್ದಾಡ್ರಿ ಸೋಪಾ ಮೇಡಮ್ ಅದು ರೀ.
ಸಾಲಿ ಇದ್ದಿರ್ಕಿಲ್ಲ ನಮ್ಮ ಊರಾಗ ಅಷ್ಟ 6ನೇಂತೆ 7ನೇಂತೆ ತನಕ ಇಷ್ಟ ಐತ್ರಿ. ನಾವು ಹಂಗೆ ಏನು ಮಾಡಾರ್ರಿ 7ನೇಂತೆ ಸಾಲಿ ಕಲಿಸವ್ರ ಹೆಣ್ಣು ಮಕ್ಕಳನ್ನ ಬಿಡ್ಸಾರ್ರಿ. ನಾವು ಬಿಡಿಸಿ ಬಾಲ್ಯಗೆ ಇದನ್ನು ಮಾಡಿ ಎಂದು ಮದುವೆ ಭಾಳ ನಡೆದಿದ್ದು ರೀ ನಮ್ಮಲ್ಲಿ ನಮ್ಮ ಊರೊಳಗೆ ರೀ. ಈಗ ಇವ್ರು ನಮ್ಮ ಸೋಡಾ ಮೇಡಮ್ಗಳು ಬಂದು ಏನೆಲ್ಲ ಓಡಾಡಿ ಕೆಲಸ ಮಾಡಾಕತ್ತಾರೆ. 10ನೇಂತೆ ತನಕ ಹೈಸ್ಕೂಲ್ ಆತ್ರಿ ಈಗ ನಮ್ಮಲ್ಲಿ. 10ನೇಂತೆ ತನಕ ಹೈಸ್ಕೂಲ್ ಆತ್ರಿ. ಈಗ ಮಕ್ಕಳೆಲ್ಲ ನಾವು ಸಾಲಿನೂ ಕಲ್ಸದೇವ್ರಿ. ಅದ್ರ ಬದಲ್ದ ಭಾಳ ಓಡಾಡಿ ಚಿಕ್ಕೋಡಿ ಬೆಳಗಾವ ಹುಬ್ಬಳ್ಳಿ ಧಾರವಾಡ ತನಕ ಬೆಂಗ್ಳೂರು ತನಕ ಹೋಗಿ ಬಂದೇವ್ರಿ. ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಯಾರ ಶೋಭಾ ಮೇಡಮ್ಗಳು. ಅದ್ರ ಬದಲು ಭಾಳ ನಾವು ಅವ್ರು ಬೆನ್ನು ಹತ್ತೇವ್ರಿ. ಎಲ್ಲಿ ಬಾ ಅಂದಾರ ಅಲ್ಲಿ ಹೋಗಿದ್ದೇವ್ರಿ ನಾವು. ಈಗೆಲ್ಲ ಎಲ್ಲ ನಮ್ಮಲ್ಲಿ ನಿರ್ಮೂಲಾಗಿ ನಿಲ್ಸಿದೇವ್ರಿ. ಅದನ್ನೆಲ್ಲ ಬಾಲ್ಯಗೆ ಮದುವೆ ಮಾಡೋ ಹುಡುಗರ್ದೆಲ್ಲ ಈಗೆಲ್ಲ ಮಕ್ಕಳು ಸರಿಯಾಗಿ ಸಾಲಿ ಕಲಿಯಾದವ್ರಿ. ಎಲ್ಲ ಮಕ್ಕಳು ಸಾಲಿ ಸರಿಯಾಗಿ ಕಲಿಯಾದವ್ರಿ. ಈಗ ನಮ್ಮ ಶೋಭಾ ಮೇಡಮ್ಗಳು ಏನದಾರ ನೋಡ್ರಿ, ನಮ್ಮ ಈ ಸಾಲಿ ಸಂಬಂಧ ಭಾಳ ಗುದ್ದಾಡಿ ಊರು ಪಂಚಾಯತಿ ಮೆಂಬರ್ ಹಿಡ್ಕೊಂಡು ಮತ್ತು ಈ ತಾಲೂಕು ತಕ ಇವರೆಲ್ಲರ ಚೌಕಿ DC ಬಂದಿದ್ರಿ, AC ಬಂದಿದ್ರಿ, ಸಾಲಿ ಬದ್ದಲ್ಲ ಎಲ್ಲರೂ ಬಂದು ಮನೆಗೆ ಸರ್ವೆ ಮಾಡಿರ್ರಿ. ಅದ್ರ ಬಂದು ನಮ್ಮ ಮೇಡಮ್ಗಳು ಭಾಳ ಅದ್ರ ಬದಲು ಕೆಲಸ ಮಾಡಿದಾರೆ. ಈಗೆಲ್ಲ ಅದ ಓಕೆ ಆಗಿ ಈಗೆಲ್ಲ ಚೌಕ ನಮಗೆ ಸಾಲಿ ಪಲ್ಲಿ ಅನುಕೂಲ ಆಗೈತ್ರಿ. ಇನ್ನೂ ಅದ್ರ ಭೀ ನಾವು ಬೇಡ್ಕೊಳ್ದಂದ್ರೆ ಏನು ರೀ 12ನೇಂತೆ ತನಕ ಸಾಲಿ ಮಾಡಿಕೊಡು ಅನ್ನೋದು ಇದನ್ನೊಂದು ಬೇಡ್ಕೊಡ್ರಿ ನಾವು ಮಕ್ಕಳದಲ್ಲಿ. ಯಾಕಂದ್ರೆ ನಮ್ಗೆ ಸಾಲಿ ಸನೇ ಇಲ್ರಿ, ಸನೇ ಇಲ್ರಿ. ಇತ್ತು ಹೋಗ್ಬೇಕಾರೆ 5-6 ಕಿಲೋಮೀಟ್ರ್ ಹೋಗ್ಬೇಕ್ರಿ. ಹತ್ತು ಹೋಗ್ಬೇಕಾರೆ ಕಬ್ಬರ್ಗೆ 12 ಕಿಲೋಮೀಟ್ರ್ ಹೋಗ್ಬೇಕ್ರಿ. ಸನೇದಾಗ ನಮ್ಮ ಸಾಲಿಗಳು ಇಲ್ರಿ. ಅದರ ಸಂಬಂಧ ಇದನ್ನೆಲ್ಲ ಗುದ್ದಾಡಿ ಈಗ 10ನೇಂತೆ ತನಕ ಇಲ್ಲಿ ಏನು ಮಾಡಿ ನಿಲ್ಸಿದಾರೆ. ಇನ್ನು ಮುಂದೆ 12ನೇಂತೆ ತನಕ ಅವ್ರು ಸಾಲಿ ಆಗಬೇಕು ಅನ್ನೋದು ನಾವು ಇದನ್ನು ಮಾಡ್ತೀವಿ ರೀ. ಇದ್ರ ಬದಲ್ರಿ ನಮ್ಮ ಶೋಭಾ ಮೇಡಮ್ಗಳ, ಮಂಜುಳಾ ಮೇಡಮ್ಗಳ, ನಮ್ಮ ಕಲ್ಲಾಪ್ ಸಾಹಿಬ್ಗಳ ಎಲ್ಲರೂ ಇದ್ರ ಬದಲ್ದ ಭಾಳ ಕೆಲಸ ಮಾಡಿದಾರೆ. ನಮ್ಮನ್ನ ಎಲ್ಲೆಲ್ಲ ಕರ್ಕೊಂಡು ಹೊರ್ಯಾಡಕ್ಕೆ ಹೋಗಿದ್ದಾರೆ. ನಾವು ಎಲ್ಲ ಬೆನ್ನು ಹತ್ತೀವಿ ರೀ. ತಹಸೀಲ್ದಾರ್ ಬಂದಿದ್ರು ಮನೆ ಹೇಳಕ್ಕೆ, ಸರ್ವೆ ಮಾಡಕ್ಕೆ, DC ಬಂದಿದ್ರಿ, AC ಬಂದಿದ್ದ. ಎಲ್ಲರೂ ಇದ್ರ ಬದಲು ನಮ್ಮ ಇಡೀ ಊರೆಲ್ಲ ಸರ್ವೆ ಮಾಡಿದಾರೆ. ಎಲ್ಲ ಮಾಡಿ ಕಿಸಿಂದ ಎಲ್ಲ ಮತ್ತು ನಮ್ಮ 3 ಮಂದಿ ನಮ್ಮ ಮೇಡಮ್ಗಳು ಕರ್ದಲ್ಲಿ ಬೆನ್ನು ಹತ್ಯಾರ. ಊರು ಹಿರಿಯರದು ರೀ, ಊರು ಹಿರಿಯರ ಪಂಚಾಯತಿ ಅವರ ಎಲ್ಲ ಚೊಕ್ಕ ಅವ್ರು ಎಲ್ಲಿ ಕರಿತಾರ ಇಲ್ಲಿ ಬೆನ್ನು ಹತ್ಯಾರ. ಹಚ್ಚಿ ಕಿಸಿಂದ ಈಗ 12ನೇಂತೆ ತನಕ ಸಾಲಿದಟ ಅನುಕೂಲ ಮಾಡೋಣ ರೀವು. 10ನೇಂತೆ ತನಕ ಆಗೈತೆ ರೀ. ಈಗ ಮಕ್ಕಳ ಎಲ್ಲ ಮದುವೆ ಮಾಡೋದು ನಿಲ್ಲಿಸಿಬಿಟ್ಟಿದ್ದೇವ್ರಿ ನಾವು. ಈಗ ಸಣ್ಣ ಮಕ್ಕಳ ಮದುವೆ ಮಾಡಿ ಕೊಡೋದಿಲ್ಲ ರೀ. ಈಗ ಸಾಲಿದ ಅನುಕೂಲ ಆಗನ ಎಲ್ಲ ಮಕ್ಕಳ ಬಂದ್ ಮಾಡಿಸಿದೇವ್ರಿ ನಾವು. ಈಗ ನಮ್ಮ ಮೇಡಮ್ಗಳು ಬೆನ್ನು ಐತಿ, ನಾವು ಅವ್ರಿಗೆ ಸಹಾಯ ಮಾಡಿದೇವ್ರಿ. ಅವ್ರು ಎಲ್ಲಿ ಕರಿತಾರೆ ಇಲ್ಲಿ ಬೆನ್ನು ಹತ್ತಿದೇವ್ರಿ. ನನ್ನ ಬೆಳಗಾವಿಯಲ್ಲಿ ಕ್ರಾಸ್ ಮಾಡಿಬಿಟ್ಟು ಹೊಲ ಐತ್ರಿ ಅವ್ರದ್ದು. ಡೋಂಟ್ ಲುಕ್ ಎಟ್ ದ ಕ್ಯಾಮ್ರಾ. ನೋಡ್ಬೇಡ್ರಿ ಅಂತೀರಿ. ಆ ಕಡೆ ಮೇಡಮ್ ಹೋಯ್ತ್ರಿ. ಅದು ಹೊಲ ಕೇಳುವ ರೋಡ್ ಕಚ್ಚಿ ಐತಿ. ಹೊಲ ಏನ್ರ ಮಾಡ್ಯಾರಲ್ಲ ಮತ್ತೆ ಈಗ ಪಾಲ ತಗೊಳ್ಳೋದಿಲ್ಲ ಅದು ಯಾವಾಗ ಇವ್ರು ಗಂಡಪಟ್ಟಿ ಹೊಲ ಐತೆವ ತಗೋಬೇಕಲ್ಲ ಅವ್ರು. ಕೊಟ್ರ ತಗೋಲ್ಲ ಅಲ್ಲ. ಎಷ್ಟು ವರ್ಷದಿಂದ ಬಿಡ್ತಿರ್ತೀವಿ ಅದು ಏನಾದ್ರೂ ಮಾಡಿ ಕೋರ್ಟ್ ತಗೋಬೇಕಲ್ಲ. ಆ ಹುಡುಗಿ ನಿಮ್ಮ ಮಗಳಿಗೇನ ಸಾಂತ್ವನ ಕೇಂದ್ರಕ್ಕೆ ಹೋಗಿ ಅರ್ಜಿ ಕೊಡಾಕ ಹೇಳ್ರಿ. ಚಲೋ ಆ ಕಡೆ ಸಿರಟ್ಟಿ ಎಲ್ಲ ಸ್ವಲ್ಪ ನೀರ್ ಐತಲ್ಲ, ಚಲೋ ಐತಲ್ಲ ನೀರಾವರಿ. ಅಲ್ಲ ಎಷ್ಟು ನಮ್ ಜನ ಏನ ಅಂಜ ಜನ ಗಂಗಾವಿ ಯಾರು ಮಾಡಾಕತ್ತಾರ ಅದನ್ನ ಮಾಡ್ಬಿಡ್ರಿ ಅವ್ರ ಮಾಡ್ತಾವ್ರ. ನೀವು ಕೋಟಿಗೆ ಹಾಕಿಲ್ಲ ಅವ್ರು ಹಾಕಿದ್ರ ಕೋಟಿಗೆ ನಮಗ ಇವ್ರನ್ನ ಕರ್ಯಾರ. ಇವ್ರಟ ನೀಟಾಗಿ ನೀವು ಅದ ಹಾಕಿ ಭಂಡಾರಿ I'll just check with GC. Yeah, I work in Goa. Because even Shobha is important. I got Shobha. ಕಡ್ಕಿನ ಅಣ್ತಾಮನ ಮತ್ತು ಮಗ್ಲಿ ಮನ್ಯಾಗಿನ ಅಣ್ತಾಮ ಬೇರೆ ರೀ. ಕಡ್ಕಿನ ಅಣ್ತಾಮ್ರನ ಒಟ್ಟು ಇದನ್ನ ಮಾಡ್ತಾರೋ. ಎಷ್ಟು ಎಕರೆ ಐತಿ ಹೇಳ್ರಿ?
ಇವ್ರ ಪಾಲ್ ಒಂದ್ 2 ಎಕರೆ ಬರ್ತೈತಿ ನೋಡ್ರಿ. ಮತ್ ಯಾಕ್ರಿ ಅದು ತಗೋಬೇಕ ಒಂದ್ಸಲ ನೀವು ಇದಕ್ಕೆ ಸಾಂತ್ವನಕ್ಕ ನಿಮ್ ಹುಡುಗಿನ ಫೈಟ್ ಮಾಡ್ಲದಿಲ್ಲ. ಯಾಕಂದ್ರೆ ಕೋರ್ಟ್ನಾಗಿನ ಆಗಿನ ಕೆಲಸ ಇಲ್ಲಿ ಆಗ್ಯಾವ ಸಣ್ಣ ಇದ್ರೊಳಗನ ಆಗಿದೆ. ಯಾಕಂದ್ರೆ ಸ್ವಲ್ಪ ಅನ್ಸ್ತಾರಲ್ಲ ಕಾಯ್ದೆ ಕಾನೂನು ನೋಡಿ ಅದನ್ನ ಮಾಡಿ ನೀವು ಆ ಹುಡುಗಿನ ಕರ್ಸ್ರಿ ಒಂದ್ಸಲ ಚಿಕ್ಕೋಡಿಗೆ, ನಾವು ಯಾರ ಬರ್ತೀವಿ ಬಂದಾಗ ಸ್ಟಾರ್ಟಿಂಗ್ ಅದು ಏನಾರ ಯಾಕಾಗೋತಾಕ ಅವ್ರು ಬಂದು ಆ ಹೊಲದ ಬಗ್ಗೆ ಅವ್ರು ಏನ್ ಮಾಡ್ತಾರೋ ಅಂತ ನೋಡಿದ್ರೆ ಸಾಕು. ಅವ್ರು ಏನ್ ಮಾತಾಡ್ತಾರೋ ಹೆಂಗ್ ಮಾಡ್ತಾರೋ ಹುಡುಗ ಪಾಲ ಕೊಡ್ತಾರೋ ಮಾತಾಡಿದ್ರೆ ಸಾಕು. ಆಮೇಲೆ ನೆಕ್ಸ್ಟ್ ನೋಡಕ್ ಬರ್ತಾರ, ಕೊಟ್ರೆ ಕೊಡ್ತಾರೋ ಕೊಟ್ಟಿಲ್ಲ ಅಂದ್ರೆ ನಾವು ಕೋರ್ಟಿಗೆ ಹೋಗ್ತೀವಿ ಅಂತ. ಈಗ ಏನೋ ಅಂತಾರಲ್ಲ ಅದನ್ನ ಏನು ಅಲ್ಲ ಒಂದು ಮೂಗಿಲ ಏನಪ್ಪ ಹೆಸರು ಜಾನವ ಪರಮೇಶ್ವರ್ ಸನದಿ, ಸೆಕೆಂಡ್ ಇಯರ್ ಆರ್ಟ್ಸ್. ತಂದೆ ಹೆಸರು ಪರಮೇಶ್ವರ್, ತಾಯಿ ಹೆಸರು ಶೋಭಾ. ನಮ್ಮಪ್ಪ ನಮ್ಮವ್ವ ಇಬ್ರು ಕೂಲಿ ಕೆಲಸ ಮಾಡ್ತಾರೆ. ನನ್ನ ಹೆಸರು ಸತ್ಯವ ಸಿದ್ದಪ್ಪ ತಳವಾರ್. ನಾನು 9th ಚಿಕ್ಕೋಡಿ ನನ್ನ ಹೆಸರು ಸತ್ಯವ ಸಿದ್ದಪ್ಪ ತಳವಾರ್. ನಾನು 9th ಚಿಕ್ಕೋಡಿ ಸಾಲಿಗೆ ಹೋಗ್ತೇನ್ರಿ. ನಮ್ಮ 9th ಚಿಕ್ಕೋಡಿ ಸಾಲಿಗೆ ಹೋಗ್ತೇನ್ರಿ. ನಮ್ಮೂರು ಹಂಚಿನಾಡ್ರಿ. ನನ್ನ ಹೆಸರು ಜಾನವ ಪರಮೇಶ್ವರ್ ಸನದಿ, ಸೆಕೆಂಡ್ ಇಯರ್ ಆರ್ಟ್ಸ್. ಚಿಕ್ಕೋಡಿಗೆ ಹೋಗ್ತೇನು. ತಂದೆ ಹೆಸರು ಪರಮೇಶ್ವರ್, ತಾಯಿ ಹೆಸರು ಶೋಭಾ. ಹಂಚನಾಳ, ನಮ್ಮೂರ ಹೆಸರು ಹಂಚನಾಳ. ಇವಾಗ ಮೀಟಿಂಗ್ ಆಗುತ್ತಲ್ಲ, ಇವಾಗ ನಮ್ಮ ಶೋಭಾ ಮೇಡಮ್, ಜಾನಕಿ ಮೇಡಮ್ ಬರ್ತಾರಲ್ಲ, ಅವ್ರು ಬಂದು ನಿಮ್ ಜೊತೆ ಮಾತಾಡೋದ್ರಿಂದ ನಿಮ್ಗೇನಾಗಿದೆ? ನೀನೊಂದು ನಾವು ಅವ್ರು ನಮ್ಮ ಜೊತೆ ಮಾತಾಡೋದಾದ್ರೆ ನಾವು ಗಪ್ಪ ನಾಚ್ಕೋತ ಕುಂತಿದ್ದೀವಿ ರೀ. ಅವಾಗ ರೀ ಅವ್ರು ಬರೋಕ್ಕಿಂತ ಮುಂಚೆ ರೀ. ಮತ್ತು ರೀ ಈಗ ರೀ ನಾವೆಲ್ಲರೂ ಹೆಂಗೆ ಬೇಕಾದಂಗೆ ಯಾರ ಜೊತೆ ಎಲ್ಲ ಮಾತಾಡ್ತೇವೆ ರೀ. ಈಗ ರೀ ನಾಚಂಗಿಲ್ಲ ರೀ. ಮತ್ತು ತಾಯಂದ್ರಿ ಮೀಟಿಂಗೂ ಮಾಡ್ತಾರೆ ರೀ. ಇನ್ನೇನು ಇವಾಗ ಅವ್ರು ಬಂದು ಮೀಟಿಂಗ್ ಮಾಡೋದ್ರಿಂದ ನಿಮ್ಗೇನು ಅನುಕೂಲ ಆಗ್ತಾ ಇದೆ? ನಮಗ್ರಿ ಈಗ ಸಾಲಿ ಬಿಟ್ಟಾರೆಲ್ಲ ಸಾಲಿಗೆ ಹೋಗ್ತಾರಿ. ಅದು ಅಲ್ದ ಈಗ ಸಾಲಿ ಬಿಡ್ರಿ ಏನಾಗತ್ ಕೇಳ್ರಿ, ಯಾರು ಏನ್ ಹೇಳಂಗಿದ್ರಿ. ಅವಾಗ ಟೀಚರ್ಗಳು ಧೈರ್ಯ ತುಂಬಿ ಸೋರ್ಗಳು ಹೇಳಿ ಅವ್ರಿಗೆ ಹೆಸರು ಹಚ್ಚಿ ಬಂತಾರಿ. ಅದು ಅಲ್ದ ನಮ್ಗೆ ಏನೇನ್ ಬೇಕು ಅದೆಲ್ಲ ಅನುಕೂಲ ಮಾಡ್ಕೊಡ್ತಾರಿ. ಒಟ್ ನಮ್ಗೆ ಏನ ಆಗ್ಬೇಕಾದ್ರೂ ಟೀಚರ್ಗಳನ್ನ ಕೇಳ್ತೇವ್ರಿ. ನಮ್ಗೆ ಧೈರ್ಯ ತುಂಬ್ತಾರಿ. ಒಟ್ ಅವ್ರಿಂದ ನಮ್ಗೆ ಸಹಾಯ ಆಗ್ತೈತಿ. ಮಾತಾಡ್ಬಿಡಿ. ಇವಾಗ ನೀವು ಇವಾಗ ಓದ್ತಾ ಇದ್ದೀರಲ್ಲ, ನೀನ್ ಡ್ರಾಪ್ ಔಟ್ ಆಗಿದಲ್ಲ, ನಿನ್ನ ಹೆಂಗೆ ರೀ-ಎನ್ರೋಲ್ ಮಾಡಿದ್ರು ಅದ್ರ ಬಗ್ಗೆ? ಅಂದ್ರೆ ಮರು ದಾಖಲಾತಿ ಮಾಡಿದ್ರಲ್ಲ ಶಾಲೆಗೆ. ಅಂದ್ರೆ ಟೀಚರ್ಗಳು ಅಂದ್ರೆ ನಾನು 1 ವರ್ಷ ಶಾಲೆ ಬಿಟ್ಟಿನ್ರಿ. ಏನಕ್ಕೆ? ನಂಗೆ ಆರಾಮ ಇದ್ದಿಲ್ರಿ. ಅದೆಲ್ಲ ಒಟ್ಟಿಗೆ ಸೇರ್ತೀರಲ್ಲ, ನಂಗೆ ಆರಾಮ ಇರ್ಲಿಲ್ಲ. ನಾನು 1 ವರ್ಷ ಶಾಲೆ ಬಿಟ್ಟಿನ್ರಿ. ನನಗೆ ಆರಾಮ ಇದ್ದಿರ್ಲಿಲ್ರಿ. ನಾನು ಅಡ್ಮಿಟ್ ಆಗೇನ್ರಿ. ಅದ್ರ ಬೆಳಗ್ಗೆ ನಾನು ಆರಾಮ ಆದ ನಂತರ ಹೋಗ್ಲಿಲ್ರಿ. ನಾನು ಸರ್ ಬೈತಾರಂತ ನಾನು ಶಾಲೆ ಬಿಟ್ಕೋತ ಬಂದಿನ್ರಿ. ಅದ್ರ ಬೆಳಗ್ಗೆ ಜಾನಕಿ ಟೀಚರ್ ಬಂದ್ರು. ಅವರು ನನಗೆಲ್ಲ ಹೇಳಿದ್ರು. ಜಾನಕಿ ಟೀಚರ್ಗಳು, ಶೋಭಾ ಮೇಡಮ್ಗಳು, ಮಂಜನಾ ಮೇಡಮ್ಗಳು, ನಿತ್ಯ ಮೇಡಮ್ಗಳು, ಕಲಾ ಸರ್ಗಳು ಇವರೆಲ್ಲ ನನಗೆ ಬಂದು ಹೇಳಿದ್ರಿ. ಆದ್ರೆ ನಾ ಕೇಳಿದ್ರಿ, ಹಂಗ ಶಾಲೆ ಬಿಟ್ಕೋತ ಬಂದೇನ್ರಿ. ಮತ್ತ 15 ದಿವ್ಸಕ್ಕೆ ಮೀಟಿಂಗ್ ಮಾಡುವಾಗ ಬಿ ಎಲ್ಲಾರು ಅವ್ರ ಗುರಿ, ಅವ್ರ ಶಾಲೆ ಹೆಂಗೆ ಏನೇನ್ ಕಲ್ತ್ ಏನೇನ್ ಗುರಿ ಇಟ್ಕೋಬೇಕು, ಅವ್ರ ಏನ್ ಸಾಧನೆ ಮಾಡ್ಬೇಕು ಅದ್ರೆಲ್ಲ ಬಗ್ಗೆ ಹೇಳಿದ್ರು. ನಾನು ಕಲಿಬೇಕು, ನನಗೂ ಒಂದ್ ಗುರಿ ಅನ್ನೋದು ಇರ್ಬೇಕು ಅನ್ನೋದು ನನಗ ಆಲೋಚನೆ ಹುಡಿದ್ರಿ. ಅದು ನಾನು ಸರ್ ಬೈತಾರಂತ ನಾ ಶಾಲಿ ಬಿಟ್ಕೋತ ಬಂದಿನ್ರಿ. ಅದ್ರ ಬೆಳಕ್ರ ಟೀಚರ್ ಓದ್ ಬಿಟ್ಟು ಬಂದ್ರು. ಆಮೇಲೆ ನನಗೆ ಆರಾಮ ಇರ್ಲಿಲ್ಲ. ಮತ್ತೆ ಬಿಟ್ಟಿನ್ರಿ. ಮತ್ತೆ ಬಿಡೋಣ ಹಂಗ ಶಾಲಿ ಬಿಟ್ಕೋತ ಬಂದ್ರಿ. ಎಲ್ಲಾರು ನನ್ಗೆ ಧೈರ್ಯ ತುಂಬಿದ್ರು. ಅದ್ ನಾ ಹೋಗ್ಬೇಕು ಅನ್ನೋ ನನ್ನ ಛಲ ಹಿಡ್ಕೋತು. ಅದಾಗ ನಾ ಹೋಗ್ಲಿಲ್ಲ. ಆಮೇಲೆ ನನಗ ಫೇಲ್ ಮಾಡಿದ್ರಿ. ಆಮೇಲೆ ಜಾನಕಿ ಚಳಗಳ ನನ್ ಚಿಕ್ಕೋಡಿಗೆ ಅಡ್ಮಿಷನ್ ಮಾಡಿದ್ರಿ. ನೀನ ಸಾಲಿ ಕಲ್ತಾರ ಬಗ್ಗೆ, ಸಾಲಿ ಕಲ್ತ ಅವ್ರ ಗುರುಗಳ ಬಗ್ಗೆ, ಸಾಲಿ ಕಲ್ತ ಮುಂದ್ ಅದ್ರ ಬಗ್ಗೆ ಎಲ್ಲ ನಂಗೆ ಹೇಳಿದ್ರಿ.
ತಿಳಿಸಿ ಏನು ಹೇಳಿದಂತ ನಂಗೆ ಧೈರ್ಯ ತುಂಬಿದ್ರಿ. ನಂಗೆ ಶಾಲೆಗೆ ಹಚ್ಚಿದ್ರಿ. ನಾನು ಈಗ ಶಾಲೆಗೆ ಬಿಡಾನಿಲ್ಲ, ಶಾಲೆಗೆ ಹೊಂಟಿದ್ದೀನಿ. ನನಗೆ ಖುಷಿಯಾಗೈತ್ರಿ. ಈಗ ನಾನು ಡ್ರಾಯಿಂಗ್ ಟೀಚರ್ ಆಗ್ಬೇಕು ನನ್ನ ಆಲೋಚನೆ ಐತಿ. ನಾನು ಕಲಿತೀನಿ, ನಾನು ಕಲ್ಲು ಊದ್ತೀನಿ ರೀ. ಇದೇ ನನ್ನ ಗುರಿ. ಇವಾಗ ನೀನು PUC ಓದ್ತಾ ಇದೆಯಲ್ಲ, ಎಷ್ಟು ದೂರ ಹೋಗ್ಬೇಕಾಗಿತ್ತು ಹೈಸ್ಕೂಲ್ಗೆ, ಮತ್ತೆ PUCಗೆ ಎಷ್ಟು ದೂರ ಹೋಗಿ ಬರ್ತಾ ಇದೆಯಾ? PUC ಈಗ 10ನೇಂತಕ್ಕೆ ರೀ 7 ಕಿಲೋಮೀಟರ್ ಹೋಗ್ತಿದ್ವಿ ರೀ. ಈಗ ರೀ ಚಿಕ್ಕೋಡಿಗೆ ರೀ 20 ಕಿಲೋಮೀಟರ್ ಹೋಗ್ತೇವ್ರಿ. ಬಸ್ ಬಿ ಚಲೋ ಹಂಗಿಲ್ರಿ. ಈ ಮೀಟಿಂಗ್ದಿದ್ದ ರೀ ಜಾನಕಿ ಟೀಚರ್ಗಳ್ರಿ, ಶೋಭಾ ಮೇಡಮ್ಗಳ್ರಿ, ಕಲಾಪಸ್ ಅವ್ರಿಗಳ್ರಿ, ಮತ್ತು ರೀ ಮುಕ್ತಾ ಮೇಡಮ್ಗಳ್ರಿ, ಮಂಜುಳಾ ಮೇಡಮ್ಗಳ್ರಿ ಎಲ್ಲ ಬಂದ್ರಿ. ನಮಗೆ ರೀ ಬಸ್ಸಿನ ಅನುಕೂಲ ಧೈರ್ಯ ತುಂಬ್ರಿ. ನಮಗೆ ಬಸ್ ಕೇಳಕ್ಕೆ ಹಚ್ಚಿದ್ರಿ. ಕೇಳಿ ಬೆಳ್ಕೊಂಡ್ ಬಸ್ ಬಿಡತ್ತಾರ್ರಿ. ಅದು ಇನ್ನ ಒಮ್ಮೊಮ್ಮೆ ನೆಟ್ಟಾಗಿ ಬರ್ತೈತ್ರಿ, ಒಮ್ಮೊಮ್ಮೆ ನೆಟ್ಟಾಗಿ ಬರಂಗಿಲ್ರಿ. ಇವಾಗ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಕಾಲೇಜ್ ಕಳ್ಸಕ್ಕೆ ಒಪ್ಕೊಂಡ್ರ? ಜಾನಕಿ ಟೀಚರ್ಗಳ್ರಿ, ಮಂಜುಳಾ ಮೇಡಮ್ಗಳ್ರಿ, ಕಲಾಪಸ್ ಅವ್ರಿಗಳ್ರಿ ಎಲ್ಲ ಬಂದು ನಮ್ಮ ಮನ್ಯಾಗ ರೀ ನಮ್ಮಪ್ಪ ಒಪ್ಪಿದ್ರಿ. ನಮ್ಮವ್ವ ಒಂದು ಸ್ವಲ್ಪ ಒಪ್ಪಲ್ದಾಗ ರೀ 10ನೇಂತೆ ಆದ ಬಳಕ್ರಿ ಜಾನಕಿ ಟೀಚರ್ಗಳು ಎಲ್ಲರೂ ಮಾರ್ಗದರ್ಶಿ ಸಂಸ್ಥೆದವರು ಎಲ್ಲ ಬಂದು ನಮ್ಮ ಮನ್ಯಾಗ ಹೇಳೋಣ ರೀ. ನಮ್ಮ ಅವ್ವ ಬಿ ಒಪ್ಕೊಂಡು ರೀ. ಈಗ ನಮ್ಮಪ್ಪ ನಮ್ಮವ್ವ ಇಬ್ಬರು ಸಪೋರ್ಟ್ ಮಾಡ್ತಾರೆ ರೀ. ಸಾಲಿ ಕಲಿಯತ್ತಂದು ಹೇಳಿ. ಓಕೆ, ನೀವಿಬ್ರು ಓದಿ ಏನಾಗಬೇಕು? ಅದೇ ನಾ ಸಾಲಿ ಕಲ್ತ್ರಿ ಕಾಲೇಜ್ ಲೆಕ್ಚರ್ ಆಗ್ಬೇಕಂತ ಅನ್ಕೊಂಡು. ನೀನಮ್ಮ? ನನ್ನ ಕಲ್ತು ಡ್ರಾಯಿಂಗ್ ಟೀಚರ್ ಆಗ್ಬೇಕಂತ ನನ್ನ ಆಸೆ. ಏನು ಟೀಚರ್? ಡ್ರಾಯಿಂಗ್ ಟೀಚರ್. ಓಕೆ, ಥ್ಯಾಂಕ್ಸ್. That drawing teacher better see the drawing properly, not as an answer to you, as a ಇವಾಗ ಡ್ರಾಯಿಂಗ್ ಟೀಚರ್ ಅಂತ ಆಗೋದು, ನೀನು ಅದನ್ನ ಸ್ವಲ್ಪ ದೊಡ್ಡದಾಗಿ ವಿಷಯವಾಗಿ ಹೇಳು. ನನಗೆ ಡ್ರಾಯಿಂಗ್ ಮೇಲೆ ನನ್ಗೆ ಏನಕ್ಕೆ ಇಷ್ಟ, ಏನಕ್ಕೆ ನಾನು ಡ್ರಾಯಿಂಗ್ ಟೀಚರ್ ಅದ್ರ ಬಗ್ಗೆ ಸ್ವಲ್ಪ ಓದಿ ಡ್ರಾಯಿಂಗ್ ಟೀಚರ್ ಆಗ್ಬೇಕು ಅಂತ ನನ್ ಕನ್ಸು. ಏನಕ್ಕಪ್ಪ ಅಂದ್ರೆ ಆ ರೀತಿ ಫಸ್ಟ್ ತಗೋ ಬರ್ತೀರಾ ಬೇಗ ಹೋಗಿ. ಸ್ವಲ್ಪ ಪೇಂಟಿಂಗ್ ಓಕೆ ಹೇಳಿ, ಆಮೇಲೆ ತೋರ್ಸ. ಅಂದ್ರೆ ನನ್ಗೆ ಅವನ್ನೆಲ್ಲ ಸರ್ ನಂಗೆ ಡ್ರಾಯಿಂಗ್ ಬೋರ್ಡ್ ಮೇಲೆ ತೆಗಿತಿದ್ರಿ. ನಾನು ತೆಗಿತೀನಿ, ಆಮೇಲೆ ಅದನ್ನ ತೆಗಿಬೇಕು. ನನ್ಗೆ ಸರಿಯಾಗಿ ನಾನು ತೆಗಿಯಲ್ಲ ಈಗಾದ್ರೂ ಕೂಡ. ಅದೇ ನಾನು ತೆಗಿಬೇಕು ಅನ್ನೋ ನನ್ನ ಆಲೋಚನೆ ಹೊಡ್ತೀರಿ. ಆ ಡ್ರಾಯಿಂಗ್ ಟೀಚರ್ ತೆಗಿಯೋದು ನಂಗೆ ಇಷ್ಟ ರೀ. ನಂಗೆ ಡ್ರಾಯಿಂಗ್ ತೆಗಿಯೋದು ನಂಗೆ ಇಷ್ಟ ರೀ. ಇನ್ನೊಂದು ತೆಗಿಲ್ದವ್ರಿಗೂ ಅವ್ರು ತೆಗಿಸ್ಬೇಕು, ಅವ್ರು ಕಲಿಸ್ಬೇಕು ಅನ್ನೋ ನನ್ನ ಆಸೆ ರೀ. ಸ್ವಾಭಿಮಾನಿಯಲ್ಲಿ ಬದುಕಲು ನಾವು ಸಂಗವ ಸೇರೋಣ. ಮಗುವಾಗಿದ್ದಾಗೆ ನಿಮಗೆ ತಂದೆ ತಾಯಿಯ ಆದೆ, ತಾರುಣ್ಯದಲ್ಲಿ ನಿಮ್ಮ ಗಂಡ ಅತ್ತಿ ಮಾವ ನಡೆಸ್ಯಾರ ಅಧಿಕಾರ. ತಾರುಣ್ಯದಲ್ಲಿ ನಿಮ್ಮ ಗಂಡ ಅತ್ತಿ ಮಾವ ನಡೆಸ್ಯಾರ ಅಧಿಕಾರ. ಗಣ್ಯರೇ ಮಹಿಳೆಯರ ಒಕ್ಕಟದಿಂದ ಬಾಳೆರೆ, ಸ್ವಾಭಿಮಾನಿಯಲ್ಲಿ ಬದುಕಲು ನೀವು ಸಂಗವ ಸೇರಿರಿ. ಸ್ವಾಭಿಮಾನಿಯಲ್ಲಿ ಬದುಕಲು ನೀವು ಸಂಗವ ಸೇರಿರಿ. ಸ್ವಾತಂತ್ರ್ಯ ನಿಮಗಿಲ್ಲವೇ ಸ್ವಾತಂತ್ರ್ಯ ಪಡೆಯಲು, ಸ್ವಾತಂತ್ರ್ಯ ಪಡೆಯಲು ನೀ ಬಂದು ಮಹಿಳಾ ಸಂಘವ ಸೇರವ್ವ. ಸ್ವಾತಂತ್ರ್ಯ ಪಡೆಯಲು ನೀ ಬಂದು ಮಹಿಳಾ ಸಂಘವ ಸೇರವ್ವ. ಮಹಿಳೆಯರ ಒಕ್ಕಟದಿಂದ ಬಾಳೆರೆ, ಸ್ವಾಭಿಮಾನಿಯಲ್ಲಿ ಬದುಕಲು ನಾವು ಸಂಘವ ಸೇರೋಣ. ಮಹಿಳೆಯರ ನಾವು ಸಂಘವ ಸೇರಿರೆ. ಅಕ್ಕವ್ರ ಸೂಪರ್. ನಾನು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಂಗವ್ವ ಕಾಶಿನಾಥ್ ಕಾಂಬಳೆ. ನಮ್ಮ ಊರು ಜೋಡ್ಕೊಳ್ಳಿ, ನಮ್ಮ ತಾಲೂಕಾ ಚಿಕ್ಕೋಡಿ, ನಮ್ಮ ಜಿಲ್ಲೆ ಬೆಳಗಾವಿ. ಆದರೆ ನಮ್ಮ ಚಿಕ್ಕೋಡಿ ತಾಲೂಕದೊಳಗೆ
ಒಂದು ಚಂದ್ರೋದಯ ಒಕ್ಕೂಟ ಅಂತ ಒಂದು ಒಕ್ಕೂಟ ಮಾಡ್ಕೊಂಡೀವಿ ರೀ. ಅಲ್ಲಿ 600 ಮಂದಿ ಸದಸ್ಯರಿದ್ದಾರೆ. ಅದ್ರ ತಿಂಗಳ 4 ತಾರೀಕು ನಾವು ಮೀಟಿಂಗ್ ಇಟ್ಕೊಂಡು ಅಲ್ಲಿ ಏನೆಲ್ಲ ಚರ್ಚೆ ಮಾಡ್ತೇವೆ. ಇವಾಗ ಕ್ರೈ ಸಂಸ್ಥೆ ಬಗ್ಗೆ ಅಂದರೆ ಮಾರ್ಗದರ್ಶಿ ಸಂಸ್ಥೆ ಶೋಭಾ ಮೇಡಮ್. ಹಾಂ, ಶೋಭಾ ಮೇಡಮ್ ಕೆಲಸಗಳು ಮಾಡ್ತಾರೆ ಸರ್. ಈಗ ನಮ್ಮದು ಹಳ್ಳಿ ಅಂದ್ರೆ ಒಂದು ನಮ್ಮ ಜೋಡುಕುರುಳಿ ಅಂದ್ರೆ ಒಂದು ನಮ್ಮದು ಚಿಕ್ಕದ ಹಳ್ಳಿ ಸರ್. ನಮ್ಮದು ಈ ಚಿಕ್ಕದ ಹಳ್ಳಿ ಒಳಗೆ ನಮ್ಮ ಶೋಭಾ ಮೇಡಮ್ ಅವ್ರು ಬಂದು, ಆದರೆ ಇದು ಚಿಕ್ಕದ ಹಳ್ಳಿ ಅನ್ನಕ್ಕೆ ಆಯ್ತು ರೀ ಸರ್. ನಮ್ಮ ಪೊಲೀಸ್ ಸ್ಟೇಷನ್ ಒಳಗೆ ದೊಡ್ಡ ಹಳ್ಳಿ ರೀ ಅದು. ಅಂದ್ರೆ ಒಂದು ಜಮ್ಮು ಕಾಶ್ಮೀರ ಅನ್ನೋ ಅಂಥ ಒಂದು ಹಳ್ಳಿ ರೀ ನಮ್ಮದು ಇದು. ಆದ್ರೆ ಇಂಥ ಹಳ್ಳಿ ಒಳಗೆ ನಮ್ಮ ಶೋಭಾ ಮೇಡಮ್ ಅವರು ಬಂದು ಇಲ್ಲಿ ಕೆಲಸ ಮಾಡಿ ಹೆಣ್ಮಕ್ಳನ್ನೆಲ್ಲ ಬದಲಾವಣೆ ಮಾಡಿ, ಆದ್ರೆ ನಮ್ಗೆ ಏನೆಲ್ಲ ಗೊತ್ತಿಲ್ಲಾಗಿತ್ತು ರೀ ಸರ್. ಅಲ್ಲಿ ಏನೂ ಗೊತ್ತಿಲ್ಲಾಗಿತ್ತು ರೀ ಸರ್ ನಮ್ಗೆ. ಆದ್ರೆ ಅವ್ರು 7 ವರ್ಷದಿಂದ ನಮ್ಮಲ್ಲಿ ಕೆಲಸ ಮಾಡಿ, ಆದ್ರೆ ಈಗ ನಾವು ಕಿಶೋರರ ಬಗ್ಗೆ ಮಾಡೋರ್ದೇವು. ಮುಂದೆ ಅಂಗನವಾಡಿ ಶಾಲೆಗಳು ಅವ್ರು ಬಂದು ಮಕ್ಕಳನ್ನೆಲ್ಲ ತೂಕ ಹಾಕ್ಸಿದ್ರು ಸರ್. ಅವ್ರು ಬಂದು ತೂಕ ಹಾಕಿಸಿದಾಗ ಅವಾಗ ಸುಮಾರು ಒಂದು 100 ಜನ ಮಕ್ಕಳ ತೂಕಗಳು ಕಡಿಮೆ ಇದ್ದು ಬಂದು ಸರ್. ಆವಾಗ ಅವರು ಅಂಗನವಾಡಿ ಟೀಚರ್ಗಳು 1-2 ಮಂದಿನ ಸಸ್ಪೆಂಡ್ ಮಾಡಿದ್ರು ಸರ್. ಅಂದ್ರೆ ಬೆಂಗಳೂರಿಂದ ಬಂದ 1-2 ಮಂದಿನ ಸಸ್ಪೆಂಡ್ ಮಾಡಿದರು. ಆವಾಗ ನಮ್ಮ ಮೇಡಮ್ ಅವ್ರು ಬಿಡ್ದಿಲ್ಲ ರೀ. ಮತ್ತು ಇದು ನೀವು ಅವ್ರು ಸಸ್ಪೆಂಡ್ ಮಾಡೋಕ್ಕಿಂತನೂ ಅವ್ರದ್ದು ಟೀಚರ್ಗಳ್ದು ಅಟ್ಟ ಇದ್ರೊಳಗೆ ತಪ್ಪಿಲ್ಲ, ನಮ್ಮ ಶಿಡಿಪ ಸಾಯಿಬ್ರದೂ ತಪ್ಪೈತಿ. ಆದ್ರೆ ಅವ್ರು ಬಂದು ಇವ್ರನ್ನ ಬದಲಾವಣೆ ಮಾಡಬೇಕು. ಅವ್ರು ಮೊದಲು ತಪ್ಪು ಮಾಡಿದಾರೆ. ಅವ್ರು ಬಂದು ಮೇಲೆ ಬಂದು ಅವ್ರಿಗೆ ಇಟ್ಟು ಕೊಡ್ತಿರು. ಅವರೆಲ್ಲ ಇವ್ರಿಗೆ ಬಂದು ಎನ್ಕ್ವೈರಿ ಮಾಡ್ತಾರಂದ್ರೆ ಅವ್ರು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ. ಅವಾಗ ಮತ್ತು ಇವ್ರು ಸಸ್ಪೆಂಡ್ ಆರ್ಡರ್ ತೊಗೊಂಡು ನಮ್ಮ ಬೆಳಗಾವಿ ಒಳಗೆ ಉಮಾಶೇರಿ ಕಡೆ ಹೋಗಿ ಮತ್ತು ಅವ್ರು 2 ಮಂದಿ ಅಂಗನವಾಡಿ ಟೀಚರ್ಗಳು ಕೆಲಸ ಮ್ಯಾಗ ಬರೋ ವ್ಯವಸ್ಥೆ ಮಾಡ್ರಿ. ಅವ್ರು ಮಾಡಿದಾಗ ಅವ್ರಿಗೆ ಏನೆಲ್ಲ ಈಗ ಅವ್ರ ಮೇಡಮ್ಗಳು ಬಂದ ಮೇಲೆ ಅಂಗನವಾಡಿ ಟೀಚರ್ಗಳೂ ಸರಿಪಡಿಸಿದ್ರು. ಅವ್ರ ಮಕ್ಕಳಿಗೂ ಅದು ಪೌಷ್ಟಿಕಾಹಾರ ಕೊಡೋ ವ್ಯವಸ್ಥೆ ಎಲ್ಲ ಮಾಡಿದ್ರಿ. ಮುಂದೆ ಈಗ ನಮ್ಮಲ್ಲಿ ಭಾಳಷ್ಟನ ಮಕ್ಕಳು ತಾಯಂದ್ರ ಸಭೆ ಅಂದ್ರೆ ಗೊತ್ತಿಲ್ಲಾಗಿತ್ತು ರೀ. ತಾಯಂದ್ರ ಸಭೆ ಹೆಂಗೆ ಮಾಡಬೇಕು, ತಾಯಂದ್ರ ಸಭೆ ಅಂದ್ರೆ ಯಾನ, ಅದು ಯಾಕೆ ಮಾಡಿಸ್ತಾರೋ, ತಾಯಂದ್ರ ಸಭೆ ಮಾಡೋದು ಅರ್ಥ ನಮ್ಮಲ್ಲಿ ಗೊತ್ತಿಲ್ಲಾಗಿತ್ತು ಅದು. ಆವಾಗ ಇವರು 5 ಮಂದಿ ಇವರೆಲ್ಲ ಬಂದು ನಮ್ಮ ಕಲಾಪ್ ಸರ್ ಆಗಿರಲಿ, ನಮ್ಮ ಜಾನಕಿ ಅವರಾಗಿರಲಿ, ನಮ್ಮ ಮೇಡಮ್ಗಳು ಇವ್ರನ್ನೆಲ್ಲ ಕಳಿಸ್ಕೊಟ್ಟು ಇಲ್ಲಿ ತಾಯಂದ್ರ ಸಭೆ ಮಾಡೋಕೆ ಕಳಿಸಿದ್ರು. ಆವಾಗ ತಾಯಂದ್ರ ಸಭೆ ಒಳಗೆ ನಾವು ಎಲ್ಲ ಭಾಗ್ಯರಾಗ್ತಿದ್ವಿ ರೀ. ಯಾರು ನಮ್ಮ ಸಂಘದ ಹೆಣ್ಮಕ್ಳೆಲ್ಲ ಭಾಗ್ಯ ಆಗ್ತಿದ್ರಿ ಅದ್ರಾಗ. ಆದ್ರೆ ಆ ಮರಿಗೆಲ್ಲ ಹೋಗಿ ಇವ್ರು ಮನೆಗೆ ಯಾರು ತಾಯಂದ್ರ ಸಭೆಗೆ ಬರೋಕೆ ಭಾಳ ಹೆದರ್ತೀರಿ ಮಂದಿ. ತಾಯಂದ್ರ ಸಭೆಗೆ ಬರ್ಬೇಕಾದ್ರೆ ನಮ್ಗೆ ಕೆಲಸ ಅದಾವ, ನಾವು ಬರೋಂಗಿಲ್ಲ, ಅಲ್ಲಿ ನಮ್ಗೆ ಯಾನ್ ಸಿಗ್ತೈತಿ, ತಾಯಂದ್ರ ಸಭೆ ಅಂದ್ರೆ ಯಾನ ಆ ಥರ ಅರ್ಥನ ಇವ್ರಿಗೆಲ್ಲ ಆಗೈತೆ ರೀ. ಆವಾಗ ಇವರು ಮನೆಗೆ ಹೋಗಿ ತಿರುಗಾಡಿ ಅವ್ರನ್ನೆಲ್ಲ ಕೂಡಿ ತಾಯಂದ್ರ ಸಭೆ ಮಾಡಿ ತಿಂಗ್ಳಿಗೆ ಒಂದ್ಸಲ ಅವ್ರ ಮೀಟಿಂಗ್ ಕರೆದು ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ಅಂಥ ಮಕ್ಕಳನ್ನೆಲ್ಲ ಕರೆಸಿ ಇವರು ಮತ್ತು ಗರ್ಭಿಣಿಯರಿಗೆ ಏನು ಸಿಗಬೇಕಾದು ಗೊತ್ತಿಲ್ಲ, ಈಗ ಡೆಲಿವರಿ ಆಗಿರ್ತೈತಿಲ್ಲ ಅಂಥವ್ರಿಗೆ ತಾಯಂದ್ರಿಗೆ ಏನು ಸಿಗಬೇಕು ಅನ್ನೋದು ಗೊತ್ತಿಲ್ಲ. ಅವಾಗ ಇವರೆಲ್ಲ ಬಂದು ತಿಳಿಸ್ಕೊಟ್ರಿ, ಹಿಂಗೆ ಸಿಗ್ತೈತಿ ನಿಮ್ಗೆ, ಹಿಂಗೆಲ್ಲ ವ್ಯವಸ್ಥಿತಿ ಐತೆ ಅಂತಂದು ಮಾಡಿದೊಳಗೆ ಮುಂದವ್ರಿ ಬಾಲ್ಯ ಅಂದ್ರೆ ನಮ್ಮಲ್ಲಿ ಭಾಳ ಸಣ್ಣ ಮಕ್ಕಳು ಮದುವೆ ಆಗ್ತಿದ್ರಿ. ಸಣ್ಣ ಮಕ್ಕಳದು ಅಂದ್ರೆ ಅಗದಿ ನಮ್ಮ ಅಜ್ಜಿ ತೀರ್ಕೊರವ್ರದಾರು, ನಮ್ಮ ತಾತೆ ತೀರ್ಕೊರವದ, ನಮ್ಮ ತಂದೆ ತೀರ್ಕೊರವ್ರದಾರು. ಅವ್ರಿಗೆ 10 ವರ್ಷದೊಳಗಾಗಿ ಮದುವೆ ಮಾಡಬೇಕು, ಏನೋ 18 ವಯಸ್ಸು ಯಾಕೆ ಬೇಕು, ಅಟ್ರಾಗ ಅವ್ರಿಗೆ ಮದುವೆ ಮಾಡಿ ಅವ್ರು ತೀರ್ಕೊಂಡಿರ್ತಾರೋ ಅಂದಾಗಲ ಇವರು ನಮ್ಮ ಕ್ರಾಯದವರು ಬಂದು ಅವಾಗೆಲ್ಲ ಈಗ ಈ ಹೆಣ್ಮಕ್ಳಿಗೆ ತಿಳಿಸಿ ಹೇಳಿದ್ರು. ಅವ್ರು ಏನು ತಿಳಿಸಿ ಹೇಳಿದ್ರು ಅಂದ್ರೆ ಈ ಸಣ್ಣಾಗಿರ್ತಾಗಿ ಮದುವೆ ಮಾಡಬಾರ್ದು, ಅವ್ರನ್ನೆಲ್ಲ ಈಗಿಂದನ ಬಲಿ ಹಾಕಂಗೆ ಆತೈತಿ, ಆದ್ರೆ ತಪ್ಪ ಅದನ್ನು ಮಾಡೋದ್ರಿಂದ ತಪ್ಪು ಆತೈತಿ. ಹಂಗೆ ತಪ್ಪು ನೀವು ಯಾವುದೂ ಮಾಡಬಾರ್ದು, ನೀವೆಲ್ಲರೂ ಬಂದ 18 ವಯಸ್ಸು ಆಗುತ್ತಕ್ಕ ಮದುವೆ ಮಾಡಬಾರ್ದು ಅಂತಂದು ಅವ್ರ ಚಿತ್ರ ಮುಖಾಂತರ ಆದ್ರೂ ತಿಳಿಸಿದ್ರಿ. ಮುಂದೆ ಅವ್ರಿಗೆ ಹಿಂಗೆ ಬೀದಿ ನಾಟಕ ಸಲುವಾಗಿನೂ ಹೀಗೆಲ್ಲ ಮಾಡಿ ಅವ್ರಿಗೆ ಅರಿವು ಮೂಡಿಸಿದ್ರು. ಆದರೆ ಈಗ ಭಾಳ ಬದಲಾವಣೆ ಆಗೈತೆ ಸರ್. ಈಗ ನಮ್ಮ ಕ್ರಾಯ್ ಅನ್ನುವಂಥ ಒಂದು ಸಂಸ್ಥೆ ಬಂದ 7 ವರ್ಷದಿಂದ ಅವ್ರು ಕೆಲಸ ಮಾಡಿ ಇಲ್ಲಿ ಮಾಡಿ ಅವ್ರು ಹೋಗಿದಾರೆ ಅಂದ್ರೂ ಮಕ್ಕಳನ್ನ ಭಾಳ ಬದಲಾವಣೆ ಮಾಡಿದಾರೆ ರೀ. ಸುಮಾರು ನಮ್ಮಲ್ಲಿ ಏನೂ ಗೊತ್ತಿಲ್ಲಾಗಿತ್ತು ರೀ. ಹಾಸ್ಕೂಲ್ದೊಳಗೆ ಮಕ್ಕಳು ಹಾಸ್ಕೂಲ್ ವ್ಯವಸ್ಥೆ ಅಂತೂ ನಮ್ಮಲ್ಲಿ ಇಲ್ಲಾಗಿತ್ತು ರೀ. ಇಲ್ಲಿಂದ 5 ಕಿಲೋಮೀಟ್ರ ಮಕ್ಕಳು ನಡ್ಕೊತ ಹೋಗ್ಬೇಕು, ಎಲ್ಲಿಂದ್ರೆ ಕೆರ್ರಕ್ಕೆ ಬಸ್ ವ್ಯವಸ್ಥೆ ಇಲ್ಲ ರೀ, ನಮ್ಮಲ್ಲಿ ಹಾಸ್ಕೂಲ್ ಇಲ್ಲ ರೀ. ಆ ಹಾಸ್ಕೂಲ್ ಸಂಬಂಧ ಇವ್ರ ಜೊತೆಗೆ ನಾವು ಎಲ್ಲ ಸೇರ್ಕೊಂಡು ಹೋರಾಟ ಮಾಡಿ ಅವ್ರಿಗೆ ಮನೆಯೂ ಕೊಟ್ಟು ಹಾಸ್ಕೂಲ್ ಅನ್ನುವಂಥ ವ್ಯವಸ್ಥೆ ಒಂದು ಮಾಡಿದಾರೆ. ಇಲ್ಲೂ ಭಾಳಷ್ಟು ಕಷ್ಟಪಟ್ಟಿದ್ರು ಅದ್ರ ಸಂಬಂಧ ಆಗಿರಿ. ಈಗ ಇವ್ರು ಅಟ್ಟನೂ ಬಿಟ್ಟು ಹೋದ್ರೂ ಈಗ ಹೆಣ್ಮಕ್ಳನ್ನ ತಯಾರು ಮಾಡಿಬಿಟ್ಟಿದ್ದಾರೆ. ಅವ್ರು
ಅದ್ರ ನೀವು ಒಟ್ಟು ಆಗಿ ನಾವು ಹೋದ್ರೂ ಇದು ನಿಲ್ಲಬಾರ್ದು ಇಲ್ಲಿಗೆ ಅಂದ್ರೆ ನಮ್ಗೆ ಏನೆಲ್ಲ ವ್ಯವಸ್ಥೆಗಳು ಮಾಡಿ ಮುಂದೆ ನಾವು ಡಿ ಸಿ ತಕ ಹೋಗಾಕ ನಮ್ಗೆ ಧೈರ್ಯ ಗೊತ್ತು. ನಮ್ಗೆ ಇಲ್ಲಿವರೆಗೆ ಸಂಘ ಮಾಡೋದು ಅಟ್ಟ ಗೊತ್ತೈತೆ ರೀ. ಆದ್ರೆ ನಾವು ಡಿ ಸಿ ತಕ ಹೋದ್ರೆ ನಾವು ಹೆಂಗೆ ಅವ್ರ ಗುಡಿ ಹೆಂಗೆ ಮಾತಾಡಬೇಕು, ಮುಂದೆ ಅಲ್ಲಿ ನಾವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಹೆಂಗೆ ಮಾತಾಡಬೇಕು ಅನ್ನೋದನ್ನು ನಮ್ಮ ಮೇಡಮ್ ಅವ್ರು ಇಲ್ಲಿ ಬಂದಾಗನ ನಮಗೆಲ್ಲ ಅರಿವು ಮಾಡಿದ್ರು ಸರ್. ಈಗ ನಾವು ಎಲ್ಲಿವೆಲ್ಲ ಈಗ ಮೇಡಮ್ಗಳು ಅವ್ರು ಒಂದು ಟೈಮ್ ಬರೆದಿದ್ರು ನಾವು ಎಲ್ಲೆಲ್ಲ ಧೈರ್ಯ ಮಾಡಿ ಮುಂದೆ ಹೋಗ್ತೇವೆ. ಧೈರ್ಯ ಮಾಡಿ ನಾವು ತಹಸೀಲ್ದಾರ್ ತಕೊಂಡು ಹೋಗಿ ಏನೆಲ್ಲ ಮಾತಾಡಬೇಕು, ಮುಂದೆ ನಾವು ಡಿ ಸಿ ತಕ ಹೋಗಿ ಈ ಕುಮಾರಸ್ವಾಮಿ ತಕ ಹೋಗಿ ಮಾತಾಡಿ ಬಂದೇವ್ರಿ ಸರ್. ನಾವು ಕುಮಾರಸ್ವಾಮಿ ತಕ ಹೋಗಿ ನಾವು ಏನೆಲ್ಲ ಕಾಗದ ಪತ್ರಗಳು ನಮ್ಮ ಸ್ವಂತವಾಗಿ ನಮ್ಮ ಸಂಸ್ಥೆದಾಗಲಿ ನಮ್ಮ ಊರಾಗ ಏನಾರ ಸಮಸ್ಯೆ ನಮಗೆ ಮಶಾನ ಭೂಮಿ ಆಗಲಿ ನಮ್ಮ ದನಗಳು ದವಾಖಾನೆ ಆಗಿರಲಿ ಈಗೆಲ್ಲ ನಾವು ಎಲ್ಲಿ ಹೋಗ್ಬೇಕಲ್ಲ ನಮ್ಗಟ್ಟು ಧೈರ್ಯ ತುಂಬಿ ನಮ್ಮ ಪವರ್ಫುಲ್ ಮಾಡಿಬಿಟ್ಟಿದ್ದಾರೆ ಅವ್ರು. ಒಟ್ಟು ಅವರಿಂದ ಒಂದು ನಾವು ಜಾಗೃತ ಆಗಿದ್ದೇವೆ ರೀ. ಅವರಿಂದ ನಾವು ಉದ್ಧಾರ ಇನ್ನೂ ಅದ್ರ ಭೀನೇ ಅವ್ರದ್ದು ಅಂದ್ರಿ ಹಾಂ ಮುರಾರ್ಜಿ ಅಂದ್ರೆ ಈಗ ನಮ್ಗೆ ಟ್ರೈನಿಂಗ್ ಕೊಡಿಸಿದ್ರು. ಅದನ್ನು ಮುರಾರ್ಜಿಯಲ್ಲಿ ಮಕ್ಕಳದ್ದು ಟ್ರೈನಿಂಗ್ ಕೊಡಿಸಿ ಅವ್ರಿಗೂ ಮುರಾರ್ಜಿ ಎಲ್ಲೆಲ್ಲ ಓತು ಮಕ್ಕಳನ್ನೂ ತಯಾರು ಮಾಡಿದ್ರು ಸರ್. ಕಿಶೋರವ್ರನ್ನೂ ಅವ್ರನ್ನೂ ಹೆಣ್ಣು ಮಕ್ಕಳನ್ನೆಲ್ಲ ಕಿಶೋರವ್ರ ತಿಂಗಳು ಒಂದು ಸಲ ಮೀಟಿಂಗ್ ಕರೆದು ಅವ್ರನ್ನೂ ಕೂಡಿಸಿ ನಮ್ಮ ಮುಕ್ತ ಅವ್ರು ಆಗಿರಲಿ, ನಮ್ಮ ಕಲಾಪ್ ಸರ್ ಆಗಿರಲಿ, ಮಂಜುಳಾ ಮೇಡಮ್ ಆಗಿರಲಿ ಭಾಳಷ್ಟು ಈಗ ನಮ್ಮ ಮೇಡಮ್ಗಳಂತೂ ಅವ್ರ ಮ್ಯಾಲೆ ಒಟ್ಟು ಬಿಡೋದಿಲ್ಲ ಬಿಡ್ರಿ. ಈ ರೀತಿ ಎಲ್ಲ ಮಕ್ಕಳ ತಯಾರು ಮಾಡಿ ಬಿಟ್ಟಿದ್ದಾರೆ ಸರ್. ಈಗ ನೀವೆಲ್ಲ ಅಂಗನವಾಡಿ ಎಲ್ಲ ವಿಸಿಟ್ ಮಾಡಿ ಹಂಗೆ ನಾವು ಅಂಗನವಾಡಿ ಈಗ ಎಲ್ಲ ಮೇಡಮ್ಗಳು ಬಿಡಲಿ ನೀವು ಬಿಡಲಿ ಬಿಟ್ಟಿದ್ದಾರೆ ಅಂದ್ರೆ ನೀವೇನು ಪೂರ್ತಿ ನಾವು ಬಿಟ್ಟಿಲ್ಲ ಸರ್. ನಮ್ಮನ್ನು ತಯಾರು ಮಾಡಿ ಬಿಟ್ಟಿದ್ದಾರಲ್ಲ, ನಾವು ಎಲ್ಲಿ ಹೋಗಬೇಕು ಏನು ಮಾಡಬೇಕು ನಾವು ಬಿಸಿ ಅಡುಗೆಗೆ ಚೆಕ್ ಮಾಡ್ತೇವೆ ರೀ. ಹೋಗಿ ಶಾಲೆಗಳಿಗೆಲ್ಲ ಅಡುಗೆ ಮಾಡ್ತಾರಲ್ಲ ಅಂಥ ಅಡುಗೆಗಳು ಹೋಗಿ ಬಿಸಿ ಅಡುಗೆ ಮಕ್ಕಳಿಗೆ ಬಾಲೋಳ ಆಗಿರಲಿ, ಈಗ ಏನಾದ್ರು ಮಕ್ಳಿಗೆ ಮುಟ್ತೈತೋ ಇಲ್ಲೋ, ಮಕ್ಳಿಗೆ ಸರಿಯಾಗಿ ನೋಡ್ಕೋತಾರೋ ಇಲ್ಲೋ ಅನ್ನೋದು ನಾವೀಗ ಒಂದು ಸಂಘದಿಂದ 2 ಜನ ಸೇರಿಸಿ ಈಗೆಲ್ಲ ಅಂಗನವಾಡಿ ಹಿಡ್ಕೊಂಡು ಕನ್ನಡ ಶಾಲೆ ಹಿಡ್ಕೊಂಡು ಎಲ್ಲ ವಿಸಿಟ್ ಮಾಡ್ತೇವೆ ರೀ. ನಾವು ಸ್ವಂತ ವಿಸಿಟ್ ಮಾಡ್ತೇವೆ ರೀ. ನನ್ನ ಹೆಸರು ಪಲ್ಲವಿ ಅಮೃತ್ ಖಾತೆದಾರ್. ನಮ್ಮ ಮನೆಯಲ್ಲಿ ನಾವು 4 ಜನ ಇದ್ದೀವಿ. ನಮ್ಮಮ್ಮ, ಅಜ್ಜ, ಆಯಿ, ಆಮೇಲೆ ನಾನು, ನಮ್ಮ 3 ಜೋಡಿ ಕುರುಳಿ. ನಾನು DMC ಮಾಡಿದ್ದೀನಿ. 1ನೇಂತದಿಂದ ಹಿಡಿದು 10th ಮಟ್ಟ ಇಲ್ಲೇ ಕಲ್ತಿದ್ದೀನಿ. ಆಮೇಲೆ 10th ಮುಂದೆ ನಮ್ಮ ಮನೆಯಲ್ಲಿ ಸ್ವಲ್ಪ ಕಷ್ಟ ಇರೋ ಆಮೇಲೆ ಅವ್ರು ಪರಿಚಯ ಮಾಡ್ಕೊಂಡು ಓಕೆ. ಆಮೇಲೆ ನೀವು just ask her to look at her while she's talking. ಇವಾಗ ಆ ಮಗು ಮಾತಾಡ್ಬೇಕಂದ್ರೆ ನೀನು ಆ ಮಗುನ ನೋಡು, ಆ ಮಗು ಮಾತಾಡ್ಬೇಕಂದ್ರೆ ನೀನು ಅವಳ ನೋಡು. ಓಕೆ ಕ್ಯಾಮ್ರಾ ರೋಲಿಂಗ್ ಮತ್ತೆ ಹೇಳಿದ್ರಿ. ಸ್ಟಾರ್ಟ್. ನನ್ನ ಹೆಸರು ಪಲ್ಲವಿ ಅಮೃತ್ ಖಾತೆದಾರ್. ನಮ್ಮ 3 ಜೋಡಿ ಕುರುಳಿ. ನಮ್ಮ ಮನೆಯಲ್ಲಿ ನಾವು 4 ಜನ ಇದ್ದೀವಿ. ನಾನು, ಆಮೇಲೆ ನಮ್ಮ ಮಮ್ಮಿ, ಅಪ್ಪ, ಅಜ್ಜ, ಆಯಿ. ಆಮೇಲೆ ನಾನು DMC ಮಾಡಿದ್ದೀನಿ. 1ನೇಂತದಿಂದ ಹಿಡಿದು 10th ಮಟ್ಟ ಇಲ್ಲೇ ಕಲ್ತಿದ್ದೀನಿ. ಅದ್ರ ನನ್ನ ಹೆಸರು ಪಾರ್ವತಿ ಸಹದೇವ್ ಕಾಂಬ್ಳೆ. ನಾ 10ನಂತೆ ಹೋದನು ಸಾಲಿಗೆ. ನಾವು 5 ಜನ, ನಾನು, ನಮ್ಮ ತಂಗಿ, ನಮ್ಮ ಅಣ್ಣ, ನಮ್ಮಪ್ಪ, ನಮ್ಮಣ್ಣ. ನಮ್ಮ ಅಪ್ಪ ನಮ್ಮವ್ವ ಕೂಲಿ ಕೆಲಸಕೋತಾರು, ನಮ್ಮ ಅಣ್ಣ ಸೆಂಟ್ರಿಂಗ್ ಕೆಲಸ. ಪಲ್ಲವಿಗೆ ಏನು ಮಾಡ್ತಾ ಇದ್ದೀರಾ? ನಾನು DMC ಮಾಡಿದ್ದೀನಿ. ರಾವೆ ಕಾಲೇಜ್ಗೆ ಹೋಗ್ತೀನಿ. ಕ್ಯಾಮ್ರಾ ನೋಡ್ಕೊಂಡು ಇನ್ನೊಂದ್ಸರಿ ಹೇಳಿ. ನಾನು DMC ಮಾಡಿದ್ದೀನಿ. ಆಮೇಲೆ ರಾವೆ ಕಾಲೇಜ್ಗೆ ಹೋಗ್ತೀನಿ. ಮುಕ್ತವ್ರು ಹೆಂಗೆ ಹೆಲ್ಪ್ ಮಾಡಿದ್ರು ನಿಮಗೆ? ಮುಕ್ತಾ ಮೇಡಮ್ಗಳು ತಿಂಗಳ ಬರ್ತಿದ್ರು. ಆಮೇಲೆ ಬಾಲ್ಯ ವಿವಾಹದ ಬಗ್ಗೆ ಹೇಳ್ತಿರ್ರಿ, ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳ್ತಿರ್ರಿ, ಭ್ರಷ್ಟಾಚಾರದ ಬಗ್ಗೆ ಹೇಳ್ತಿರ್ರಿ. ಆಮೇಲೆ ಎಲ್ಲನೂ ಸ್ವಲ್ಪ ಅರ್ಧ ತಾಸು ತನಕ ಮಾತಾಡಿ ಆಮೇಲೆ ಆಟ ಆಡ್ತಿದ್ವು ರೀ. ಕಿಶೋರಿ ಮೀಟಿಂಗಲ್ಲಿ? ಹಾಂ, ಕಿಶೋರಿ ಅವ್ರ ಮೀಟಿಂಗ್ನಲ್ಲಿ. ಆಮೇಲೆ ಮುಕ್ತವ್ರು ನಿಮ್ಗೆ ಹೆಂಗೆ ಪರಿಚಯ ಆದ್ರು? ನಾವು ಮೊದಲು 10th ಸಾಲಿಗೆ ಹೋಗ್ತಿದ್ವು ರೀ. ಆಮೇಲೆ ಕಿಶೋರಿ ಅವ್ರದ್ದು ಒಂದು ಮೀಟಿಂಗ್ ಐತಪ್ಪಿ, ಹಿಂಗೆ ಅದನ್ನೆಲ್ಲ ಹೇಳ್ಕೊತ ಬಂದ. ನಾನು DMC ಮಾಡಿದ್ದೀನಿ. ರಾಯಬಾಗ್ ಕಾಲೇಜ್ ಹೋಗ್ತಿದ್ದೀನಿ. ಮುಕ್ತಾ ಮೇಡಮ್ಗಳು ಬಂದು ಕಿಶೋರಿ ಅವ್ರ ತಂಡ ಇದೆ ಅಂತ ಬಂದು ಸ್ವಲ್ಪ ಮೀಟಿಂಗ್ ಮಾಡೋದಂತ ಹೇಳ್ತಿರ್ರಿ. ಆಮೇಲೆ ಮಕ್ಕಳ ಹಕ್ಕುಗಳ ಬಗ್ಗೆ, ಆಮೇಲೆ ಬಾಲ್ಯ ವಿವಾಹದ ಬಗ್ಗೆ, ಆಮೇಲೆ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಹೇಳ್ತಿರ್ರಿ. ಆಮೇಲೆ ಎಲ್ಲ ಹೇಳಿದ ಮೇಲೆ ಸ್ವಲ್ಪ ಚರ್ಚೆ ಮಾಡ್ತಿದ್ವು ರೀ. ಚರ್ಚೆ ಮಾಡಿದ ಮೇಲೆ ಅರ್ಧ ತಾಸು ಆಟ ಆಡ್ತಿದ್ವು ರೀ. ಆಮೇಲೆ ನಿಮ್ಮ ಕನಸು ಏನಿತ್ತು? ನನ್ನ ಕನಸು ರೀ DMC ಮಾಡಿ DMC ಟೀಚರ್ ಆಗ್ಬೇಕಂತ ರೀ. ಮುಕ್ತವ್ರು ನಿಮ್ಗೆ ಏನು ಹೆಲ್ಪ್ ಮಾಡಿದ್ರು?
ನಾನು ಅಡ್ಮಿಷನ್ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಮುಕ್ತಾ ಮೇಡಮ್ ಮತ್ತು ರಾಯಬಾಗ್ ಸರ್ ಅಂತದಾರ ರೀ, ಅವರು ಇಬ್ಬರು ಜನ ಕೂಡಿ ಹೆಲ್ಪ್ ಮಾಡಿದಾರೆ ರೀ. ನಿಮ್ಮ ಮನೆಯೊಳಗೆ ನೀವು ಯಾಕೆ ಬಿಡಾತಿದ್ರಿ ಸಾಲಿ ಎಲ್ಲ? ಸಾಲಿ ನಾವು ಬಿಡಲಾಗಿನ್ ರೀ, ಸ್ವಲ್ಪ ಮಮ್ಮಿ ಒಬ್ರು ದುಡ್ಯಾರು ಅಂತ ಇರೋಣ ಕಷ್ಟ ಇತ್ತು ರೀ. ಅದ್ರ ಸಂಬಂಧ ಮುಕ್ತಾ ಮೇಡಮ್ಗಳು ಬಂದ್ರಿ, ಈಗೆಲ್ಲ ಗೋರ್ಮೆಂಟ್ದು ಫ್ರೀ ಐತಿ ಮೇಡಮ್ಗಳು ರೀ, ಮತ್ತು ಮನ್ಯಾಗ ಇಟ್ಕೊಂಡು ಕುಂಡ್ಬೇಡ್ರಿ ಹುಡುಗಿನ್ ರೀ, ಆಮೇಲೆ ರಾಯಬಾಗ್ DMC ಮಾಡ್ತೇನೆ ಅನ್ನತ್ತಾಳ್ರಿ, ಕಳಿಸ್ರಿ ಅಂತ ಹಿಂಗೆಲ್ಲ ಬಂದು ತಿಳುವಳಿಕೆ ಹೇಳಿದ್ರು. ನಿಮ್ಮ ಮಮ್ಮಿ ನಿಮ್ಮ ಆಯಿಗಳು ಏನು ಅಂತಂದ್ರು? ಆಯ್ತು ಗೋರ್ಮೆಂಟ್ ಫ್ರೀ ಐತೆ ಅಂದ್ರೆ ಹ್ಞೂ ಅಂದ್ರಿ, ಆಮೇಲೆ ಎಲ್ಲ ಕಳ್ಸಾಕ ರೆಡಿ. ಈಗ ನಿಂಗೆ ಖುಷಿ ಆಗಿರ್ತೀವಿ? ಹಾಂ ರೀ. ಯಾವ ಥರ ಖುಷಿ ಆಗಿತ್ತು? ಮುಂದೆ ಏನು ಮಾಡ್ತೀವಿ? ಈಗ DMC ಸೆಕೆಂಡ್ ಇಯರ್ ಇದೇನು ರೀ, ಇದ್ರ ಮುಂದೆ ಇನ್ನೂ 3 ವರ್ಷ ಐತ್ರಿ, ಇದು ಮುಗಿಯಾನ DMC ಟೀಚರ್ ಅರ್ಜಿ ಹಾಕೋದು. ಓಕೆ ಪಾರ್ವತಿ, ಏನು ಇವ್ರು ನಿಮಗೆ ಮುಕ್ತ ಅವ್ರು ಹೆಲ್ಪ್ ಮಾಡಿದ್ರು ನಿಮ್ಮ ಮನೆಗೆ ಬಂದು ಆ ಥರ? ನಾನು 9th ಸಾಲಿ ಬಿಡಾಕತ್ತೀನಿ ರೀ, 1 ತಿಂಗಳು ಸಾಲಿ ಬಿಟ್ಟೀನಿ ರೀ. ನಮ್ಮ ಮನ್ಯಾಗ ರೀ ಮದುವೆ ಮಾಡಾಕತ್ತೀರಿ ರೀ. ಮುಕ್ತಾ ಟೀಚರ್ ಬಂದ್ರಿ, ಮದುವೆ ಮಾಡಬೇಡ್ರಿ, ಸಾಲಿ ಕಲಿಸ್ರಿ ಅಂತಂದು ಹೇಳ್ರಿ ಅಂತ ನಮ್ಮವ್ವ ನಮ್ಮಪ್ಪಗೆ ತಿಳುವಳಿಕೆ ಹೇಳ್ರಿ. ನಮ್ಮವ್ವ ನಮ್ಮಪ್ಪ ಕೇಳ್ರಿ, ನಾ ಈಗ ಸಾಲಿಗೆ ಹೊಂಟಿದ್ದೇನೆ ರೀ, ಈ ವರ್ಷ 10th ಇದೇನು ರೀ, 18 ವಯಸ್ಸಾಗುತ್ತಾಗ ರೀ ನಾ ಮದುವೆ ಆಗೈತೆ ರೀ. ಮುಕ್ತ ಅವ್ರು ಬಂದು ಹೇಳಿದ ನಿಮ್ಮವ್ವಪ್ಪ ಒಪ್ಕೊಂಡ್ಬಿಟ್ರೆ ಅಥವಾ ಏನು ಹೇಳಿದ್ರು ಮುಕ್ತ ಅವರು? ಸಾಲಿ ಕಲಿಸ್ರಿ, ಸಾಲಿ ಬಿಡಿಸ್ಬೇಡ್ರಿ, ಸಾಲಿ ಮದುವೆ ಮಾಡಿ ಕೊಟ್ಟಂದ್ರೆ 1 ಲಕ್ಷ ರೂಪಾಯಿ ದಂಡ ಐತ್ರಿ, ಜೈಲಿಗೆ ಹೋಗೋದು ಆತೈತ್ರಿ ಅಂತಂದ್ರಿ ತಿಳುವಳಿಕೆ ಹೇಳಿ. ಹೇಳ್ರಿ. ನಾ ಶೋಭಾ ಯಲ್ಲಪ್ಪ ಮಾದಾರ್ ಜೋಡ್ ಕುರುಳ್ರಿ. ಶೋಭಾ ಯಲ್ಲಪ್ಪ ಮಾದಾರ್ ಜೋಡ್ ಕುರುಳ್ರಿ. ಇಲ್ರಿ ನಮ್ಮ ಅಜ್ಜಿ ನಮ್ಮ ಅಪ್ಪ ತೀರ್ಕೊಂಡಿರ್ರಿ. ತೀರ್ಕೊಂಡ್ ಬಳಕ್ರಿ ನಮ್ಮದು ಮೇಡಮ್ಗಳು ಬಂದರ್ರಿ. ಮೇಡಮ್ಗಳು ಬಂದ ಬಳಕ್ರಿ ಹಿಂಗಾಗೈತೆ ತಳಂದ ಅವ್ರಿಗೆ ತೋರಿಸಿದೇನ್ರಿ. ತೋರಿಸಿದ ಬಳಕ್ರಿ ಅವ್ರು ಇಲ್ಲಿ ಯಾನ್ ಐತಂದು ಕೇಳ್ರಿ, ಕೇಳತ್ತನರಿ. ಮತ್ತು ಅವರ ಬಂದು ಕಸಿ ನಮ್ಮದೆಲ್ಲ ಕೂಡಿಸಿ ಇದು ದೇವ್ರ ಅಲ್ರಿ, ಇಲ್ಲಿ ಹಿಂಗಿನ ಕರ್ತಂಗ ಇಲ್ಲಿ ಮಣ್ಣು ಕೊಟ್ಟಿದ್ದೇವತ್ತನ ಅವರ ನಮ್ಮನ್ನ ಆ ಕಡೆ ಕರ್ಕೊಂಡು ಹೋಗಿದಾರ್ರಿ. ಕರ್ಕೊಂಡು ಹೋದ ಕಸಿಂದ ಚುಕ್ಕೋಡಿಗೆದ ಹೋದ ಕಸಿಂದ ನಮಗೆ ತಹಶೀಲ್ದಾರ್ ಆಫೀಸ್ದಾಗ ಹೋಗಿ ಕಸಿಂದ ನಮಗೆ ಜಮೀನು ಕೊಡ್ಸಿದಾರ, ಅಲ್ಲಿ ಜಾಗ ಕೊಡ್ಸಿದಾರ. ನಮಗೆ ಜಾಗ ಕೊಡ್ಸಿದಾರ್ರಿ. ಅಲ್ಲಿ ನಮಗೆ ಯಾರೂ ಜಾಗ ಕೊಡಲಾಗಿರ್ರಿ, ನಮಗೆ ಮಣ್ಣು ಕೊಡೋಕ್ಕಲ್ಲ ಜಾಗ ಯಾರು ಕೊಡಲಾಗಿರ್ರಿ. ಇಲ್ಲಿ ನಾವು ಹೆಣ ಇಟ್ಟರೆ ನೀವು ಅಲ್ಲಿ ಕೊಟ್ಟಿದ್ದೀರಿ ಇಲ್ಲಿ ಕೊಟ್ಟಿದ್ದೀರಿ ಅಂದಿಲ್ರಿ ಅವ್ರ. ಅನ್ನ ಹೋಗಿ ಕಸಿಂದ ನಾವು ರೀ ಅವ್ರು ಜಾಗ ಕೊಟ್ಟ ಬಳಕ ಅಲ್ಲೇ ನಮ್ಮದು ಇದು ಮಾಡಿದಾರೆ ಮೇಡಮ್ಗಳು. ತಹಶೀಲ್ದಾರ್ನ ಕರ್ಕೊಂಬಂದ್ರಿ, ಅವ್ರು ಇವ್ರನ್ನೆಲ್ಲ ಕರ್ಕೊಂಬಂದ್ರಿ, ಚುಕ್ಕೋಡಿ ತನಕ ನಮ್ಮನ್ನು ಕರ್ಕೊಂಡು ಹೋದ್ರಿ. ನಮ್ಗೆ ಜಾಗ ಅವರೆಲ್ಲ ತೋರಿಸಿದಾರ್ರಿ. ಹಿಂಗಾಗಿ ಕಸಿಂದ್ರಿ ನಮ್ಮ ಅವ್ವ ನಮ್ಮ ಅಪ್ಪನ ಭೀ ಇಲ್ಲೇ ಮಣ್ಣು ಕೊಡ್ಬೇಕಾಗಿತ್ತು ರೀ. ಇಲ್ಲೇ ಅವ್ರು ಮಣ್ಣು ಅಲ್ಲಿ ಕೊಟ್ಟಿದ್ದಾರೆ. ನಮ್ಮ ಅವ್ವ ಅಪ್ಪನ ಭೀ ಅಲ್ಲೇ ಕೊಡ್ಬೇಕಾಗಿತ್ತು. ನಮ್ಮ ಅವ್ವನ ನಮ್ಮ ಅಪ್ಪನ ಅವ್ರ ಜಾಗ ತೋರಿಸಿದಾರೆ, ಅಲ್ಲೇ ನಾವು ಮಣ್ಣು ಕೊಟ್ಟಿದ್ದೀವಿ ರೀ. ಇದನ್ನ ಹೇಳ್ಬೇಕ್ರಿ. ನಮ್ಗೆ ಹೋಗ್ಯಾಕ ಜಾಗ ಇರಕ್ಕಿಲ್ರಿ. ನಮ್ಮ ಮೇಡಮ್ಗಳು ಬಂದ್ರಿ ಅಂತ ಇಲ್ಲಿ ಯಾನ್ ಐತೆ ಅಂತಂದು ಕೇಳ್ರಿ. ಇಲ್ಲಿ ಯಾನ್ ಮಾಡಿದಿರತ್ತೆ ಕೇಳ್ರಿ. ಒಂದಕ್ಕೆ ಹೋಗಿರ್ರಿ ಹಿಂದೆ. ಇಲ್ಲಿ ಯಾನ್ ಮಾಡಿದಿರತ್ತೆ ಕೇಳೋಣ. ನಮ್ಮ ದೊಡ್ಡಪ್ಪನ ನಮ್ಮ ಅಜ್ಜಿನ ಇಲ್ಲೇ ಮಣ್ಣು ಮಾಡಿದೇವತ್ತಂದು ಹೇಳಿದ್ರಿ. ನಮ್ಮ ದೊಡ್ಡಪ್ಪನ ನಮ್ಮ ಇಲ್ಲೇ ಮೇಡಮ್ಮ ನಾವು ಇಲ್ಲೇ ಮಣ್ಣು ಮಾಡಿದೆವು ತಂದು ಹೇಳ್ರಿ. ಯಾಕೆ ಇಲ್ಲಿ ಮನೆ ಮುಂದೆ ಯಾಕೆ ದನ್ ಮಾಡಿರಿ ಕೇಳ್ರಿ. ಅವ್ರ ಕೇಳತ್ತನ ರೀ ಇಲ್ಲೇ ಮಣ್ಣು ಮಾಡಿದೇವತ್ತಂದು ನಾವು ಹೇಳಿದ್ವಿ ರೀ. ಹೇಳಿ ಟೈಮ್ದಾಗ ರೀ ಮತ್ತು ಅವ್ರ ಮೇಡಮ್ಗಳು ಹಿಂಗ್ಯಾಂಗೆ ಆಗೈತೆ ತಂದು ಕೇಳ್ರಿ. ಕೇಳಿದ ಬಳಕ ರೀ ಮತ್ತು ಅವ್ರು ನಮ್ಮ ಇಲ್ಲೇ ಹುಡುಗರ ಭಾಳ ಅನಿಸ್ತಿದ್ದು ರೀ. ಇಲ್ಲೇ ಅವ್ರು ಮಣ್ಣು ಮಾಡಿದ ಬಳಕ ಹುಡುಗರೆಲ್ಲ ಅನಿಸ್ತಿದ್ದು ರೀ. ಹುಡುಗರೆಲ್ಲ ಅಂಜಿದ ಬಳಕ ರೀ ಲಾಸ್ಟ್ ಹಿಂಗಿನ ಕರ್ತಿ ಹಿಂಗೆ ಆಗಬಾರ್ದತ್ತಂದು ಮೇಡಮ್ಗಳು ಬಂದು ಕಸಿಂದ್ರಿ ನಮ್ಗೆ ಆ ಕಡೆ ಹೋಗಿ ಚಿಕ್ಕೋಡಿ ಪಿಕ್ಕೋಡಿ ಎಲ್ಲ ಅವ್ರನ್ನ ಇವ್ರನ್ನ ಕೂಡಿಸಿ ಕಸಿಂದ ನಮ್ಗೆ ಜಾಗ ಕೊಡಿಸಿದಾರೆ. ಈಗ ಅಲ್ಲೇ ನಾವು ಮಣ್ಣು ಮಾಡ್ತೇವೆ ರೀ. ಇಲ್ಲೇ ಮಣ್ಣು ಮಾಡಿದ್ದೇವೆ ರೀ. ಖುಷಿಯಿಂದ ಹೇಳ್ಬೇಡಿ, ನೀವೇನು ಫಸ್ಟ್ ಹೇಳ್ತಾ ಇದ್ರಿ ಅದೇ. ನಮ್ಮ ದೊಡ್ಡಪ್ಪನ್ರಿ ನಮ್ಮ ಆಯಿನ್ರಿ ನಮ್ಮದು ಇಲ್ಲೇ ಮಣ್ಣು ಮಾಡಿದ್ದೇವೆ ರೀ. You got it? One more time. Now she's not saying it the same. Yeah, I told, but okay.
ಇವಾಗ ಅವ್ರು ಖುಷಿಯಿಂದ ಹೇಳ್ತಾ ಇದ್ದಾರೆ, ಸೌಂಡ್ ಎಲ್ಲ ಜಾಸ್ತಿ ಬೇಡ, ವಾಯ್ಸ್. ಅಂದ್ರೆ ನೀವು ಅದು ಇದು ದುಃಖದ ವಿಷಯ ಎಲ್ಲರೂ ಹೇಳೋದಿಲ್ಲ. ಈಗ ನಾವು ಇಲ್ಲೇ ಮನ್ ಮಾಡಿದೀವಿ ಅಂತ ಹೇಳಿ ನೀವೊಂದ್ ಸ್ವಲ್ಪ ಫೀಲಿಂಗ್ ಮಾಡ್ಕೊಂಡು ಸಮಾಧಾನಲೆ ನಮ್ದು ಅದು ದೊಡ್ಡಪ್ಪ ನಮ್ದು ಅಜ್ಜಿ ತೀರ್ಕೊಂಡಾಗ ನಾವ್ ಇಲ್ಲೇ ಅನಿವಾರ್ಯವಾಗಿ ಇಲ್ಲೇ ಇದೇ ಜಾಗದಾಗ ಮನ್ ಮಾಡಿದ್ವಿ ಅಂತ ಹೇಳ್ಬಿಡ್ರಿ. ಸ್ವಲ್ಪ ಸಪ್ಪಗೆ ಇರ್ಬೇಕು ಮೂತಿ, ಧ್ವನಿ ಜೋಸ್ಲೇ ಹೇಳ್ಬಿಡ್ರಿ ಲೌಡ್ಲಿ. ಓಕೆ ರೆಡಿ. ನಮ್ಮ ದೊಡ್ಡಪ್ಪ ರೀ, ನಮ್ಮ ಆಯಿ ರೀ, ಇಲ್ಲೇ ನಾವು ತೀರ್ಕೊಂಡಾಗ ರೀ ನಮ್ಮ ದೊಡ್ಡಪ್ಪನ ಇಲ್ಲೇ ನಾವು ಮಣ್ಣು ಮಾಡಿದ್ದೀವಿ ರೀ. Your came in this audio. Don't say The mic catches every sound. Okay. One more time. Just allow her to say that. ಇನ್ನೊಮ್ಮೆ ಹೇಳಿಕ ಸ್ವಲ್ಪ ಶಬ್ದಗಳು ಬರ್ತಾ ಇತ್ತು. ನಮ್ಮ ದೊಡ್ಡಪ್ಪನ್ರಿ ನಮ್ಮ ಅಜ್ಜನ್ರಿ ನಾವು ಇಲ್ಲೇ ಮಣ್ಣು ಮಾಡಿದೇವ್ ರೀ. Come on. Okay. And start. ನನಗೆ 6 ವರ್ಷದಲ್ಲೇನ ಚೈಲ್ಡ್ ಮ್ಯಾರೇಜ್ ಆದಾಗ ನನಗೇನು ತಿಳಿತಿರ್ಲಿಲ್ಲ ಆ ಟೈಮಲ್ಲಿ. ಅವಾಗ ನಾ 7ನೇ ತರಗತಿವರೆಗೂ ನನಗೆ ಏನೂ ತಿಳಿದೇ ಇರೋ ವಯಸ್ಸಿನಲ್ಲಿ ಮದ್ವೆ ಮಾಡಿದರು. ಆಮೇಲೆ ನಾ ಸ್ವಲ್ಪ ಸಾಲಿಗೆ ಹೋದ್ನಿ, ಮತ್ತು ನಾ ಸ್ಕೂಲ್ ಡ್ರಾಪ್ಔಟ್ ಆಗಿದ್ನಿ. ಸ್ಕೂಲ್ ಡ್ರಾಪ್ಔಟ್ ಆದಮೇಲೆ ಮತ್ತು ಅವಾಗ ಶೋಭಾ ಮೇಡಮ್ ಅವರೆಲ್ಲ ನಮ್ಮ ಮನೆಗೆ ಬಂದು, ಈ ಹುಡುಗಿ ಯಾಕೆ ಮನ್ಯಾಗನ ಇರ್ತಾಳೆ ಜಾಸ್ತಿ, ಆಮೇಲೆ ನಮ್ಮಲ್ಲಿ CDC ಅತ್ತೆ ಪ್ರಾಜೆಕ್ಟ್ ಬಂದೈತಿ, ಅಲ್ಲಿ ಕೆಲಸ ಮಾಡಲಿ ಅಂತಂದು ಹೇಳಿ ಹೋದ್ರು. ಆಮೇಲೆ ನನಗೆ ಸಮಾಜ ಸೇವೆ ಅಂತಂದರೆ ಇಷ್ಟ. ಯಾಕಂದರೆ ಈಗ ನನಗಾಗಿರೋ ಬಾಲ್ಯ ವಿವಾಹದ ನೋವು ಇನ್ನೊಂದು ಮಕ್ಕಳಿಗೆ ಆಗಬಾರ್ದು ಅಂಥೇಳಿ. ಯಾಕಂದರೆ ಸುಮಾರು ನನಗಾಗಿರೋವಂಥ ಬಾಲ್ಯ ವಿವಾಹದ ಪರಿಸ್ಥಿತಿ ಇನ್ನೊಂದು ಮಕ್ಕಳಿಗೆ ಆಗಬಾರ್ದು ಅಂತೇಳಿ ಸುಮಾರು ಮಕ್ಕಳು ನಂದು ಹಿಡ್ಕೊಂಡು ಕೂಡ ಹೇಳ್ಬೇಕಂದ್ರೆ ನಾನು 6 ವರ್ಷದ ಬಾಲಕಿಯಾಗಿದ್ದಾಗ ನನಗೆ ಮದ್ವೆ ಮಾಡಿದರು. ಆಮೇಲೆ ಈಗ ಆಮೇಲೆ ನಾ ಸ್ವಲ್ಪ ದೊಡ್ಡಕ್ಕೆ ಆಗೋಷ್ಟೊತ್ತಿಗೆ ಆ ಮನುಷ್ಯಗೆ ಆರಾಮ ಉಳಿಲಿಲ್ಲ, ಅದೇನೇನು ಆ ಥರ ಸಮಸ್ಯೆ ಆಗಿ ಆ ಮನುಷ್ಯ ಡೆತ್ ಆದರು. ಹಾಗಾಗಿ ಇವತ್ತು ನನಗಾಗಿರೋ ಆ ಒಂದು ಬಾಲ್ಯ ವಿವಾಹದ ಪರಿಸ್ಥಿತಿ ಬೇರೆ ಮಕ್ಕಳಿಗೆ ಆಗಬಾರ್ದು ಅಂಥೇಳಿ ಈಗ ನನ್ನ ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗಬೇಕು, ಅವ್ರು ಯಾರೂ ಕೂಡ ಬಾಲ್ಯ ವಿವಾಹಗಳಿಗೆ ತುತ್ತಾಗಬಾರ್ದು ಅನ್ನೋದು ನನ್ನ ಗುರಿ ಐತಿ. ಆಮೇಲೆ ನನಗೆ ಈ ಒಂದು ಕೆಲಸದಿಂದ ಏನು ನೆಮ್ಮದಿ ಅಂದ್ರೆ, ಕೆಲವೊಂದು ನನ್ನ ಕಿಶೋರಿ ತಂಡಗಳಲ್ಲಿ ಹೋದಾಗೂ ಕೂಡ ಅದನ್ನು ಶೇರ್ ಮಾಡ್ತೇನೆ. ಬಾಲ್ಯ ವಿವಾಹ ಅನ್ನೋ ಟ್ರಾಫಿಕ್ ಬಂದಾಗ ನಾನು ಅಂದನೇ ಎಕ್ಸಾಂಪಲ್ ಕೊಡ್ತೇನೆ ಅವ್ರಿಗೆ. ಯಾಕಂದರೆ ಈ ನಂದ ಬಾಲ್ಯ ವಿವಾಹ ಆಗಿ ಸುಮಾರು ನೋವುಗಳನ್ನು ನನ್ನ ಜೀವನದಲ್ಲಿ ಅನುಭವಿಸಿದ್ದೀನಿ. ಅದಕ್ಕಾಗಿ ಯಾರೂ ಕೂಡ ಮದುವೆ ಮಾಡ್ಕೋಬೇಡ್ರಿ. ನಿಮ್ಮ ತಂದೆ ತಾಯಿ ಮದುವೆ ಮಾಡಕತ್ರೂ ಕೂಡ ನನಗೆ ಹೇಳುತ್ತೆ ಬರ್ರಿ, ನಾ ಬಂದ ನಿಮಗೆ ಅವ್ರ ತಂದೆ ತಾಯಿ ತಿಳುವಳಿಕೆ ಹೇಳ್ತೀನಿ. ನೀವೆಲ್ಲ ನಂತರ ನಿಮಗೂ ಕೂಡ ನೀವು ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಇವತ್ತು ನಾ ಶಿಕ್ಷಣ ಪಡೆದಿಲ್ಲ ಸರಿಯಾಗಿ ಅಂದ್ರೆ ನೀವು ಆ ಶಿಕ್ಷಣವನ್ನು ಪಡೆಯುವಂಥ ವ್ಯವಸ್ಥೆ ಒಳಗೆ ನಾವು ಕೆಲಸ ಮಾಡ್ತಿದ್ದೀವಿ ಅಂಥೇಳಿ ಆ ಒಂದು ನನ್ನ ಬಾಲ್ಯ ವಿವಾಹದ ನೋವನ್ನು ನಮ್ಮ ಪ್ರತಿ ಕಿಶೋರಿಯರ ಮುಂದೆಲ್ಲ ಕೂಡ ನಾ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಯಾಕಂದರೆ ಅವರಾದರೂ ನಾ ಪಡಿಲಾರ್ದಂಥ ಶಿಕ್ಷಣ ಅವ್ರು ಪಡಿಬೇಕು ಅಂತೇಳಿ. ಈ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಪರಿಚಯ ಮಾಡಿಕೊಂಡು ಶುರು. ಸರ್ ಸೆಲ್ ಫೋನ್ ಕರ್ನಾಟಕ ರಾಜ್ಯದ ಹಾಂ ಸರಿ ಸರ್ ಓಕೆ. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಶೈಕ್ಷಣಿಕ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಬರ್ತಕ್ಕಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಉನ್ನತೀಕರಿಸಿದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ನಾನು ಶ್ರೀ ಏಡಿಗಸ್ತಿ ಈ ಒಂದು ಗ್ರಾಮದ ಒಂದು ಶೈಕ್ಷಣಿಕ ಬೆಳವಣಿಗೆಗಾಗಿ ಗ್ರಾಮಸ್ಥರು SDMC ಅವರು ಹಾಗೂ ಮಾರ್ಗದರ್ಶಿ ಸಂಸ್ಥೆಯ ಶೋಭಾ ಗಸ್ತಿ ಇವರ ಒಂದು ಸಮ್ಮುಖದಲ್ಲಿ ನಮ್ಮ ಒಂದು ಗ್ರಾಮ ಕುಗ್ರಾಮವಾದಂಥ ಒಂದು ಗ್ರಾಮ. ಈ ಒಂದು ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಕೇವಲ 1ರಿಂದ 8ನೇ ತರಗತಿವರೆಗೆ ಮಾತ್ರ ಈ ಒಂದು ಶಾಲೆ ಪ್ರಸ್ತುತವಿತ್ತು. ಆವಾಗ 8ನೇ ತರಗತಿಯ ಒಂದು ಮಕ್ಕಳು 8ನೇ ತರಗತಿ ಆದ ತಕ್ಷಣ ಬಾಲ್ಯ ವಿವಾಹವನ್ನು ಆಗ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮ ಜಾಗನೂರಲ್ಲಿ ಇತ್ತು.
ನಮ್ಮ ಗ್ರಾಮದಲ್ಲಿ ಜಾಗನೂರು ಗ್ರಾಮದಲ್ಲಿ 1ರಿಂದ 8ನೇ ತರಗತಿಯವರೆಗೆ ಮಾತ್ರ ಒಂದು ಶಾಲೆ ಇದ್ದುಕೊಂಡು ಮಕ್ಕಳು 8ನೇ ತರಗತಿ ಆದ ತಕ್ಷಣ ಚೈಲ್ಡ್ ಮ್ಯಾರೇಜ್ ಆಗ್ತಕ್ಕಂಥ ಒಂದು ಸಂಪ್ರದಾಯ ಇತ್ತು. ಆ ಒಂದು ಸಂಪ್ರದಾಯವನ್ನು ನಮ್ಮ ಈ ಒಂದು ಸಂಸ್ಥೆ ಕ್ರೈ ಮಾರ್ಗದರ್ಶಿ ಒಂದು ಸಂಸ್ಥೆಯವರು ಮನೆ ಮನೆಗಳಿಗೆ ಗ್ರಾಮದಲ್ಲಿ ಇರತಕ್ಕಂತಹ ಒಂದು ಜನರ ಒಂದು ಪರಿವರ್ತನೆಯನ್ನು ಮಾಡಿಕೊಂಡು ಮಕ್ಕಳು ಉನ್ನತ ಒಂದು ಶಿಕ್ಷಣಕ್ಕೆ ಹೋಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಸತತವಾದಂಥ ಒಂದು ಪ್ರಯತ್ನ ಮಾಡಿ ನಮ್ಮ ಜಾಗನೂರು ಗ್ರಾಮಕ್ಕೆ ಪ್ರೌಢಶಾಲೆಯ ಒಂದು ಮಂಜೂರಾತಿಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ಅದರ ಜೊತೆಗೆ SDMC ಗ್ರಾಮಸ್ಥರು ಈ ಒಂದು ಸಂಸ್ಥೆಯಿಂದ ನಮ್ಮ ಜಾಗನೂರು ಗ್ರಾಮಕ್ಕೆ ಪ್ರೌಢಶಾಲೆ ಬಂದುಕೊಂಡು ಇವಾಗ 4ನೇ ವರ್ಷ ನಮ್ಮ SSLC ಬ್ಯಾಚ್ಗಳು 2 ಬ್ಯಾಚ್ಗಳಾಗ್ಯಾವೆ. 3ನೇ ಬ್ಯಾಚು ನಮ್ಮ SSLCಯಿಂದ ಹೋಗ್ತಾ ಇದ್ದಾವೆ. ಹೀಗಾಗಿ ಮಕ್ಕಳಲ್ಲಿ ಜನರಲ್ಲಿ ಒಂದು ರೀತಿಯಾಗಿ ವಿಚಾರಧಾರೆ ಬಂದುಕೊಂಡು ಮಕ್ಕಳನ್ನು ಮಧ್ಯದಲ್ಲಿಯೇ ಶಾಲೆಯನ್ನು ಬಿಡಿಸಬಾರ್ದು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಇವಾಗ ನಮ್ಮ ಶಾಲೆ 1ರಿಂದ 10ನೇ ತರಗತಿಯವರೆಗೆ 714 ಮಕ್ಕಳ ಒಂದು ಶಾಲೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ಇವತ್ತು ಬಾಲ್ಯ ವಿವಾಹವನ್ನು ತಡೆಗಟ್ಟಿ ಎಲ್ಲ ಮಕ್ಕಳು ಶಾಲೆಯಿಂದ ಹೊರಗುಳಿದ ಯಾವುದೇ ಮಕ್ಕಳು ಇರಬಾರ್ದು ಹಾಗೆ ಎಲ್ಲ ಮಕ್ಕಳು ಬರೋ ಹಾಗೆ ಈ ಒಂದು ಸಂಸ್ಥೆಯವರು ಅದರ ಜೊತೆಗೆ ಶೋಭಾ ಗಸ್ತಿ ಅಂತಕ್ಕಂತಹ ಈ ಒಂದು ಪರಿವರ್ತನಾ ಒಂದು ಸಂಸ್ಥೆಯವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಗ್ರಾಮದ ವತಿಯಿಂದ ನಮ್ಮ SDMC ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಮೊದಲಿಗೆ ಎಜುಕೇಷನಿಂದ ಕೊರತೆ ಇತ್ತು. ಇವಾಗ 1 ಕೋಟಿ ಹಣ ಈಗಾಗಲೇ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಇನ್ನು ಕೆಲವೊಂದು ತಿಂಗಳಲ್ಲಿ ಈ ಒಂದು ಪ್ರೌಢಶಾಲೆಯ ಕಟ್ಟಡ ಆಗಿ ಒಂದು ಗ್ರಾಮಕ್ಕೆ ಒಂದು ಒಳ್ಳೆಯ ಒಂದು ವಿದ್ಯಾಸಂಸ್ಥೆ ವಿದ್ಯೆ ಕೊಡ್ತಕ್ಕಂಥ ಒಂದು ಪ್ರೌಢಶಾಲೆ ಆಗ್ತದೆ. ಅದಕ್ಕಾಗಿ ಶ್ರಮಿಸತಕ್ಕಂತಹ ಶೋಭಾ ಗಸ್ತಿ ಅವರ ಒಂದು ತಂಡಕ್ಕೆ ಈ ಒಂದು ಪರಿವರ್ತನಾ ಒಂದು ತಂಡಕ್ಕೆ ನಾವು ಶಾಲೆಯಿಂದ ಅವರಿಗೆ ಅನಂತವಾದಂಥ ಒಂದು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬೆಳವಣಿಗೆಗಾಗಿ ಶೋಭಾ ಗಸ್ತಿ ಅವರ ಒಂದು ತಂಡಕ್ಕೆ ನಮ್ಮ ಶಾಲೆಯ ವತಿಯಿಂದ SDMC ವತಿಯಿಂದ ಗ್ರಾಮಸ್ಥರಿಂದ ಅವರಿಗೆ ತುಂಬುವರಾದ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. Come, Pupu. I have a shot. I'm trying to hit 2 birds with 1 stone. Come. See this girl now. Yeah. Look in the camera now. Just look straight. Look straight. Nobody looks in camera. ಯಾರು ಕ್ಯಾಮ್ರಾ ನೋಡಬೇಡಿ. No, she has to be. You caught her, no? You can travel and reach her. You can like Yeah, cross understood. 2-3 girls and reach her. ನಿಮ್ದೇನೈತ್ರಿ ಸಾಲಿ ನಮ್ದು ಕಲ್ಸಾಕ್ಬೇಕಲ್ಲ ಅಂಕಲ್ ಹೆಣ್ಮಕ್ಳಿಗೆ ಅಲ್ಲ, ಯಾಕಂದ್ರೆ ಇವತ್ತು ಎಲ್ಲಾ ಹುಡುಗರ್ನ ಹಾಕಿದವ್ರಿ ಅದು ಚಲೋ ರೀ. ಯಾಕಂದ್ರೆ ಇಷ್ಟು ಬಡತನ ಪರಿಸ್ಥಿತಿ ಒಳಗೆ ಇಷ್ಟು ಕೂಲಿ ಕೆಲಸ ಮಾಡಿಕೊಂಡ ನೀವು 6 ಮಕ್ಕಳನ್ನ ಎಲ್ಲ ಈಗಾದ್ರೂ ಸಾಲಿ ಕಲಿಸ್ತೀರಿ ಅಂದ್ರೆ ಗ್ರೇಟ್ ಆಗ. ಯಾಕಂದ್ರೆ ಒಬ್ಬೊಬ್ರು ದುಡ್ಡು ಇದ್ರೂ ಕಲ್ಸಕ್ ಆಗಂಗಿಲ್ಲ. ಚಲೋ ಬಡತನ ಸ್ಥಿತಿ ಇಟ್ಟು. ಅಕ್ಷತಾ ಬರ್ರಿ ನೀವು
ಇಲ್ಲೇ ತಳಕೊಂಡ್ರು ಸಾಲಿಗೆ ಯಾಕೆ ಬಿಟ್ಟಿ ಇವತ್ತು? ಮೀಟಿಂಗ್ ರೀ. ಎಲ್ಲಾರು ಬಿಟ್ಟು ನಾವು ಕನ್ನಡ ಶಾಲೆಗೆ ಹೋಗಿರ್ರಿ. ಹಾಸ್ಪಿಟಲ್ ಅಷ್ಟೇ. ನೀವು ಹೈಸ್ಕೂಲ್ದವ್ರು 3 ಜನ ಬಿಟ್ಟಿರಿ. ಎಷ್ಟು ಜನ? ತೃಪ್ತಿ, ನಾರಾಯಣ, ಲಕ್ಷ್ಮಿ. ಸರಿ, ಎಲ್ಲ ರೆಡಿ ಮಾಡ್ಕೊಂಡೇರಿ ಇದ್ರದ್ದು ಮೀಟಿಂಗ್? ಎಲ್ಲಾರು ಏನೇನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಮಾಡಿದ್ದಾರೆ. ಚಲೋ, ಖುಷಿ. ಮತ್ತೇನು? ಈಗ ಮತ್ತೆ ಎಲ್ಲಿ ಅಕ್ಷತಾ? Yeah, okay, but that was a great shot. ಫೋನ್ ಹಚ್ಚಿದ್ಲ ಮತ್ತೆ ಗೊತ್ತಾಗಿತ್ತು ನಮ್ಗೆ. ಫೋನ್ ಹಚ್ಚಿದ್ಲ ಮಂಜುಳಾತಿ ಮೇಡಮ್. ಏನಾಯ್ತಮ್ಮ? ಏನಿದೆ? ಬಾಲ್ಯ ವಿವಾಹ ಆಗ್ತೈತ್ರಿ. ಅವಾಗ ಹೆಣ್ಣು ಆಕಿಗೆ ಇಷ್ಟ ಇಲ್ಲ ಅಂತ ಕೇಳ್ತಾರ್ರಿ. ಅದಕ್ಕ ಬಾಲ್ಯ ವಿವಾಹ ನಡಿಬಾರ್ದಂತ ಎಲ್ಲ ಮಕ್ಕಳು ಒಂದೇ ಸ್ಕೂಲಿಗೆ ಹೋಗ್ಲತ್ತಂದ್ರ ಬಾಲ್ಯ ವಿವಾಹ ಆಗ್ಬಾರ್ದಂತ ಸ್ಕೂಲ್ Solo's thing is a little off. ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವು, ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವು. ಮದುವೆ ಎಂಬ ಜಾತ್ರೆಯಲ್ಲಿ ವರದಕ್ಷಿಣೆ ಜಾಲದಲ್ಲಿ ಪಶುವಿನಂತೆ ಮಾಡಿಕೊಂಡರು. ಮದುವೆ ಎಂಬ ಜಾತ್ರೆಯಲ್ಲಿ ವರದಕ್ಷಿಣೆ ಜಾಲದಲ್ಲಿ ಪಶುವಿನಂತೆ ಮಾಡಿಕೊಂಡರು. ನಿನ್ನ ಸ್ವಾತಂತ್ರ್ಯ ಕಿತ್ತುಕೊಂಡರು, ನಿನ್ನ ಸ್ವಾಭಿಮಾನ ಮಾರಿ ಬಿಟ್ಟರು. ಭೂಮಿಯನ್ನು ತಾಯಿ ಎನ್ನುವೆ, ಪ್ರಕೃತಿಯನ್ನು ಮಾತೆ ಎನ್ನುವೆ, ಹೆಣ್ಣು ಹೆತ್ತರೆ ಮೂಗು ಮುರಿಯರು. ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವು, ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವು. ತಾಯಿ ನಿನ್ನ ಮೌಢ್ಯ ಕಳೆದು ಪುರುಷತನದ ಮೌಢ್ಯ ಮುರಿದು ನಿನ್ನ ಶಕ್ತಿ ಜಗಕ್ಕೆ ಸಾರುವ. ತಾಯಿ ನಿನ್ನ ಮೌಢ್ಯ ಕಳೆದು ಪುರುಷತನದ ಮೌಢ್ಯ ಮುರಿದು ನಿನ್ನ ಶಕ್ತಿ ಜಗಕ್ಕೆ ಸಾರುವ. ನಿನ್ನ ಶಕ್ತಿಯಿಂದ ಜಗವ ಬೆಳಗುವ, ನಿನ್ನ ಶಕ್ತಿಯಿಂದ ಜಗವ ಬೆಳಗುವ. ಭೂಮಿಯನ್ನು ತಾಯಿ ಎನ್ನುವೆ, ಪ್ರಕೃತಿಯನ್ನು ಮಾತೆ ಎನ್ನುವೆ, ಹೆಣ್ಣು ಹೆತ್ತರೆ ಮೂಗು ಮುರಿವೆಯೋ. ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವು, ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವು, ಮನುಜನಿನ ಹೆಸ ತಾಯಿ ಹೆಣ್ಣಲ್ಲವು. ಸ್ನೇಹಿತರೆ, ಹೇಳಿ ಮೇಡಮ್, ಏನಿದು? ಸರ್, ಇದು ಒಂದು 20 ಮಕ್ಕಳು ಸೇರಿ ಒಂದು ಮೀಟಿಂಗ್ ಒಂದು ಸಭೆ ಮಾಡ್ತೀವಿ ನಾವಿಲ್ಲಿ ಕಿಶೋರಿ ತಂಡ ಅಂತೇಳಿ. ಆ ಕಿಶೋರಿ ತಂಡದಾಗ ಇವರು ಸುಮಾರು ಒಂದು 19ರಿಂದ ಒಂದು 16 ಜನ ಎಲ್ಲ ಭಾಗವಹಿಸ್ತಾರೆ. ಇಲ್ಲಿ ಹಲವಾರು ವಿಷಯಗಳ ಬಗ್ಗೆ ಈ ಮಕ್ಕಳು ಚರ್ಚೆ ಮಾಡ್ತಾವೆ. ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಇದೊಂದು ವೇದಿಕೆ. ಇವರು ಪ್ರತಿ 15 ದಿವಸ ಶನಿವಾರಕ್ಕೊಂದ್ಸರಿ ಈ ಥರ ಸಭೆಯನ್ನು ಸೇರಿ ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ. ಶಾಲೆ ಬಿಟ್ಟ ಮಕ್ಕಳ ಬಗ್ಗೆ. ಯಾರು ಇಲ್ಲಿ ನೋಡ್ಬೇಡಿ, ನಿಮ್ ಕೆಲಸ ಏನಿದೆ ಅಷ್ಟು ಮಾತ್ರ. ಮೇಡಮ್ ಸ್ವಲ್ಪ ನೀವು ಕ್ಯಾಮ್ರಾ ರೋಲಿಂಗ್. ಓಕೆ, ರೆಡಿ ಮ್ಯಾಮ್. ಈಗ ಇಲ್ಲಿ ನಡೀತಿರೋದು ಒಂದು ಕಿಶೋರಿ ಸಭೆ. ಇಲ್ಲಿ 11ರಿಂದ 18 ವರ್ಷದ ಹೆಣ್ಣು ಮಕ್ಕಳನ್ನು ಈ ಥರ ಕುತ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. 15 ದಿವಸಕ್ಕೆ ಒಂದ್ಸರಿ ಇಲ್ಲಿ ಸೇರ್ತಾರೆ. ಈ ಚರ್ಚೆ ಒಳಗಡೆ ಸುಮಾರು 16ರಿಂದ 19 ಮಕ್ಕಳು ಇಲ್ಲಿ ಕೂತ್ಕೊಂಡ ಅವ್ರ ಒಂದು ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ. ಶಾಲೆ ಬಿಟ್ಟ ಮಕ್ಕಳ ಬಗ್ಗೆ, ಆಮೇಲೆ ಯಾರಾದರೂ ತೂಕದಲ್ಲಿ ಕಡಿಮೆ ಇರತಕ್ಕಂಥ ಮಕ್ಕಳ ಬಗ್ಗೆ, ಆಮೇಲೆ ಬಾಲ್ಯ ವಿವಾಹ ಬಗ್ಗೆ, ಮಕ್ಕಳ ಸಾಗಾಣಿಕೆ ಬಗ್ಗೆ, ಈ ಥರ ಎಲ್ಲ ಮಹಿಳಾ ಸಾಧಕರ ಬಗ್ಗೆ ಎಲ್ಲ ಕುತ್ಕೊಂಡು ಈ ಕಿಶೋರಿಯರೆಲ್ಲ ಇಲ್ಲಿ ಚರ್ಚೆ ಮಾಡ್ತಾರೆ. ಆಮೇಲೆ ಶಾಲೆ ಅವ್ರ ಓಣಿ ಒಳಗಡೆ ಯಾವಾರ ಮಕ್ಕಳು ಶಾಲೆ ಬಿಟ್ಟಿದ್ದಪ್ಪ ಅಂತಂದ್ರೆ ಈ ಥರ ಕುತ್ಕೊಂಡು ಮೀಟಿಂಗ್ ಮಾಡಿ
ಆ ಮಗುವಿನ ಮನೆಗೆ ಎಲ್ಲರೂ ಸೇರಿ ಹೋಗಿ ಆ ಮಗುನ ಸಾಲಿಗೆ ಬರೋ ಥರ ಮಾತಾಡ್ತಾರೋ. ಆಮೇಲೆ ಅವ್ರ ಮನೆ ಒಳಗಡೆ ಯಾರಾದರೂ ಪಾಲಕರ ಮಕ್ಕಳನ್ನ ಶಾಲೆ ಬಿಡಿಸ್ತಿದ್ರು ಅಂತಂದ್ರೆ ಅವ್ರು ನಮಗೆ ಮಾಹಿತಿ ಹೇಳಿ ಎಲ್ಲರೂ ಸೇರಿ ಅವ್ರ ಮನೆಗೆ ಹೋಗಿ ಆ ಹುಡುಗರನ್ನ ಹೊಳ್ಳಿ ಶಾಲೆ ಕರೆತರುವಂಥ ಒಂದು ವ್ಯವಸ್ಥೆ ಏನು ಮಾಡ್ಕೋತು ಎಲ್ಲ ಕಿಶೋರಿಯರ. ಆಮೇಲೆ ಅವ್ರ ಮನೆ ಒಳಗಡೆ ಏನಾದರೂ ಅವ್ರಿಗೆ ಸಾಲಿ ಸೂಟಿ ದಿನಗಳ ಒಳಗೆಲ್ಲ ಮನಿ ಎಲ್ಲ ನೋಡಾಕತ್ತಿದ್ರು ಅಂತಂದ್ರೆ ಬಂದು ನಮಗೆ ಹೇಳ್ತಾರೋ. ಆಮೇಲೆ ಧೈರ್ಯದಿಂದ ಈ ಒಂದು ಇದ್ರೊಳಗಡೆ ಚರ್ಚೆ ಮಾಡ್ತಾರೆ. ಅವ್ರು ಎದಕ್ಕೂ ಹೆದರಂಗಿಲ್ಲ ಕಿಶೋರಿಯರು. ಬಂದು ಮೀಟಿಂಗ್ ಒಳಗಡೆ ಅವ್ರಿಗೆ ಏನಾದರೂ ಸಮಸ್ಯೆಗಳಾಗಿತ್ತು ಅಂತಂದ್ರೆ ಈ ಥರ ಬಂದು ಕುತ್ಕೊಂಡು ಆ ಮೀಟಿಂಗ್ ಒಳಗಡೆ ಅವ್ರ ಸಮಸ್ಯೆಗಳನ್ನು ಕೇಳಿಕೊಂಡು ಪರಿಹಾರ ಮಾಡ್ಕೋತಾರೆ. ಆಮೇಲೆ ಅವ್ರ ಮನೆ ಒಳಗಡೆ ಒಂದು ವೇಳೆ ನಾವು ಸಾಲಿಗೆ ಹೋಗ್ತು ಅಂತ ಹೇಳಿದ್ರು ಕಳಿಸ್ಲಿಲ್ಲ ಅಂದ್ರೆ ನಮ್ಮನ್ನು ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಈ ಥರ ನಮ್ಮನ್ನು ಸಾಲಿಗೆಲ್ಲ ಕಳ್ಸಾತಿಲ್ಲ, ಬರ್ರಿ ನೀವು ಸ್ವಲ್ಪ ಟೀಚರ್ ನಮಗೆ ಹೇಳ್ರಿ ಅಂತೇಳಿ. ಆಮೇಲೆ ಸಾಲಿಗೆ ಹೋಗ್ತಾರೆ. ಆಮೇಲೆ ಏನಾರು ಅವ್ರಿಗೆ ಮನಿ ಎಲ್ಲ ನೋಡಾಕತ್ತಿದ್ರು ಸುಟ್ಟಿ ದಿನದ ಒಳಗಡೆ ಅಂತಂದ್ರೆ ಅವಾಗ ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿ ಅವ್ರ ಅಪ್ಪ ಅಮ್ಮಗೆ ಹೇಳ್ಸೋದಾಗಲಿ ಈ ಥರ ಮಾಡಿ ಅವ್ರ ಸಮಸ್ಯೆಗಳನ್ನು ಅವರ ಪರಿಹಾರ ಮಾಡ್ಕೊಳ್ತಕ್ಕಂಥ ಒಂದು ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡ್ತಾರೆ. ಆಮೇಲೆ ನಾವು ಬರೋಕ್ಕಿಂತ ಮೊದಲು ಈ ಥರ ಒಂದು ಮೀಟಿಂಗ್ ಅವ್ರು ಮಾಡ್ತಿರ್ಕಿಲ್ಲ, ಮನೆ ಬಿಟ್ಟು ಹೊರಗನ ಬರ್ತಿರ್ಕಿಲ್ಲ. ಈಗ ಧೈರ್ಯದಿಂದ ಎಲ್ಲರೂ ಕುತ್ಕೊಂಡು ಮಾತಾಡ್ತಾರೋ, ಧೈರ್ಯದಿಂದ ಕುತ್ಕೊಂಡು ಮಾತಾಡ್ತಾರೋ ಮತ್ತು ಅವ್ರ ಸಮಸ್ಯೆಗಳನ್ನು ಅವ್ರು ಹೇಳ್ಕೊಳಕ್ಕೆ ಮುಂದೆ ಬರ್ತಾರೆ. ಆಮೇಲೆ ನಾವೆಲ್ಲರೂ ಸಾಲಿ ಕಲಿಬೇಕು, ಈ ಕಿಶೋರಿ ತಂಡನ ನಾವು ಬಲಪಡಿಸ್ಬೇಕು ಅನ್ನೋ ಒಂದು ಛಲವನ್ನು ಈಗ ಹೊತ್ತಿದ್ದಾರೆ ಅವ್ರ. ಈಗಿಲ್ಲಿ ನಡೀತಿರೋದು ಒಂದು ಕಿಶೋರಿ ತಂಡ. 11ರಿಂದ 18 ವರ್ಷದ ಹೆಣ್ಮಕ್ಳೆಲ್ಲ ಸೇರಿ ಈ ಒಂದು ಕಿಶೋರಿ ತಂಡದಲ್ಲಿ ಈಗ ಇಲ್ಲಿ ನಡೀತಿರೋದು ಕಿಶೋರಿ ತಂಡದ ಒಂದು ಮೀಟಿಂಗ್. ಕಿಶೋರಿಯರ 11ರಿಂದ 18 ವರ್ಷದೊಳಗಡೆ ಇರತಕ್ಕಂಥ ಹೆಣ್ಮಕ್ಳೆಲ್ಲ ಒಂದುಗೂಡಿ ಒಂದು ಕಡೆ ಕೂತ ಹಲವಾರು ವಿಷಯಗಳ ಬಗ್ಗೆ ಅವರಿಲ್ಲಿ ಚರ್ಚೆ ಮಾಡ್ತಾರೋ. ಏನಪ್ಪ ಅಂತಂದ್ರೆ ಶಾಲೆ ಬಿಟ್ಟಂಥ ಮಕ್ಕಳ ಬಗ್ಗೆ, ಬಾಲ್ಯ ವಿವಾಹ ಬಗ್ಗೆ, ಮಕ್ಕಳ ಸಾಗಾಣಿಕೆ ಬಗ್ಗೆ, ಆಮೇಲೆ ಅಪೌಷ್ಟಿಕತೆ ಮಕ್ಕಳ ಬಗ್ಗೆ, ಆಮೇಲೆ ಮಕ್ಕಳ ಗ್ರಾಮ ಸಭೆ ಒಳಗೆ ಏನಾದರೂ ನಾವು ಚರ್ಚೆ ಮಾಡಬೇಕೇನ, ನಮ್ಮ ಶಾಲೆಗೆ ಸಂಬಂಧಪಟ್ಟಂಗೆ, ಮನೆಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಬೇಡಿಕೆಗಳಿದ್ರೆ ಇಡಬೇಕೇನ, ಅಕಸ್ಮಾತ್ ಅವ್ರ ಮನ್ಯಾಗ ಯಾರಾದರೂ ಸಾಲಿ ಅದು ಬಿಡಿಸಿರಂದ್ರೆ ಈ ಮಕ್ಕಳೆಲ್ಲ ಸೇರಿ ಅಂಥವ್ರ ಮನೆಗೆ ಹೋಗಿ ಆಮೇಲೆ ಆ ಮಕ್ಕಳನ್ನ ಹೊಳ್ಳಿ ಕರೆ ತರುವಂಥದ್ದು ಮಾಡೋದು. ಆಮೇಲೆ ಅವ್ರ ಮನೆ ಒಳಗಡೆ ಮಕ್ಕಳಿಗೆ ಸುಟ್ಟಿ ದಿನದ ಒಳಗಡೆ ಏನಾದ್ರು ಶಾಲೆ ಬಿಡಿಸ್ತಿದ್ರು ಅಥವಾ ಮನೆಗಳು ನೋಡ್ತಿದ್ರು ಅಂತಂದ್ರೆ ಬಂದು ಈ ಒಂದು ವೇದಿಕೆ ಒಳಗಡೆ ಕುತ್ಕೊಂಡು ಅವೆಲ್ಲ ಮಕ್ಕಳನ್ನು ಕೂಡ ಚರ್ಚೆ ಮಾಡಿ ಅಲ್ಲಿ ಅವ್ರ ತಂದೆ ತಾಯಿ ಹತ್ರ ನಮ್ಮನ್ನು ಕರ್ಕೊಂಡು ಹೋಗಿ ಹೇಳಿಸಿ ಮತ್ತು ಪುನಃ ಇವ್ರು ಸಾಲಿಗೆ ಹೋಗುವಂಥ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ನಡೀತೈತಿ. ಈ ಒಂದು ಚರ್ಚೆ ಒಳಗಡೆ ಈ ಥರದ ಒಂದು ಚರ್ಚೆಗಳನ್ನು ಅವರು ಒಗ್ಗಟ್ಟಾಗಿ ಚರ್ಚೆ ಮಾಡೋದ್ರಿಂದ ಸುಮಾರು ಅನುಕೂಲಗಳಾಗಿದೆ. ಅವರು ಧೈರ್ಯದಿಂದ ಮಾತಾಡ್ತಾರೋ, ಶಾಲೆ ಒಳಗಾಗಿರ್ಬೋದು, ಇಲ್ಲಿ ಕುತ್ತಲ್ಲಾಗಿರ್ಬೋದು, ಎಲ್ಲ ಆಟಗಳಲ್ಲಿ ಪಾಠಗಳಲ್ಲಿ ಭಾಗವಹಿಸ್ತಾರೋ. ಆಮೇಲೆ ಶಾಲೆ ಕಾರ್ಯಕ್ರಮಗಳಲ್ಲೂ ಕೂಡ ಇಲ್ಲಿ ಮಾತಾಡಿ ಧೈರ್ಯ ಆಗಿರೋದ್ರಿಂದ ಶಾಲೆ ಒಳಗಡೆನೂ ಕೂಡ ಭಾಗವಹಿಸ್ತಾರೋ. ಆಮೇಲೆ ಅಲ್ಲಿ ಹಾಡೋದ್ರಲ್ಲಿ ಭಾಷಣ ಮಾಡೋದ್ರಲ್ಲಿ ಈ ಥರ ಬಂದು ಚರ್ಚೆ ಮಾಡಿ ಅವ್ರು ಅಲ್ಲೂ ಕೂಡ ಭಾಗವಹಿಸೋಕೆ ಒಂದು ಧೈರ್ಯವಂತ ಮಹಿಳೆಯರು ಆಗಿದ್ದಾರೆ ರೀ. ಅವರೆಲ್ಲ ಧೈರ್ಯವಂತ ಮಕ್ಕಳಾಗಿದ್ದಾರೆ ಎಲ್ಲರೂ. ಭವ್ಯ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳೆಲ್ಲ ನಮಗೆ ಕಾದು ಕಾವಲು. ವೈರಿ ಪಡೆಗಳ ಹಿಂದೆ ಹಟ್ಟುವ, ವೈರಿ ಪಡೆಗಳ ಹಿಂದೆ ಹಟ್ಟುವ. ಭವ್ಯ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಧಮನಿಯಲ್ಲಿ ದೇಶ ಪ್ರೇಮ ಮಿಳಿಯಲಿ, ಭಾರತೀಯ ಹೆಮ್ಮೆ ಹೆಮ್ಮೆ ನಮ್ಮದಾಗಲಿ. ಧಮನಿಯಲ್ಲಿ ದೇಶ ಪ್ರೇಮ ಮಿಳಿಯಲಿ, ಭಾರತೀಯ ನಾವು ನಮಿಸುವ ಪಡುವಳಿಯಲಿಟ್ಟು ಕರಿಗಳಾಗುವ, ಕರಿಗಳಾಗುವ. ವೀರ ಧೀರರಾಳಿದ ನಮ್ಮ ಭಾರತ, ಭವ್ಯ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ನಮ್ಮಳ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ.
ಲಕ್ಷ್ಮೀಬಾಯಿ ಚಂಡೆ ನಾವು ನಮಿಸುವ ಅರಿವೆಲಿಟ್ಟು ಕವಿಗಳ ಇನ್ನೊಂದ್ಸರಿ ರಿಪೀಟ್ ಮಾಡ್ರಿ ಇನ್ನೊಂದ್ಸರಿ ಸ್ವಲ್ಪ ಜೋಶ್ಲೆ 1 2 3 ಸ್ಟಾರ್ಟ್. ವೀರ ಧೀರರಾಡಿದ ನಮ್ಮ ಭಾರತ ಭವ್ಯ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಉತ್ತರದಿ ಹಿಮಾಲಯ ನಮಗೆ ಕಾವಲು ಉಳಿದ ಕಡೆಗಳೆಲ್ಲ ನಮಗೆ ಕಡಲು ಕಾವಲು ವೈರಿ ಪಡೆಯುವ ವಿಜಯ ಪದದ ಅಡಿಯಲ್ಲಿಟ್ಟು ಕವಿಗಳಾಗುವ ಕವಿಗಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಇಲ್ಲಿ ಸಂತತ ದಮನಿ ದಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ ದಮನಿಗೆ ನಾವು ನಮಿಸುವ ಭಾರತಾಂಬೆಗೆ ನಾವು ನಮಿಸುವ ವಿಜಯ ಪದದ ಅಡಿಯಲ್ಲಿಟ್ಟು ಕವಿಗಳಾಗುವ ಕವಿಗಳಾಗುವ ವೀರ ಧೀರರಾಡಿದ ನಮ್ಮ ಭಾರತ ಭವ್ಯ ಭಾರತ ಶಾಂತಿ ಸ್ನೇಹ ಸೌಹಾರ್ದ ನಮ್ಮರ ವೀರ ಸಂತತಿ ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ನಮ್ಮ ಭಾರತ ಭವ್ಯ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಇಲ್ಲಿ ಸಂತತ ಇಲ್ಲಿ ಸಂತತ ಇಲ್ಲಿ ಸಂತತ. ನನ್ನ ಹೆಸರು ಸುಷ್ಮಾ. ನಾವು 4 ಜನ, ನಮ್ಮ ಅಕ್ಕ, ನಮ್ಮ ತಮ್ಮ, ನಮ್ಮ ತಂಗಿ. ನಮ್ಮ ಪಪ್ಪ ಮಮ್ಮಿ ಕೂಲಿ ಕೆಲಸ ಮಾಡ್ತಾರೆ. ನಾನೊಬ್ಬಾಕಿ ಬಡ ಕುಟುಂಬದ ಹೆಣ್ಮಗಳ. ನನ್ನ ಹೆಸರು ಸುಷ್ಮಾ. ನಾವು 4 ಜನ, ನಮ್ಮ ಅಕ್ಕ, ನಮ್ಮ ತಮ್ಮ, ನಾನು, ನಮ್ಮ ತಂಗಿ. ನಮ್ಮ ಪಪ್ಪ ಮಮ್ಮಿ ಕೂಲಿ ಕೆಲಸ ಮಾಡ್ತಾರೆ. ನಾನೊಬ್ಬಾಕಿ ಬಡ ಕುಟುಂಬದ ಹೆಣ್ಮಗಳ. ನಮ್ಗೆ ಮುರಾರ್ಜಿ ಅಂದ್ರೆ ಏನು ಗೊತ್ತಿಲ್ಲಾಗಿತ್ತು. ಕನ್ನಡ ಸ್ಕೂಲಿಗೆ ಬಂದು ಮಂಜುಳ ಮೇಡಮ್ಗಳು ನಮಗೆ ಮುರಾರ್ಜಿ ಅಂದರೆ ಏನಂತ ತಿಳಿಸ್ಕೊಟ್ರು. ಮುರಾರ್ಜಿ 5 ದಿನ ಟ್ರೈನಿಂಗ್ ತೊಗೊಂಡ್ರು. ನಮಗೆ ಏನು ಬೇಕಲ್ಲ 5 ದಿನ ಚಲೋ ಚಲೋ ತಿನ್ನಕ್ಕೆ ಕೊಟ್ರು. 5 ದಿನ ಮುರಾರ್ಜಿ ಪಾಸ್ ಅದು. ಮಂಜುಳ ಮೇಡಮ್ಗೆ ಹೋದವ್ರು ಅವ್ರು ನನ್ನ ಕೈಯಾಗ ಹೇಳಿ ಕಳಿಸ್ರು. ಬಸವನ ಹೋದವ್ರು ನಮ್ಮ ಮನೆಗೆ ಬಂದು ಹೇಳಿದ್ರು. ನಾಳೆ ಹೋಗಿ ಕೌನ್ಸ್ಲಿಂಗ್ ಹೋಗ್ಬಾತ. ನಮ್ಮ ಮನ್ಯಾಗೆಲ್ಲ ಖುಷಿ ಆದರು. ನಮ್ಮ ಮನ್ಯಾಗೆಲ್ಲ ಖುಷಿ ಆದರು. ಹೋದು ಮುಕ್ತಾ ಮೇಡಮ್ಗಳು ನಮ್ಮ ಜೊತೆ ಬಂದಿರು. ನಾವು ಶಿರ್ಗಾಂವ್ ಬೆಳೆದು ಶಿರ್ಗಾಂವ್ ಕೊಟ್ಟರು. ಇವಾಗ ಕಿಶೋರಿ ತಂಡದಲ್ಲಿ ನೀನು ಭಾಗವಹಿಸ್ತಾ ಇದೆಯಾ? ಏನೇನು ಮಾಡ್ತೀರಾ? ಕಿಶೋರಿ ತಂತ್ರವಾಗಿ ಬಾಲ್ಯ ವಿವಾಹ ಬಗ್ಗೆ ಟೀಚರ್ಗಳು ನಮಗೆಲ್ಲ ಹೇಳ್ಕೊಡ್ತಾರೆ ರೀ. ಬಾಲ್ಯ ವಿವಾಹ ಅಂದ್ರೆ ಏನಂತ ತಿಳಿಸ್ಕೊಟ್ಟಿದ್ದಾರೆ ರೀ. ಇವಾಗ ಮುರಾರ್ಜಿ ನೀನು ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂದರೆ ಏನಾಗ್ತಾ ಇತ್ತು ನಿಮಗೆ? ನಾನು ನಮ್ಮ ತಂದೆ ತಾಯಿ ಬೇಗ ಮದುವೆ ಮಾಡಿಕೊಡ್ತೀರಿ. So you shot that one now? What she said now? Everything. Okay. Shooting everything. Cut. 1 second. And start. ಹೇಳಮ್ಮ. ನನ್ನ ಹೆಸರು ಸುಷ್ಮಾ. ನಾವು 4 ಜನ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ತಮ್ಮ. ನಾನೊಬ್ಬಾಕಿ ಬಡ ಕುಟುಂಬದ ಹೆಣ್ಮಗಳ. ನಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾರೆ. ನಮ್ಗೆ ಮುರಾರ್ಜಿ ಅಂದರೆ ಏನು ಗೊತ್ತಿಲ್ಲಾಗಿತ್ತು. ಟೀಚರ್ಗಳು ಬಂದು ನಮಗೆ ಮುರಾರ್ಜಿ ಅನ್ನೋದು ಏನಂತ ತಿಳಿಸ್ಕೊಟ್ರು. 5 ದಿನ ಟ್ರೈನಿಂಗ್ ತೊಗೊಂಡ್ರು. ಮುರಾರ್ಜಿ ಒಳಗೆ ನಾ ಪಾಸ್ ಆದ್ನು. ಮೇಡಮ್ಗಳು ಇದ್ದವ್ರು ಬಸವಣ್ಣನ ಕೈಯಾಗ ಹೇಳಿ ಕಳಿಸಿದ್ರು. ಅಣ್ಣಗಳು ಇದ್ದವ್ರು ನಮ್ಮ ಮನೆಗೆ ಬಂದು ಹೇಳಿದ್ರು. ನಮ್ಮ ಮನ್ಯಾಗೆಲ್ಲ ಭಾಳ ಖುಷಿ ಆಯಿತು. ನಾಳೆ ಕೌನ್ಸ್ಲಿಂಗ್ ಹೋಗಿ ಬಂದು ನಮ್ಮ ಜೊತೆ ಮುಕ್ತಾ ಮೇಡಮ್ಗಳು ಬಂದಿರು. ಶಿರ್ಗಾಂವ್ ಊರು ಬೆಳೆದು ಅಲ್ಲಿ ಕೊಟ್ಟರು. ನನಗೆ ಇಂಗ್ಲೀಷ್ ಜರಾನು ಓದಕ್ಕೆ ಬರ್ಲಾಗ್ತಿತ್ತು. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಸಿಕ್ತು. ಅಲ್ಲಿ ಹೋಗಿ ನಾ ಇಂಗ್ಲೀಷ್ ಓದಕ್ಕೆ ಕಲ್ಕೊಂಡು. ಕಿಶೋರಿ ಸಂಘಗಳಲ್ಲಿ ಭಾಗಿಯಾಗ್ತೀಯಾ? ಅದ್ರ ಬಗ್ಗೆ ಸ್ವಲ್ಪ ಹೇಳಮ್ಮ. ಕಿಶೋರಿ ಸಂಘ ನಾ ಇಲ್ಲಿ ಯಾವಾಗ ಬರ್ತೇನೆ ರೀ ಅವಾಗ ಇಲ್ಲಿ ಭಾಗಿಯಾಗ್ತೇನೆ.
ಭಾಗಿಯಾಗಿ ಏನು ಮಾಡ್ತೀಯಾ ಅದ್ರ ಬಗ್ಗೆ? ಬಾಲ್ಯವಾಗ ಬಗ್ಗೆ ಎಲ್ಲ ಹೇಳ್ತಾರೆ, ಆಟ ಆಡ್ತೇವ್ರಿ. ಓಕೆ. ಬೇರೆ ಇದು ನಿಮ್ಮ ಮನೇಲಿ ಏನೋ ಮದುವೆ ಆಗಿರತ್ತಲ್ಲ? ನಮ್ಮ ಅಕ್ಕನ್ರಿ ನಮ್ಮ ಪಪ್ಪ ತೋರ್ಸಾತೀರಿ. ನಮ್ಮ ಮಂಜುವಾ ಮೇಡಮ್ಗೂ ಹೇಳ್ರಿ, ಮಂಜುವಾ ಮೇಡಮ್ಗೂ ಅದಾರ್ರಿ. ನಮ್ಮ ಮನ್ಯಾಗ ಬಂದು ಹೇಳ್ರಿ. ಇನ್ನೂ ತಕ್ಕ ನಮ್ಮ ತೋರಿಸಿಲ್ರಿ. ನಮ್ಮ ಅಕ್ಕ ಟೇಲ್ರಿಂಗ್ ಕೆಲಸ ಮಾಡ್ತಾರೆ. ಹೇಳ್ರಿ. ನನ್ನ ಹೆಸರು ಅಕ್ಷತಾ ಅಂತ. ನಾವು ನಮ್ಮ ಮನ್ಯಾಗ ನಮ್ಮಪ್ಪ ನಮ್ಮವ್ವ ಕೂಲಿ ಕೆಲಸ ಮಾಡ್ತಾರು. ನಮ್ಮ ಅವ್ವಾಗ ನಮ್ಮ ಅಪ್ಪಾಗ 6 ಜನ ಮಕ್ಳು. ಮತ್ತು ನಮ್ಮ ಅಕ್ಕಾಗ 10th ತಗಕ್ಕೆ ಸಾಲಿ ಕಲ್ತಳ. ಮತ್ತು ಅದ್ರ ಮುಂದೆ ಹಚ್ಚಕ್ಕೆ ಆಕಿಗೆ ಬೇರೆ ಊರಾಗ ಹೋಗ್ಬೇಕಾಯ್ತು. ಅನ್ನಂತಲೇ ನಮ್ಮ ಅಕ್ಕ ಇಲ್ಲಿ ಕಾಲೇಜ್ ಆದ್ರೆ ಹಚ್ತಿರಿಲ್ಲಾದ್ರೆ ಇಲ್ಲ. ಅದಕ್ಕೆ ಇಲ್ಲಿ ಈ ಊರಾಗ ಕಾಲೇಜ್ ಇಲ್ಲ ಅಂತಲೇ ಬೇರೆಯವ್ರಿಗೆ ಹಚ್ಚಲಿಲ್ಲ, ನಮ್ಮ ಮನ್ಯಾಗ ಹಚ್ಚಲಿಲ್ಲ. ಅದಕ್ಕೆ ಆಕಿಗೆ ಸಾಲಿ ಬಿಡಿಸಿ ಇದನ್ನು ಗಂಡು ನೋಡಕತ್ರು. ಅದಕ್ಕೆ ಗಂಡು ನೋಡಂತಲೇ ಅಂತ ಅದ ಮಂಜುಳಾ ಮೇಡಮ್ಗಳಿಗೆ ಗೊತ್ತಾಯಿತು. ಆಗ ಗೊತ್ತಾಗೋಣ ಅವರ ನಮ್ಮ ಮನೆಗೆ ಬಂದ ನಮ್ಮ ಅವಾಗ ನಮ್ಮ ಅಪ್ಪಾಗ ತಿಳಿಸಿ ಮಾತು ಹೇಳಿ 18 ವರ್ಷ ಆಗೋ ತಕ್ಕ ಮದುವೆ ಮಾಡೋದಿಲ್ಲ, ಆದ ನಂತರ ಮದುವೆ ಮಾಡ್ರಿ ಅಂತ ಹೇಳ್ರು. ಅದಕ್ಕೆ ನಮ್ಮ ಅಪ್ಪ ಮದುವೆ ಮಾಡಲಿಲ್ಲ. ಆಕಿಗೆ ಟೇರ್ಲಿಂಗ್ ಕಳಿಸ್ರು. ಈಗ ಆಕಿಗೆ 18 ವರ್ಷ ತಕ್ಕ ಮದುವೆ ಆಗಲಿಲ್ಲ. 18 ವರ್ಷ ಆದ್ಮೇಲೆ ಆಕಿಗೆ ಮದುವೆ ಮಾಡ್ರು. ಈಗ ಹೇಳೋದೇನಂದ್ರೆ ನಾನು ಈಗ ಇಲ್ಲಿ ಕಾಲೇಜ್ ಆದ್ರೆ ಅಷ್ಟೇ ನಮ್ಮನ್ನು ಕಳಿಸ್ತಾರೆ ಕಾಲೇಜ್ಗೆ, ಇಲ್ಲಾದ್ರೆ ಕಳ್ಸಂಗಿಲ್ಲ. ನಮಗೂ ಹೆಣ್ಣು ನೋಡ್ತಾರು. ಇಲ್ಲಿ ಕಾಲೇಜ್ ಆದ್ರೆ ನಾವು ಹೋಗ್ತೇವೆ. But lots of girls are talking when she was before she was and start. ನನ್ನ ಹೆಸರು ಅಕ್ಷತಾ ಅಂತ. ನಾವು ನಮ್ಮ ಮನ್ಯಾಗ ನಮ್ಮವ್ವ ನಮ್ಮಪ್ಪ ಕೂಲಿ ಕೆಲಸ ಮಾಡ್ತಾರು. ನಾವು ನಮ್ಮವ್ವಾಗ ನಮ್ಮಪ್ಪಾಗ 6 ಜನ. ಮತ್ತು ನಾವು ಈಗ ಹೇಳೋದೇನಂದ್ರೆ ನಮ್ಮ ಅಕ್ಕಾಗ 10ನೇ ತಗಕ್ಕೆ ಸಾಲಿ ಕಲಿಸ್ರು ಅಂತ. ಆಕಿ ಇಲ್ಲಿ ಕಾಲೇಜ್ ಇಲ್ಲ ಅಂತಲೇ ಬೇರೆ ಊರಿಗೆ ಹೋಗೋದು ಬಂತು. ಅದಕ್ಕೆ ಆಕಿ ಮನ್ಯಾಗ ಕಳ್ಸಲಾಗ ಅಂತಲೇ ಆಕಿಗೆ ಬೇರೆ ಗಂಡು ನೋಡೋಕೆ ಶುರು ಮಾಡ್ರು. ಅದನ್ನು ನಾನು ಮಂಜುಳಾ ಮೇಡಮ್ಗಳಿಗೆ ಹೇಳಿನ್ರಿ. ಮಂಜುಳಾ ಮೇಡಮ್ಗಳು ನಮ್ಮ ಮನೆಗೆ ಬಂದ ನಮ್ಮ ಅವಾಗ ನಮ್ಮ ಅಪ್ಪಾಗ ತಿಳಿ ಮಾತು ಹೇಳಿದ್ರು. ಅದಕ್ಕೆ ಅಂತ ನಮ್ಮ ಮಂಜುಳಾ ಮೇಡಮ್ಗಳು 18 ವರ್ಷ ಆಗೋ ತಕ್ಕ ಮದುವೆ ಮಾಡೋದಿಲ್ಲ ಅಂತಂದು ಹೇಳಿದ್ರು. ಅದಕ್ಕೆ ನಮ್ಮ ಅಕ್ಕಾಗ 18 ವರ್ಷ ಆದ ನಂತರ ಮದುವೆ ಮಾಡ್ರು ಅಂತ ಅನ್ಕಮಟ್ಟಕ್ಕೆ ಈಗ ಟೇರ್ಲಿಂಗ್ ಭೀ ಕಲಿಸ್ರು ಅಂತ. ಈಗ ನಾ ಇದನ್ನು 10th ಸಾಲಿ ಕಲಿಸಿ ಬೇರೆ ಊರಿಗೆ ಕಾಲೇಜಿಗೆ ಹೋಗ್ಬೇಕು ನಾನು. ಅಂದ್ರೆ ಅಲ್ಲಿ ಕಳ್ಸಂಗಿಲ್ಲ, ನಮ್ಮ ಮನ್ಯಾಗ ಕಳ್ಸಂಗಿಲ್ಲ. ಅಂದ್ರೆ ಇಲ್ಲಿ ನಮ್ಮ ಊರಾಗ ಕಾಲೇಜ್ ಆದ್ರೆ ನಮ್ಮ ಮನ್ಯಾಗ ಹೋಗಂತಾರು. ಈಗ ನನಗೂ ಕಲಿ ಆಸೆ ಐತಿ, ಇಲ್ಲೊಂದು ಕಾಲೇಜ್ ಆಗ್ಬೇಕಂತ ನನ್ನ ಆಸೆ ಐತಿ. Rolling. Yeah. ಸರಿ, ಇದು ನಮ್ದು ಇವತ್ತಿಂದ ಮೀಟಿಂಗ್, ಕಿಶೋರಿಯರ ತಂಡದ ಮೀಟಿಂಗ. ಇಲ್ಲಿ ಇಷ್ಟು ಮಕ್ಕಳೆಲ್ಲ ಖುಷಿಯಾಗಿ ಇರ್ತಾರೋ ಅಂತಂದ್ರೆ ನಮಗೆ ಇವತ್ತು ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಮೊದಲಿಗೆ ನಾವು ಇಲ್ಲಿ ಬಂದಾಗ 2 ಮಕ್ಕಳ 3 ಮಕ್ಕಳ ಗುಂಪು ಚರ್ಚೆ ಮಾಡಿಕೊಂಡು ಸಂಘ ಮೀಟಿಂಗ್ ಮಾಡ್ತಿದ್ರು. ಅದಕ್ಕಿಂತ ಮೊದಲ ನಾವು ಮನೆಗೆ ಹೋಗಿ ಭೇಟಿ ಕೊಡ್ತಿದ್ವಿ. ಮನೆಗೆ ಹೋಗಿ ಭೇಟಿ ಕೊಟ್ಟಾಗ ಅವ್ರ ತಂದೆ ತಾಯಿ ಕೂಡ ಮಾತಾಡಿ ನಿಮ್ಮ ಮಕ್ಕಳನ್ನ ತಪ್ಪದ ಸಾಲಿ ಕಲಿಸ್ಬೇಕು. ಯಾಕಂದರೆ ಇಲ್ಲಿ ಎಲ್ಲ ಭಾಳ ಸಾಲಿ ಬಿಡ್ತಿದ್ರಿ, ಇಲ್ಲಿ ಮಕ್ಕಳ ಡ್ರಾಪ್ಔಟ್ ಆಗ್ತಿದ್ರು. ಆಮೇಲೆ ಚೈಲ್ಡ್ ಮ್ಯಾರೇಜಸ್ ಆಗ್ತಿದ್ವು. ಮತ್ತು ಇದು ತುಂಬ ಬಡತನದ ಪರಿಸ್ಥಿತಿಯಲ್ಲಿರುವಂಥ ಒಂದು ಹಳ್ಳಿ ಆಗಿತ್ತು. ಹಾಗಾಗಿ ನಾವು ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಆ ತಂದೆ ತಾಯಿ ಕೂಡ ಮಾತಾಡ್ಕಿಸಿಂದ ನಿಮ್ಮ ಮಕ್ಕಳನ್ನ ಒಂದು ಕಿಶೋರಿಯರ ಮೀಟಿಂಗ್ ಮಾಡತ್ತೀವಿ. ನಾವು ಪ್ರತಿ 15 ದಿವಸಕ್ಕೊಮ್ಮೆ ಇಲ್ಲಿ ಮೀಟಿಂಗ್ ಮಾಡ್ತೀವಿ, ನೀವು ಕಳಿಸ್ರಿ ಅಂತಂದಾಗ ಪಾಲಕರು ಒಂದು ಒಳ್ಳೆಯ ಇದನ್ನು ಇಟ್ಕೊಂಡು ತುಂಬ ಖುಷಿಯಾಗಿ ಮಕ್ಕಳನ್ನೆಲ್ಲ ಕಳಿಸ್ತಿದ್ರು. ಈ ಮಕ್ಕಳಲ್ಲಿ ಏನು ಚರ್ಚೆ ಮಾಡ್ತಿದ್ದೀವಿ ಅಂತಂದರೆ, ನನ್ನ ಹೆಸರು ಶೋಭಾ ಗಸ್ತಿ ಅಂತಂದು ಹೇಳ್ರಿ. ನಾನು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಬಗ್ಗೆ 7 ವರ್ಷದಿಂದ ಕ್ರೈ ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಹೋಲ್ಡರ್ ಕೆಲಸ ಮಾಡ್ತಾ ಇದ್ದೀನಿ ರೀ. ಇಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಉಲ್ಲಂಘನೆ ಆಗಬಾರ್ದು ಅಂತಂದರೆ ನಾವು ಬಾಲ್ಯ ವಿವಾಹಗಳ ಪದ್ಧತಿ ಬಗ್ಗೆ ಅವೇರ್ನೆಸ್ ಮಾಡ್ತೀವಿ. ಮತ್ತು ಇಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಕೊರತೆ ಐತಿ. ಆಮೇಲೆ ಒಂದು ಉನ್ನತ ಮಟ್ಟಕ್ಕೆ ಹೆಣ್ಣು ಮಕ್ಕಳನ್ನ
ಒಂದು ಉನ್ನತ ಮಟ್ಟಕ್ಕೆ ಹೆಣ್ಮಕ್ಳು ಇಲ್ಲಿ ಶಿಕ್ಷಣ ಕಲಿಬೇಕು ಅನ್ನೋದು ನಮ್ಮ ಗುರಿ ಮತ್ತು ಉದ್ದೇಶ ಆಗೈತಿ. ಮತ್ತು ಸರಿ ಸಮಾನವಾಗಿ ಶಿಕ್ಷಣ ಸಿಗಬೇಕು ಇಲ್ಲಿ ಗಂಡು ಮತ್ತು ಹೆಣ್ಮಕ್ಳಿಗೆ. ಆಮೇಲೆ ಇಲ್ಲಿ ಬಾಲ ಕಾರ್ಮಿಕತೆ, ದೇವದಾಸಿ ಪದ್ಧತಿ ಆಗಲಿ, ಮಕ್ಕಳ ಸಾಗಾಣಿಕೆ ಬಗ್ಗೆ ಆಗಲಿ, ಮೂಢನಂಬಿಕೆಗಳ ಬಗ್ಗೆ ಆಗಲಿ, ಇದ್ರದ್ದೆಲ್ಲ ನಾವು ಕಿಶೋರಿಯರ ತಂಡಗಳಿಗೆ ಒಂದು ಕಿಶೋರಿಯರ ತಂಡ ಅಂತಂದು ಮಾಡ್ತೀವಿ. ಅಲ್ಲಿ ಈ ಒಂದು ವಿಚಾರಗಳನ್ನು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಕೂಡ ನಾವು ಚರ್ಚೆ ಮಾಡ್ತೀವಿ. ಮತ್ತು ತಾಯಂದಿರ ಸಭೆಗಳು ಮಾಡ್ತೀವಿ, ಮತ್ತು ಮಕ್ಕಳ ಗ್ರಾಮ ಸಭೆಗಳನ್ನು ಮಾಡ್ತೀವಿ. ಹೀಗಾಗಿ ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಉದ್ದೇಶ ಏನಂತಂದರೆ, ಇಲ್ಲಿ ಯಾವುದೇ ಹೆಣ್ಣು ಮಗುವಿಗಾಗಲಿ ಅಥವಾ 18 ವರ್ಷದ ಮಕ್ಕಳಿಗಾಗಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಬಾರ್ದು ಅಂತಂದು ನಾವಿಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಈ ಕೆಲಸ ಮಾಡಲು ನಿಮ್ಗೆ ಏನು ಸ್ಫೂರ್ತಿ ಮಾಡ್ತು? ಈ ಕೆಲಸ ಏನಕ್ಕೆ ಮಾಡ್ತಾ ಇದ್ದೀವಿ? ಹೌದು ಸರ್, ಯಾಕಂದ್ರೆ ಈ ಕೆಲಸ ಏನಕ್ಕೆ ಮಾಡ್ತಾ ಇದ್ದೀರಾ? ಸರಿ, ಇಲ್ಲಿ ಕೆಲವೊಂದು ಹೆಣ್ಮಕ್ಳಿಗೆ ಅವ್ರದ್ದಾದಂಥ ಒಂದು ಮೂಢನಂಬಿಕೆಯಿಂದ ಬಂದಂಥ ಒಂದು ಶೋಷಣೆಗಳಾಗ್ತಾ ಇದ್ದಾವೆ. ಅದು ಒಂದು ಉದಾಹರಣೆ ಕೊಡ್ತೀನಿ ನಾ. ಏನಂತಂದರೆ ಅದು ದೇವದಾಸಿ ಪದ್ಧತಿ ಆಗಿರ್ಬೋದು ಅಥವಾ ಬಾಲ್ಯ ವಿವಾಹ. ಈಗ ದೇವದಾಸಿ ಪದ್ಧತಿ ಅಂದರೆ ಉದಾಹರಣೆ, ಈಗ ಒಂದು ಮೂಢನಂಬಿಕೆಯಿಂದ ನನ್ನನ್ನು ದೇವದಾಸಿ ಬಿಟ್ಟ ಶೋಷಣೆ ಮಾಡಿದರೆ, ಹಾಗಾಗಿ ಇಡೀ ಒಂದು ಕರ್ನಾಟಕದಲ್ಲಿ ಅಥವಾ ಬೆಳಗಾಂ ಜಿಲ್ಲಾದಲ್ಲಿ 3600 ಜನ ದೇವದಾಸಿ ಹೆಣ್ಮಕ್ಳೊಟ್ಟಿಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಯಾಕಂತಂದ್ರೆ ಈ ಒಂದು ಹೆಣ್ಣು ಮಕ್ಕಳಿಗೆ ಅತ್ಯಂತ ತೀರ ಶೋಷಣೆ ಮಾಡುವಂಥ ಒಂದು ಪದ್ಧತಿ ಇದೆ ದೇವದಾಸಿ ಪದ್ಧತಿ. ಹಾಗಾಗಿ ಆ ಒಂದು ಪದ್ಧತಿಯನ್ನು ಸಂಪೂರ್ಣವಾಗಿ ಈಗ ನಾವು ಹೋಗಲಾಡಿಸಿದ್ವಿ. ಇದೇ ರೀತಿಯಾಗಿ ಈ ಒಂದು ಜಿಲ್ಲೆ ಒಳಗೆ ಹೆಣ್ಣು ಮಕ್ಕಳಿಗೂ ಶೋಷಣೆ ಸಾಕಷ್ಟು ಆಗ್ತಾ ಇದ್ದಾವೆ. ಇವತ್ತು ಅತ್ಯಾಚಾರ ಆಗ್ತಾ ಇದೆ, ಸರಿಯಾದ ಸಮಾನತೆ ಶಿಕ್ಷಣ ಇಲ್ಲ. ಆ ಒಂದು ಪದ್ಧತಿಯಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸರಿ, ಇಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗಬೇಕು, ಸಮಾನತೆಯಾದ ಶಿಕ್ಷಣ ಸಿಗಬೇಕು, ಒಂದು ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು. ಯಾಕಂತಂದ್ರೆ ಇದು ಹೆಣ್ಣು ಮಕ್ಕಳಿಗೆ ಇಲ್ಲಿ ತುಂಬಾ ಶೋಷಣೆ ಆಗ್ತೈತಿ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಶಿಕ್ಷಣದ ಕೊರತೆ ಐತಿ. ಮತ್ತು ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಂದು ನಮ್ಮ ಒಂದು ಗುರಿ ಐತಿ. ಯಾಕಂದ್ರೆ ಶಿಕ್ಷಣ ಇಲ್ಲಪ್ಪ ಅಂತಂದರೆ ಇವತ್ತು ಬಾಲ್ಯ ವಿವಾಹಗಳಾಗ್ತಾ ಇದ್ದಾವೆ, ಇವತ್ತು ಬಾಲ ಕಾರ್ಮಿಕರಾಗ್ತಾ ಇದ್ದಾರೆ, ಇವತ್ತು ಹೆಣ್ಣು ಮಕ್ಕಳು ಶೋಷಣೆ ಆಗ್ತಾ ಇದ್ದಾರೆ, ಮತ್ತು ಹೆಣ್ಣು ಮಕ್ಕಳು ಇವತ್ತು ಲೈಂಗಿಕ ವೃತ್ತಿಯಲ್ಲಿ ತೊಡಗ್ತಾ ಇದ್ದಾರೆ. ಅಂಥ ಒಂದು ವಿಷಯಗಳನ್ನು ನಾವು ಇಟ್ಕೊಂಡ ಕಿಶೋರಿಯರ ಮೀಟಿಂಗ್ದೊಳಗೆ ನಾವು ಇಂಥ ಒಂದು ಸಮಸ್ಯೆಯನ್ನು ಈ ಒಂದು ಕಿಶೋರಿಯರ ಸಂಘಟನೆ ಮೂಲಕ ಯಾವ ರೀತಿ ಇದನ್ನು ನಾವು ಪರಿವರ್ತನೆ ಮಾಡಬೇಕು ಅಂತಂದು ಹೇಳಿ ನಾವು ತಾಯಂದಿರ ಸಭೆಗಳನ್ನು ಮಾಡ್ತೀವಿ. ತಾಯಂದಿರ ಸಭೆಗಳು ಮಾಡುವಾಗೂ ನಾವು ಅಲ್ಲಿ ವಿಷಯಗಳನ್ನು ಚರ್ಚೆ ಮಾಡ್ತಾ ಇರ್ತೀವಿ. ಆಮೇಲೆ ಕಿಶೋರಿಯರ ತಂಡದೊಳಗೂ ಈ ವಿಷಯಗಳನ್ನು ನಾವು ಮಾತಾಡಿ ಒಟ್ಟಾರೆ ಅವರನ್ನು, ಆ ಹೆಣ್ಣು ಮಕ್ಕಳನ್ನು ಒಂದು ಸಶಕ್ತರನ್ನಾಗಿ ಮಾಡಬೇಕು ಅಂತಂದು ನಮ್ಮ ಒಂದು ಕನಸೈತಿ. ಆ ಒಂದು ನಿಟ್ಟಿನಲ್ಲಿ ಜಾಥಾ ಕಾರ್ಯಕ್ರಮಗಳಾಗಲಿ, ಗೋಡೆ ಬರಹ ಆಗಲಿ, ಆಮೇಲೆ ಗ್ರಾಮ ಸಭೆಗಳಾಗಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ಮೀಟಿಂಗ್ ಮಾಡೋ ಅಂಥದ್ದಾಗಲಿ, ಒಟ್ಟಾರೆ ಇವತ್ತು ಯಾವುದೇ ಒಂದು ಹೆಣ್ಣು ಮಕ್ಕಳಾಗಲಿ ಅಥವಾ ಒಂದು 18 ವರ್ಷದ ಮಗು ಆಗಲಿ ಇವತ್ತು ಒಂದು ಅನ್ಯಾಯಕ್ಕೆ, ಅತ್ಯಾಚಾರಕ್ಕೆ ಮತ್ತು ಅವ್ರ ಹಕ್ಕುಗಳನ್ನು ಏನೈತಲ್ಲ ಅವ್ರ ಬಾಲ್ಯ ವ್ಯವಸ್ಥೆಯನ್ನು ಒಂದು ಸಂತೋಷದಿಂದ ಅವ್ರು ಅನುಭವಿಸ್ಬೇಕು. ಆ ಒಂದು ಬಾಲ್ಯವನ್ನು ಅವ್ರ ಸಂತೋಷದಿಂದ ಅನುಭವಿಸ್ಬೇಕು. ಆ ಬಾಲ್ಯದಿಂದ ಅವರಿಗೆ ಯಾವುದೇ ರೀತಿ ಶೋಷಣೆ ಆಗಬಾರ್ದು ಅಂತಂದು ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಈ ಕೆಲಸ ಮಾಡಲು ನಿಮ್ಗೇನು ಪ್ರೇರೇಪಣೆ, ಏನು ಸ್ಫೂರ್ತಿ, ಏನಕ್ಕೆ ಈ ಕೆಲಸ ಮಾಡ್ತಾ ಇದ್ದೀರಾ? ಸರ್, ಈಗ ಉದಾಹರಣೆ ಅಂತಂದರೆ, ಈಗ ನಾನು ಒಂದು ದೇವದಾಸಿ ಹೆಣ್ಮಗಳಾಗಿ ನನ್ನಲ್ಲಿ ಇರ್ತಕ್ಕಂಥ ಒಂದು ಕಷ್ಟ, ಒಂದು ನೋವು, ನನಗಾಗಿರ್ತಕ್ಕಂಥ ಒಂದು ಶೋಷಣೆ, ಒಂದು ದೌರ್ಜನ್ಯ ಯಾವ ರೀತಿ ಆಗೈತಿ ಅನ್ನೋದು ಅದು ನನಗೆ ದೇವದಾಸಿ ಪದ್ಧತಿ ಅನುಭವಿಸಿದವ್ರಿಗೆ ಗೊತ್ತೈತಿ. ಯಾಕಂದರೆ ಈಗ ಆ ಪದ್ಧತಿಯಿಂದ ನಾನು ಅನುಭವಿಸಿದ್ದೇನೆ. ಆ ದೇವದಾಸಿ ಪದ್ಧತಿ ಅಂದರೆ ಏನು ಅನ್ನೋದು ಅದನ್ನು ನಾನು ಅನುಭವಿಸಿದ್ದೇನೆ. ಸುಮಾರು ನಂತರ ನನ್ನ ಸಾಕಷ್ಟು ದೇವದಾಸಿ ಹೆಣ್ಮಕ್ಳು ಆ ನೋವನ್ನು ಅನುಭವಿಸಿದ್ದಾರೆ.
ಆ ಪದ್ಧತಿಯಿಂದ ಏನೆಲ್ಲ ಅದು ಲೈಂಗಿಕ ಕಿರುಕುಳ ಆಗಿರ್ಬೋದು, ಸಮಾಜದಲ್ಲಿ ಅವರಿಗೆ ಸರಿಯಾದ ಸ್ಥಾನಮಾನ ಇಲ್ಲ, ಮಕ್ಕಳಿಗೆ ಶಿಕ್ಷಣ ಇಲ್ಲ, ದೇವದಾಸಿ ಮಕ್ಕಳಿಗೆ ಕುಟುಂಬಕ್ಕೆ ಶಿಕ್ಷಣ ಇಲ್ಲ, ಅಂಥ ಒಂದು ನೋವನ್ನು ನಾವಿಲ್ಲಿ ಅನುಭವಿಸಿದ್ವಿ. ಆ ಒಂದು ಆಧಾರ ಇಟ್ಕೊಂಡ ನಾವು ಮಕ್ಕಳಿಗೂ ಯಾವುದೇ ರೀತಿಯಿಂದ ಈ ಕೊರತೆ, ಈ ನೋವು ಬರಬಾರ್ದು ಅಂತಂದು ಹೇಳಿ ನಾವು ಕೆಲಸ ಮಾಡ್ತಾಯಿದ್ವಿ ಇಲ್ಲಿ. ದೇವದಾಸಿ ಪದ್ಧತಿ ಅಂದರೆ ನಾವೆಲ್ಲ ಹೆಂಗೆ ಹೊರಗೆ ಬಂದಿದ್ವು ಅಂತಂದ್ರೆ, ಇಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಮತ್ತು ಮೈರಾಡ ಅನ್ನೋ ಸಂಸ್ಥೆಯನ್ನು ಮನೆಗೆ ಬಂದೆಲ್ಲ ಭೇಟಿ ಕೊಡ್ತಾ ಇದ್ರು. ಮನೆಗೆ ಬಂದು ಭೇಟಿ ಕೊಟ್ಟ ದೇವದಾಸಿ ಪದ್ಧತಿ ಈಗ ಹಲವಾರು ಜನ ಸವದತ್ತಿ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾರೋ, ದೇವಿ ಪೂಜೆ ಮಾಡ್ತಾರೋ, ಅವ್ರ ಮನೆಯೊಳಗೆ ದೇವದಾಸಿ ಬೇಕು ಅಂತಂದು ಅನ್ನಂಗಿಲ್ಲ. ಯಾಕೆ ನೀವು ಹರಿಜನ್ ಜಾತಿಯಲ್ಲಿ ಮಾತ್ರ ಇದನ್ನು ದೇವದಾಸಿ ಪದ್ಧತಿ ಬಿಡಬೇಕು, ಬೇರೆ ಜಾತಿಯಲ್ಲಿ ಯಾಕೆ ಅವರು ಬಿಡಂಗಿಲ್ಲ? ಹಾಗಾದ್ರೆ ಇದನ್ನು ನಾವು ಮೂಢನಂಬಿಕೆಯಿಂದ ಈ ಪದ್ಧತಿಯನ್ನು ಅನುಭವಿಸ್ತಾ ಇದ್ದೀವಿ. ಯಾಕಂದರೆ ಈ ಮೂಢನಂಬಿಕೆಯಿಂದ ನೀವು ಹೊರಗಡೆ ಬರಬೇಕು, ಯಾಕೆ ಹೊಲೆ ಮತ್ತು ಮಾದಿಗರಲ್ಲೇ ದೇವದಾಸಿ ಪದ್ಧತಿ ಹುಟ್ಟಬೇಕು ಅಂತಂದು ಹೇಳಿ ಕರ್ನಾಟಕ ರಾಜ್ಯ ಮಹಿಳಾಭಿವೃದ್ಧಿ ನಿಗಮ ಮತ್ತು ಮೈರಾಡ ಅನ್ನೋ ಸಂಸ್ಥೆ ನಮಗೆ ವಾಲಂಟಿಯರ್ ಆಗಿ ಬಂದ ಮನೆಗೆ ಭೇಟಿ ಕೊಟ್ಟ ಜಾಗೃತಿ ಮೂಡಿಸಿದ್ರು. ಮತ್ತು ನಮ್ಗೂಡ ಆಪ್ತ ಸಮಾಲೋಚನೆ ಮಾಡಿದ್ರು. ಅವರು ಸಮಾಲೋಚನೆ ಮಾಡಿ ನಮಗೊಂದು ಕೌನ್ಸಿಲಿಂಗ್ ಮಾಡಿದ್ರು, ನಮ್ಮ ಮನಸ್ಸುಗಳನ್ನು ಪರಿವರ್ತನೆ ಮಾಡಿದ್ರು. ಆ ಪರಿವರ್ತನೆ ಹೌದಪ್ಪ, ನಾವು ಅವಾಗ ಅಂದ್ಕೊಂಡಿವಿ, ಹೌದು ನಮ್ಮ ಜಾತಿಯಲ್ಲಿ ಯಾಕೆ ನಾವು ದೇವದಾಸಿ ಆಗಬೇಕು? ಯಾಕಂದರೆ ಎಲ್ಲ ಜಾತಿದವರು ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾರೆ, ಎಲ್ಲ ಜಾತಿಯವರು ದೇವ್ರಿಗೆ ಹೋಗ್ತಾರೆ, ಯಲ್ಲಮ್ಮ ಅವ್ರಿಗೆ ಯಾಕೆ ಬೇಡಂಗಿಲ್ಲ ದೇವದಾಸಿ ಆಗ್ರಿ ಅಂತಂದು ಹೇಳಿ ನಮಗಷ್ಟೇ ಯಾಕೆ ಅಲ್ಲಿ ಹರಿಜನ್ ಜಾತಿಯಲ್ಲಿ ಮಾತ್ರ ದೇವದಾಸಿ ಪದ್ಧತಿ ಅಂತಂದು ಯಾಕೆ? ಇದು ದೇವರು ಮಾಡಿದ್ದಲ್ಲ, ಇದು ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಬಡತನಕ್ಕಾಗಿ, ನಮ್ಮ ಶಿಕ್ಷಣಕ್ಕಾಗಿ, ಒಂದು ನಮ್ಮ ಮೂಢನಂಬಿಕೆಗಳಿಗಾಗಿ ಇಲ್ಲಿ ವಂಶ ಪರಂಪರೆಯಾಗಿ ಈ ಒಂದು ಪದ್ಧತಿ ಬಂದೈತಿ ಅಂತಂದು ನಾವು ಯಾವಾಗ ಒಂದು ಸಂಘಟನೆ ಮಾಡಿದ್ವು, ದೇವದಾಸಿ ಹೆಣ್ಮಕ್ಳು ಸೇರಿಕೊಂಡೆಲ್ಲ ಒಂದು ಸಂಘಟನೆ ಮಾಡಿದಾಗ ಆ ಸಂಘಟನೆಯಿಂದ ನಮಗೆಲ್ಲ ಹೇಳ್ತಿದ್ರು, ಹೌದು ಈ ಪದ್ಧತಿಯಿಂದ ನೀವು ಹೊರಗಡೆ ಬರ್ರಿ, ನಿಮಗೇನು ಬೇಕಲ್ಲ ಸರ್ಕಾರದಿಂದ ಸೌಲಭ್ಯಗಳ ನಾವು ಇಸಿದು ಕೊಡ್ತೀವಿ, ಇದರಿಂದ ನೀವು ಜಾಗೃತರಾಗಬೇಕು, ಯಾಕೆ ಹೊಲ ಮಾದಿಗರಲ್ಲಿ ಮಾತ್ರ ಈ ಪದ್ಧತಿ ಬರ್ತೈತಿ ಅಂತಂದು ಹೇಳಿ ಆವಾಗ ನಮಗೂ ಗೊತ್ತಾಯ್ತು, ಹೌದು ನಾವು ಯಾಕಪ್ಪ ಈ ಪದ್ಧತಿ ಅನುಭವಿಸ್ಬೇಕು, ಯಾಕೆ ಇದನ್ನು ಈ ಪದ್ಧತಿಯಿಂದ ಶ್ರೀಮಂತರಂತೂ ಆಗಂಗಿಲ್ಲ. ಒಂದು ಮೂಢನಂಬಿಕೆಗಾಗಿ ಈ ಪದ್ಧತಿಯಿಂದ ನಾವು ಶೋಷಣೆ ಆಗ್ತು ಹೊರತಾಗಿ ಇದರಿಂದ ನಮ್ಗೆ ಯಾವುದೇ ರೀತಿಯಿಂದ ಫಾಯ್ದಾ ಇಲ್ಲ ಅಂತಂದು ಹೇಳ್ಕೊಂಡ ನಾವೊಂದು ಪರಿವರ್ತನೆ ಆಗಿ ಒಂದು ಸಂಘಟನೆ ಕಟ್ಕೊಂಡ ನಮ್ಮಲ್ಲಿ ದೇವದಾಸಿ ಪದ್ಧತಿ ನಮ್ಮಿಂದನೇ ಮುಕ್ತಾಯ ಆಗಬೇಕು, ಇದು ಬೇರೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಿಂದ ಮಾಡಬಾರ್ದು ಅಂತಂದ ಆ ಸಂಘಟನೆದ ಒಂದು ನಮ್ಮದು ಗುರಿಯಾಗಿತ್ತು. ಪದ್ಧತಿ ಇದು ನೀವು ಪದ್ಧತಿ ಬಗ್ಗೆ ಅಲ್ಲ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮಾಡಿರೋಂಥ ಸಾಧನೆಗಳು ಇದ್ರೇನ್ರಿ ಇದು ದೇವದಾಸಿ ಒಟ್ಟಾರೆ. ಸರಿ, ಇಲ್ಲಿ ನಾವು ಇಲ್ಲಿ ಏನು ಮಾಡ್ತಿದ್ವಿ ಅಂದ್ರೆ ಆ ಸಂಘಟನೆಯಿಂದ ನಾವು ಜಾಥಾ ಕಾರ್ಯಕ್ರಮ ಮಾಡ್ತಿದ್ದೀವಿ, ಜನಗಳಿಗೆ ಧ್ವನಿವರ್ಧಕ ಪ್ರಚಾರ ಮಾಡೋ ಅಂಥದ್ದಾಗಿರ್ಬೋದು, ಆಮೇಲೆ ಹಾಡು ಹೇಳೋದ್ರ ಮೂಲಕ ಈ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದು, ಅವರ ಸಂಘಟನೆಯನ್ನು ಬಲವರ್ಧನೆ ಮಾಡೋದು, ಅವರನ್ನು ಸಶಕ್ತರನ್ನಾಗಿ ಮಾಡೋದು. ಮತ್ತೀಗ ಅದೇ ರೀತಿ ನಾನು ಬಾಲ್ಯ ವಿವಾಹಗಳ ಜಾಥಾ ಕಾರ್ಯಕ್ರಮ ಮಾಡೋದು, ಗೋಡೆ ಬರಹ ಮಾಡೋದು, ಹೆಣ್ಣು ಮಕ್ಕಳಿಗಾಗಿ ಏನೇನು ಹೊಸ ಕಾಯ್ದೆಗಳು ಬರ್ತಾವೆ, ಈಗ ಪೋಕ್ಸೋ ಆಗಿರ್ಬೋದು, ಬಾಲ್ಯ ವಿವಾಹಗಳಂಥ ಕಾಯ್ದೆ ಆಗಿರ್ಬೋದು, ಅದನ್ನು ತಗೊಂಡು ಹೋಗಿ ನಾವು ಕಿಶೋರಿಯರ ತಂಡದಲ್ಲಿ ಮತ್ತು ತಾಯಂದಿರ ತಂಡದಲ್ಲಿ ಹೇಳೋ ಅಂಥ ವಿಚಾರವನ್ನು ಅಲ್ಲಿ ನಾವು ಹಂಚ್ಕೊಳ್ಳೋ ಅಂಥ ವಿಚಾರ ನಾವು ಮಾಡ್ತಾಯಿದ್ದೀವಿ. ಮತ್ತು ಬೀದಿ ನಾಟಕಗಳು ಮಾಡೋದು, ಹಾಡು ಹೇಳೋದು, ಧ್ವನಿವರ್ಧಕ ಪ್ರಚಾರ ಮಾಡೋದು,
ಮಕ್ಕಳ ಗ್ರಾಮ ಸಭಾಗಳು ಮಾಡೋದು. ಒಟ್ಟಾರೆ ಈ ಒಂದು ಕೆಲಸವನ್ನು ನಾವು ಹಳ್ಳಿ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಶಾಲೆ ಇಲ್ಲ. ಈಗ ಹೈಸ್ಕೂಲು ಮತ್ತು ಯಾಕೆ ಶಾಲೆ ಬಿಡ್ತಾರೋ ಅಂತಂದ್ರೆ ಈಗ ನಾವು ಏನೇನು ಸಾಧನೆ ಮಾಡಿದ್ದೀವಿ ಅಂತಂದ್ರೆ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ಶಾಲೆ ದೂರ ಇರೋದ್ರಿಂದ ಶಾಲೆ ಬಿಟ್ಟು ಮನೆ ಒಳಗೆ ಇರ್ತಿದ್ರು. ಇಲ್ಲ ಅಂತಂದ್ರೆ ಅವರ ಬಾಲ್ಯ ವಿವಾಹಗಳನ್ನು ಮಾಡ್ಕೊಂಡು ಹೋಗ್ತಿದ್ರು. ಮತ್ತು ತಂದೆ ತಾಯಿಗೂ ಯಾಕೆ ನೀವು ಬಾಲ್ಯ ವಿವಾಹ ಮಾಡ್ತೀರಿ ಅಂತಂದು ಕೇಳಿದಾಗ, ಹೌದು ಇಲ್ಲಿ ನಮ್ಮಲ್ಲಿ ಊರಾಗ ಸಾಲಿಲ್ಲ, ನಾಳೆ ನಮ್ಮ ಹೆಣ್ಣು ಮಕ್ಕಳಿಗೆ ಏನಾದರೂ ಆಯಿತು ಅಂತಂದ್ರೆ ನೀವು ಅದನ್ನು ತುಂಬಿಕೊಡ್ತೀರಿ, ನಿಮ್ಮ ಜವಾಬ್ದಾರಿ. ಆ ಹೆಣ್ಮಕ್ಳಿಗೆ ಏನಾರ ಆಯಿತು ಅಂತಂದ್ರೆ ನೀವು ಬರೋಂಗಿಲ್ಲ ಅಂತಂದು ನಮ್ಮ ಖಂಡಿತವಾಗಿ ಹೇಳ್ತಿದ್ರು. ಅವಾಗ ನಾವೇನು ಮಾಡ್ತಿದ್ವಿ ಅಂತಂದ್ರೆ ಗ್ರಾಮ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲೆಲ್ಲಿ ಶಾಲೆಗಳಿಲ್ಲ, ಹೈಸ್ಕೂಲ್ ಇವತ್ತಿಲ್ಲ, ಮಕ್ಕಳ ಈ ಒಂದು ಬಾಲ್ಯ ವಿವಾಹ ಆಗಕ್ಕೆ ಕಾರಣೇನಾ ಅಥವಾ ಶಾಲೆ ಬಿಟ್ಟು ದೂರ ಇರೋಕ್ಕೆ ಕಾರಣೇನಾ ಅಂತಂದ್ರೆ ಅಲ್ಲಿ ಶಾಲೆಗಳ ಕೊರತೆ ಇರೋದ್ರಿಂದ ಇವತ್ತು ಹೈಸ್ಕೂಲ್ಗೆ ಹೋಗಬೇಕು ಅಂತಂದ್ರೆ ಸುಮಾರು ದೂರ ಇರ್ತೈತಿ, ಬಸ್ಸಿನ ವ್ಯವಸ್ಥೆ ಇರೋಂಗಿಲ್ಲ. ಹಾಗಾಗಿ ಮಕ್ಕಳನ್ನೆಲ್ಲ ಶಾಲೆ ಬಿಡಿಸ್ತಿದ್ರು. ನಾವು ಅದನ್ನು ಗುರುತಿಸಿ ಎಲ್ಲೆಲ್ಲಿ ನಮಗೆ ಹೈಸ್ಕೂಲ್ ಬೇಕು ಅಂತಂದು ಹೇಳಿ ಗುರುತಿಸಿ ನಾವೊಂದು ರಾಜ್ಯ ಮಟ್ಟದೊಳಗೆ ಇವತ್ತು ನಮ್ದು ಸಾಮಾಜಿಕ ಪರಿವರ್ತನಾ ಜನಾಂದೋಲನ ಪರವಾಗಿ ಆಗಿರ್ಬೋದು, ಅಥವಾ ಕ್ರೈ ಒಂದು ಸಪೋರ್ಟ್ದಿಂದ, ಅಥವಾ ಇದು ನಮ್ಮ ಗ್ರಾಮ ಪಂಚಾಯತಿಯಿಂದ, ಇದೆಲ್ಲ ಸೇರ್ಕೊಂಡು ನಾವೇನು ಮಾಡ್ತಿದ್ದೀವಿ ಅಂದರೆ ಮಿನಿಸ್ಟ್ರಿಗೆ ಮನವಿ ಕೊಡೋ ಅಂಥ ವ್ಯವಸ್ಥೆ ಮಾಡಿ ಅಲ್ಲಿ ಶಾಲೆ ತಗೊಂಡು ಬಂದ್ವಿ ನಾವು. ಈಗ ಒಂದು 3 ಕಡೆ ನಾವು ಶಾಲೆ ಮಾಡಿದ್ವಿ. ಅದು ನಮ್ಮ ಒಂದು ಸಾಧನೆ ಅಂತಂದು ಹೇಳ್ಬೋದು. ಯಾಕಂತಂದರೆ ಒಂದು 3 ಕಡೆ ಮೀರಾಪರಟ್ಟಿ, ಜೋಡುಕುರಳಿ, ಜಾಗನೂರ, ಈ ಮೂರು ಕಡೆ ಶಾಲೆನೇ ಇದ್ದಿದ್ದಿಲ್ಲ. ಅಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು, ಡ್ರಾಪ್ಔಟ್ ಆಗೋದು, ಬಾಲ್ಯ ವಿವಾಹಗಳಾಗ್ತಾ ಇದ್ದು. ಹಾಗಾಗಿ ಆ ಶಾಲೆಗಳ ತರೋದ್ರಿಂದ ಇವತ್ತು ಎಲ್ಲ ಖುಷಿಯಾಗಿ ಅಲ್ಲಿ ಮಕ್ಕಳ ಶಾಲೆಗೆ ಹೋಗ್ತಾ ಇದ್ದಾರೆ ಮತ್ತು ಆ ಶಾಲೆಯನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಎರಡನೇದು ಏನಂತಂದರೆ ಅಂಗನವಾಡಿಯಲ್ಲಿ, ಈಗ ಅಂಗನವಾಡಿ ಒಂದು ಕಡೆ ಎಲ್ಲೋ ದೇವಸ್ಥಾನದೊಳಗೆ ನಡೀತಿತ್ತು, ಕೆಲವೊಂದು ಕಡೆ ಮನೆ ಒಳಗೆ ನಡೀತಿತ್ತು. ಮಕ್ಕಳಿಗೆ ಕುಂಡ್ರಾಕ ಕೂತ್ಕಲಿ ಹಂತದ ಆಗ್ತಿದ್ದಿಲ್ಲ. ಅಂಥ ಒಂದು ಅಂಗನವಾಡಿಗಳನ್ನು ನಾವು ಗುರುತಿಸಿ ಅವ್ರನ್ನೆಲ್ಲ CDPO ಮಟ್ಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಸಾಮಾಜಿಕ ಪರಿವರ್ತನಾ ಒಂದು ಸಹಕಾರದೊಂದಿಗೆ ಸಾಕಷ್ಟು ಅಂಗನವಾಡಿಗಳನ್ನು ಇಲ್ಲಿ ನಾವು ತಗೊಂಡು ಬಂದಿದ್ವಿ. ಈಗ ನಮ್ಮ ಒಂದು ಪೀರಿಯಡ್ನೊಳಗೆ ಒಂದು 20 ಅಂಗನವಾಡಿಗಳನ್ನು ನಾವು ಸ್ಯಾಂಕ್ಷನ್ ಮಾಡಿದ್ವಿ. ಅದು ನಮ್ಮ ಒಂದು ಸಾಧನೆ ಅಂತಂದು ಹೇಳ್ಬೋದು. ಮತ್ತು ಇವತ್ತು ಒಂದು 40 ಮಕ್ಕಳಿಗೆ ನಾವು ಮರಳು ಶಾಲೆಗೆ ಸೇರಿಸಿದ್ವು. ಅದು ಹೆಣ್ಣು ಮಕ್ಕಳಿಗೆ. ಅವರು ಹೆಣ್ಮಕ್ಳು ಶಾಲೆ ಬಿಟ್ಟು ಮನೆಯೊಳಗೆ ಇರೋದ್ರಿಂದ ಆ ಕುಟುಂಬಕ್ಕೆ ಹೋಗಿ ಅವರ ತಂದೆ ತಾಯಿಗೆ ಭೇಟಿಯಾಗಿ ಅವ್ರ ಮನಸ್ಸು ಪರಿವರ್ತನೆ ಮಾಡಿ ಆ ಹೆಣ್ಮಕ್ಳು ಶಾಲೆ ಬಿಡಬಾರ್ದು ಅಂತಂದು ಹೇಳ್ಕೊಂಡ ಮತ್ತೆ ವಾಪಸ್ ನಾವು ಶಾಲೆಗೆ ಕಳಿಸಿದ್ವಿ. ಅದು ಒಂದು ನಮ್ದು ಸಾಧನೆ ಅಂತಂದು ಹೇಳ್ಬೋದು. ಇವತ್ತು ಬಾಲ ಕಾರ್ಮಿಕರು ಎಲ್ಲಾದರೂ ನಮ್ಮ ಕಣ್ಣಿಗೆ ಬಿದ್ದರು ಅಂತಂದ್ರೆ ಅವರು ಕುಟುಂಬಕ್ಕೆ ಹೋಗಿ ಭೇಟಿಯಾಗಿ ಮಾತಾಡಿ ಆ ಒಂದು ಬಾಲ ಕಾರ್ಮಿಕರು ಯಾಕಪ್ಪ ಹೋಗಿದ್ದೀರಿ ನೀವು ಅಂತಂದು ಹೇಳಿ ಮತ್ತು ಗಂಡು ಮಕ್ಕಳನ್ನು ನಾವು ಶಾಲೆಗೆ ಸೇರಿಸಿದ್ದೀವಿ. ಮತ್ತು ತಂದೆ ತಾಯಿ ಮನಸ್ಸನ್ನು ಪರಿವರ್ತನೆ ಆಗೈತಿ. ಇವತ್ತು ಎಷ್ಟೋ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ನನ್ನ ಕೂತ ಇಲ್ಲವ ನೀ ಶಾಲೆಗೆ ಹೋಗು ಅಂತಂದು ಹೇಳ್ತಾ ಇದ್ದಾರೆ. ಅದು ನಮಗೆ ಭಾಳ ಹೆಮ್ಮೆ ಪಡೋ ಅಂಥದ್ದು. ಯಾಕಂದರೆ ತಂದೆ ತಾಯಿಗೆ ಅಂಥ ಒಂದು ಮನಸ್ಸು ಇರಬೇಕು, ಅಂಥ ಒಂದು ಮನಸ್ಸು ಆ ಒಂದು ಪರಿವರ್ತನೆ ಆಗಿದಾರು ಅಂತಂದ್ರೆ ಅದು ನಮ್ಮ ಪಾತ್ರನೂ ಅಲ್ಲಿ ಹೆಚ್ಚೈತಿ ಅಂತಂದು ಹೇಳ್ಕೊಂಡು ಇಷ್ಟಪಡ್ತೀವಿ. ಅಷ್ಟು ಸುಮಾರಾಗಿ ಬಾಲ್ಯ ವಿವಾಹಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಆಮೇಲೆ ತಾಯಂದಿರ ಸಭೆಗಳನ್ನು ಮಾಡ್ತೀವಿ. ಇಷ್ಟು ಒಂದು ನಮ್ಮ ಆಮೇಲೆ ಮಕ್ಕಳ ಗ್ರಾಮ ಸಭಾದಿಂದ ಕೆಲವೊಂದು ಮಕ್ಕಳಿಗೆ ಏನು ಸಮಸ್ಯೆ ಇರ್ತೈತಿ, ಮಕ್ಕಳಿಗೆ ಆ ಶಾಲೆಗೆ ಸಂಬಂಧಪಟ್ಟಂಗೆ ಏನು ಸಮಸ್ಯೆ ಇರ್ತೈತಲ್ಲ ಆ ಸಮಸ್ಯೆಯನ್ನು ಮಕ್ಕಳ ಗ್ರಾಮ ಸಭಾದಲ್ಲಿ ಹಂಚ್ಕೋತಾರೆ. ಆ ಹಂಚ್ಕೊಂಡ ನಂತರ ಅದನ್ನು PDO ಅವರು ಒಂದು ವರದಿ ಮಾಡ್ತಾರೆ. ವರದಿ ಮಾಡಿದ ನಂತರ ಸಾಕಷ್ಟು ಬದಲಾವಣೆಗಳಲ್ಲಿ ಇಲ್ಲಿ ನಾವು ಸ್ಕೂಲ್ ಮಟ್ಟದೊಳಗೆ ನೋಡ್ತೀವಿ. ಯಾಕಂದರೆ ಮಕ್ಕಳು ಹೇಳ್ತಾರೋ ಆಟದ ಮೈದಾನ ಇಲ್ಲ, ಶೌಚಾಲಯ ಇಲ್ಲ,
ಕುಡಿಯುವ ನೀರಿಲ್ಲ, ಇಷ್ಟು ಮಕ್ಕಳು ನಮಗೆ ಶಾಲೆ ಬಿಡ್ತಾ ಇದ್ದಾರೆ, ಅಡುಗೆ ಸರಿಯಾಗಿ ಮಾಡ್ತಾ ಇಲ್ಲ, ಅಥವಾ ಶಿಕ್ಷಣ ಕೊರತೆ ಐತಿ, ಶಿಕ್ಷಣ ನಮ್ಗೆ ಟೀಚರ್ಸ್ ಇವತ್ತು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಂತಂದು ಅದನ್ನು ನಿರಾಳವಾಗಿ ಒಂದು ಧೈರ್ಯದಿಂದ ಆ ಒಂದು ಮಕ್ಕಳ ಗ್ರಾಮ ಸಭಾಗಳಲ್ಲಿ ಹೇಳಿ ಅದನ್ನು ಮಕ್ಕಳ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋತಾ ಇದ್ದಾರೆ. ಇವತ್ತು ಮಕ್ಕಳು ಅಷ್ಟು ಗಟ್ಟಿತನದಿಂದ ಮಾತಾಡ್ತಾರೋ ಅಂತಂದ್ರೆ ಇವತ್ತು ನಾವು ಅವರು ಕೂಡಿ ಕೆಲಸ ಮಾಡಿದ್ರಿಂದ ಇಡೀ ಒಂದು ಗ್ರೌಂಡ್ ಆಗಿರ್ಬೋದು, ಕಂಪೌಂಡ್ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಮಕ್ಕಳ ಗ್ರಾಮ ಸಭಾದಿಂದ ಸಾಕಷ್ಟು ಕೆಲಸಗಳನ್ನು ನಾವು ಅಲ್ಲಿ ಹಳ್ಳಿ ಮಟ್ಟದಲ್ಲಿ ಮಾಡಿದ್ದೀವಿ. ಪ್ರತಿ ಒಂದೊಂದು ನಾವು ಡಾಕ್ಯುಮೆಂಟ್ರಿ ಒಂದೊಂದು ಕೇಸ್ ಸ್ಟೋರಿ ಥರ ಮಾಡಿ ನಾವು ಕ್ರೈಗೆ ಕಳಿಸ್ತಾ ಇರ್ತೀವಿ. ಕ್ರೈ ಸಂಸ್ಥೆ ನಿಮ್ಗೆ ಹೆಂಗೆ ಸಹಾಯ ಮಾಡಿದೆ? ಇಷ್ಟೆಲ್ಲ ಕೆಲಸ ಮಾಡಬೇಕಂದ್ರೆ ಕ್ರೈ ಸಂಸ್ಥೆ ನಿಮ್ಗೆ ಹೆಂಗೆ ಯಾವ ರೀತಿ ಸಪೋರ್ಟ್ ಮಾಡಿದೆ ಅದ್ರ ಬಗ್ಗೆ? ಖಂಡಿತ ಕ್ರೈಗೆ ನಾನು ಒಂದು ಕೃತಜ್ಞತೆಯನ್ನು ಹೇಳಬೇಕು. ಯಾಕಂತಂದ್ರೆ ಸುಮಾರು ಒಂದು ಅಡೆತಡೆಗಳನ್ನು ಬಂದ್ರೂ ಕ್ರೈ ಒಂದು ಒಳ್ಳೆ ಬೆಳಗಾಂ ಜಿಲ್ಲೆಯಲ್ಲಿ ಚಿಕ್ಕೋಡಿಯಲ್ಲಿ ಒಂದು ಒಳ್ಳೆ ಟೀಮ್ ಐತೆ ಅಂತ ಹೇಳ್ಕೊಂಡ ಸಾಕಷ್ಟು ನಮ್ಗೆ ಅವರ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಯಾವ ರೀತಿ ಅಂತಂದ್ರೆ ಇವತ್ತು ಹಣಕಾಸಿಂದ ಆಗಿರ್ಬೋದು, ತರಬೇತಿ ಆಗಿರ್ಬೋದು, ಅಥವಾ ಅವರು ನಮಗೆ ಕೊಡ್ತಕ್ಕಂಥ ಒಂದು ಮಾರ್ಗದರ್ಶನ, ಸಲಹೆ ಮತ್ತು ಸೂಚನೆಗಳನ್ನು. ಯಾಕಂದರೆ ಪ್ರತಿ 3 ತಿಂಗಳಿಗೊಮ್ಮೆ ಬಂದು ಇಲ್ಲಿ ಕ್ರೈ ರಿವ್ಯೂ ಮೀಟಿಂಗ್ ಬರ್ತಾರೆ. ಜಾನ್ ಸರ್ ಆಗಲಿ, ಭರತ್ ಸರ್, ಪ್ರವೀಣ್ ಸರ್ ಎಲ್ಲ ಬಂದಾಗ ನಿಮ್ಮ ಒಂದು ವಿಷನ್, ನಿಮ್ಮ ಒಂದು ಗುರಿ, ನಿಮ್ಮ ಒಂದು ಹಳ್ಳಿ ಮಟ್ಟದಲ್ಲಿ ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನೋದು ಅದನ್ನು ಆಳವಾಗಿ ಚರ್ಚೆ ಮಾಡಿ ಅದನ್ನೊಂದು ಕಾರ್ಯರೂಪಕ್ಕೆ ತಗೊಂಡು ಬರೋ ಅಂಥ ಒಂದು ಕೆಲಸ, ಒಂದು ಸಜೆಷನ್ ಕೊಡ್ತಾರೆ ಅವರು. ಆ ಸಜೆಷನ್ ಕೊಟ್ಟಾಗ ನಾವು ಹೌದಪ್ಪ ಅವ್ರು ಮುಂದಿನ ಸಲ ಬರಗುಡ್ದ ಈ ಒಂದು ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ಮತ್ತು ಒಂದು ಗಟ್ಟಿಯಾಗಿ ಸದೃಢವಾಗಿ ಈ ಒಂದು ಕೆಲಸ ಮಾಡಬೇಕು ಅಂತಂದು ಹೇಳ್ಕೊಂಡೆ ನಾವೆಲ್ಲ ಒಂದು ಟೀಮ್ ಆಗಿ ಕಾರ್ಯಕರ್ತರ ಕೆಲಸ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ನಾವು ಕ್ರೈಗೆ ಒಂದು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಕ್ರೈ ಒಂದು ಏನೋ ರಿಸರ್ಚ್ ಮಾಡಿದ್ರ, ಕ್ರೈ ಸಂಸ್ಥೆ ಒಂದು ಏನಾದರೂ ಮಕ್ಕಳ ಬಗ್ಗೆ ರಿಸರ್ಚ್ ಮಾಡಿದ್ರೆ ಅದನ್ನು ಆಫೀಸ್ ಮಟ್ಟದಲ್ಲಿ ಅಷ್ಟೇ ಅದನ್ನು ತಗೊಂಡು ಹೋಗಿರೋಂಗಿಲ್ಲ. ಅದು ಕೇಂದ್ರ ಸರ್ಕಾರ ಮಟ್ಟದಲ್ಲಿ, ರಾಜ್ಯ ಸರ್ಕಾರ ಮಟ್ಟದಲ್ಲಿ ಅದನ್ನೊಂದು ಬದಲಾವಣೆ ಮಾಡೋಕೆ ಪ್ರಯತ್ನ ಮಾಡ್ತೈತಿ. ಯಾವ ರೀತಿ ಬದಲಾವಣೆ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಅಪೌಷ್ಟಿಕತೆ ಸುಮಾರಾಗಿ ಬೆಳಗಾಂ ಜಿಲ್ಲೆ ಅಲ್ಲಾಗದ್ರಿ, ರಾಯಚೂರು ಆಗಲಿ, ಕೊಪ್ಪಳ ಆಗಲಿ, ಆ ಒಂದು ಅಪೌಷ್ಟಿಕತೆ ಮಕ್ಕಳದೊಂದು ಐಡೆಂಟಿಫೈ ಮಾಡಿ ಸರ್ಕಾರ ಮಟ್ಟದಲ್ಲಿ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಪೌಷ್ಟಿಕತೆ ಬದಲಾವಣೆ ಆಗೈತೆ ಅದಂದ್ರೆ ಅದು SPJ ಮತ್ತು ಕ್ರೈ ಅಂತಂದು ನಾವು ಹೇಳ್ಬೋದು. ಆ ಥರ ಒಂದು ಏನೋ ಮಾಡಿದ್ರೂ ಸರ್ಕಾರ ಮಟ್ಟದಲ್ಲಿ ಅವರ ಧ್ವನಿ, ಅವ್ರ ಕೂಗನ್ನು ಕೇಳಿಸ್ತಾರೆ. ಅದು ನನಗೆ ಕ್ರೈ ಸಂಸ್ಥೆಯಿಂದ ತುಂಬ ಒಂದು ಹೆಮ್ಮೆ ವಿಷಯ ಅಂತಂದು ಹೇಳ್ತೇನೆ. ಇವಾಗ ಈ ದೇವದಾಸಿ ಪದ್ಧತಿಯಿಂದ ಹೊರಬರ್ಬೇಕಂದ್ರೆ ಆ ಒಂದು ಮುತ್ತು ಕಟ್ಟೋದು ನಿಲ್ಲಿಸೋದು, ಮತ್ತೆ ಬಲೆ ಹೊಡೆಯೋದು, ಕೂದಲನ್ನ ಬಿಡಿಸೋದು ಅದೆಲ್ಲ ಮಾಡಿದ್ದೀರಲ್ಲ, ಅದು ಹೆಂಗ್ ಮಾಡಿದ್ರಿ? ಅದ್ರ ಬಗ್ಗೆ ಸರ್ ಪ್ರತಿಯೊಂದು ಮಾತಾಡ್ಬೇಕಂದ್ರೆ ತೋರಿಸಿ. ಬಳೆ ಹೊಡೆಯೋದು, ಹಾಂ ಸರಿ ಸರ್. ಈಗ ನಾವು ಡಿಸೆಂಬರ್ದಿಂದ ಜನವರಿ ಏಪ್ರಿಲ್ ಪ್ರತಿ ತಿಂಗಳಿಗೊಮ್ಮೆ 8 ದಿನ ಜಾಗೃತಿ ಕಾರ್ಯಕ್ರಮ ಮಾಡ್ತಿದ್ವಿ ಸವದತ್ತಿ ಯಲ್ಲಮ್ಮಗುಡ್ಡದಲ್ಲಿ. ಆ ಜಾಗೃತಿ ಕಾರ್ಯಕ್ರಮದೊಳಗೆ ಏನೇನು ಮಾಡ್ತಿದ್ದೀವಿ ಅಂದ್ರೆ ಬೀದಿ ನಾಟಕ ಮತ್ತು ಯಾರಾದರೂ ತುಡಿಗಿಲ ಮುತ್ತು ಕಟ್ಟಾಕತ್ತಿದ್ರು ಅಂತಂದ್ರೆ ಅದನ್ನು ನಾವು ಪತ್ತೆ ಹಚ್ತಿದ್ದೀವಿ. ನಮ್ಮದೊಂದು 2-3 ಟೀಮ್ ಮಾಡ್ತಿದ್ವಿ. ನಾವು 2-3 ಟೀಮ್ ಮಾಡ್ಕೊಂಡು ಅಲ್ಲಲ್ಲಿಗೆನ ಗುಂಪುಗಳು ಮಾಡಿ ಎಲ್ಲೆಲ್ಲಿ ಜನ ಉಳ್ಕೋತಿದ್ರಲ್ಲ ಅಂತಲ್ಲಿ ಹೋಗಿ ಈ ಟೀಮ ಗುಪ್ತವಾಗಿ ಅವ್ರ ಮಾಹಿತಿಯನ್ನು ತೆಗಿತಿದ್ದ. ಅವ್ರಿಗೆ ಸಂಬಂಧ ಏನಾದರೂ ಹೋಗಿ ಮಾತಾಡಿ ಅವ್ರದ್ದು ಕೆಲವೊಂದು ಮಾಹಿತಿಗಳನ್ನು ತಗೊಂಡು ಅಲ್ಲಿ ಯಾರಾದರೂ ಮುತ್ತು ಕಟ್ತಿದ್ರು ಅಂತಂದ್ರೆ ಟೆಂಟ್ ಹೊಡ್ಕೊಂಡು ಅಲ್ಲೇ ಇರ್ತಿದ್ರು. ಆಮೇಲೆ ಅವ್ರು ಕೂಡ ಒಳ್ಳೆ ಸ್ನೇಹಿತರಾಗಿ ಪರಿಚಯ ಮಾಡ್ಕೋತಿದ್ರು. ಅವರು ಮಾಡ್ಕೊಂಡು ಅವ್ರದ್ದೆಲ್ಲ ಮಾಹಿತಿ ತಗೊಂಡ ನಂತರ ಅವ್ರಿಗೆ ಮಾಹಿತಿ ಗೊತ್ತಾಕಿತ್ತು ಅಂತಂದ್ರೆ
ಇಲ್ಲಿ ಬಂದ ನಾವೆಲ್ಲ ನಮಗೆಲ್ಲ ಮಾಹಿತಿ ಕೊಡ್ತಿದ್ರು ಅವ್ರು, ಇಂಥಲ್ಲಿ ಹಿಂಗೆ ಮುತ್ತು ಕಟ್ಟಾಕತ್ತಿದ್ದಾರೋ ಇದನ್ನು ಹೋಗಿ ಹಿಡೀರಿ, ಈ ರೀತಿ ನಮಗೆ ಮಾಹಿತಿ ಬಂದೈತಿ ಅಂತಂದೇಳಿ ನಾವೇನು ಮಾಡ್ತಿದ್ವಿ, ಆ ಮಾಹಿತಿ ಎಲ್ಲ ಸಂಗ್ರಹಣೆ ಮಾಡ್ಕೊಂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೆವು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರದೊಂದು ಸಹಕಾರ ತಗೋತಿದ್ದೀವಿ. ಪೊಲೀಸರ ಸಹಕಾರ ತಗೊಂಡ ನಂತರ ಸರ್ ಈ ಪದ್ಧತಿಯಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಏನೆಲ್ಲ ನಾವು ಕೆಲಸ ಮಾಡೀವಿ ಅಂತಂದ್ರೆ, ಈಗ ಒಂದು ಸಂಘಟನೆ ಮಾಡ್ತೀವಿ. ಆಮೇಲೆ ಮುತ್ತು ಕಟ್ಟೋದು ಎಲ್ಲಾದರೂ ಪತ್ತೆ ಹಚ್ಚಿದ್ರೆ ನಡೀತಿತ್ತು ಅಂತಂದರೆ ಅದನ್ನು ಪತ್ತೆ ಹಚ್ಚಿ ಅದನ್ನು ನಿಲ್ಲಿಸಿದ್ದೀವಿ. ಆಮೇಲೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆ ಗುಂಪುಗಳಿಗೆ ಸಾಕಷ್ಟು ತರಬೇತಿಗಳನ್ನಾಗಿದ್ದಾವೆ ದೇವದಾಸಿ ತಾಯಂದಿರಿಗೆ. ಮತ್ತು ಜಾಥಾ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರ್ತೀವಿ. ಮತ್ತು ಗ್ರಾಮ ಮಟ್ಟದಲ್ಲಿ ದಲಿತ ಸಂಘಟನೆಗಳು ಕೂಡ ಚರ್ಚೆ ಮಾಡಿ ಈ ಒಂದು ಪದ್ಧತಿಯಿಂದ ನಾವು ಹೊರಗಡೆ ಬರೋಕೆ ಪ್ರಯತ್ನ ಮಾಡಿದ್ವಿ. ಸಾಕಲ್ರಿ. ಬಳೆ ಹೊಡೆಯುವಂಥ ಪ್ರತಿ ವರ್ಷ ರಂಡು ಹುಣ್ಣಿಮೆಯಲ್ಲಿ ಬಳೆ ಹೊಡಿತಿದ್ರು. ಈಗ ಯಾರೂ ಅದನ್ನು ಬಳೆಗಳನ್ನು ಹೊಡೆಯಂಗಿಲ್ಲ, ಎಲ್ಲರೂ ಬಳೆಯನ್ನು ಹಾಕೊಳ್ಳೋ ಇದು ಮಾಡ್ತಾರೆ. ಮತ್ತು ಕೆಲವು ಜನರಿಗೆ ಮುತ್ತಿರ್ತಾವೆ, ಆ ಮುತ್ತನ್ನು ಈಗ ತೆಗ್ದಿದ್ದಾರೆ. ಅಂದರೆ ಆ ಮುತ್ತು ಇರೋದ್ರಿಂದ ಮತ್ತು ಆ ಪದ್ಧತಿಗೆ ಅವರು ಒಳಗೆ ಹಾಕ್ತಾರೋ ಅಂತಂದು ಹೇಳಿ ಆ ಮುತ್ತನ್ನು ಅವರು ಈಗ ಯಾರು ಹಾಕೊಳ್ಳಂಗಿಲ್ಲ ಅಂತಂದು. ಇವಾಗ ಇನ್ನು 5 ವರ್ಷದಲ್ಲಿ ನೀವು ಏನು ಪ್ಲಾನ್ ಮಾಡ್ಕೊಂಡಿದ್ದೀವಿ? ಸರಿ, ನಾವು ಇಲ್ಲೇನು ಕೆಲಸ ಮಾಡಬೇಕು ಅಂತಂದರೆ ಇನ್ನೂ 5 ವರ್ಷ ಆಗಲಿ 10 ವರ್ಷ ಕೆಲಸ ಮಾಡಬೇಕಾಗೈತಿ. ಯಾಕಂತಂದರೆ ಇವತ್ತು ಹೆಣ್ಣು ಮಕ್ಕಳಿಗೆ ಸರಿಯಾದ ಶಿಕ್ಷಣ, ಸಮಾನವಾದ ಶಿಕ್ಷಣ ಬರಬೇಕು ಅಂತಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿನೂ ಇವತ್ತು ಸರ್ಕಾರಿ ಶಾಲೆಗಳ 10ನೇ ತರಗತಿ ಇರಬೇಕು. ಮತ್ತು ಕನಿಷ್ಠ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾಕಾಗುತ್ತಕ ಒಂದು ಕಾಲೇಜ್ ಇರಬೇಕು ಅನ್ನೋದು ನಮ್ಮ ಗುರಿ ಐತಿ. ಯಾಕಂತಂದರೆ ಇವತ್ತು ಸರಿಯಾದ ಸಮಾನ ಶಿಕ್ಷಣ ಸಿಗಬೇಕು ಅಂದ್ರೆ ಶಾಲೆ ಕಾಲೇಜುಗಳದ್ದು ತುಂಬಾ ಕೊರತೆ ಐತಿ ಮತ್ತು ಶಿಕ್ಷಕರ ಕೊರತೆ ಐತಿ. ಆಮೇಲೆ ಇಂಥ ಒಂದು ಕೆಲಸಗಳನ್ನು ನಾವು ಇನ್ನೂ ಹೆಚ್ಚಾಗಿ ಮಾಡಬೇಕಂತಂದ್ರೆ ಕ್ರೈ ಸಂಸ್ಥೆ ನಮ್ಗೆ ಇನ್ನೂ 10 ವರ್ಷ ನಮ್ಗೆ ಸಪೋರ್ಟ್ ಮಾಡಬೇಕಾಗೈತಿ. ಮತ್ತು ತಂದೆ ತಾಯಿಗಳಿಗೆ ಇನ್ನೂ ಹೆಚ್ಚಾಗಿ ನಾವು ಮನ ಪರಿವರ್ತನೆ ಮಾಡಬೇಕು. ಅವರು ಒಂದು ಸಮಾನದ ಶಿಕ್ಷಣ ಬಗ್ಗೆ ಅವರಲ್ಲಿನೂ ಒಂದು ಸದೃಢವಾಗಿ ಅವರು ಬೆಳಿಬೇಕು ಅಂತಂದರೆ ನಾವು ಅಲ್ಲಿ ಇನ್ನೂ ಒಂದು 5 ವರ್ಷದಿಂದ ಕೆಲಸ ಮಾಡಬೇಕಾಗಿತ್ತು ಸರ್. ನೀವು ನೀವು ಮಾಡಿರೋ ಕೆಲಸದಿಂದ 2 ಹೆಣ್ಮಕ್ಳಿಗೆ ಯಾವ ರೀತಿ ಸಪೋರ್ಟ್ ಆಗಿದೆ? ಸರಿ, ಹೆಸರು ಸಮೇತ ಹೆಂಗೆ ಅವ್ರಿಗೆ ಸಪೋರ್ಟ್ ಆಗಿದೆ ಅದೇ ಸ್ಟಾರ್ಟ್ ಮಾಡಿ. ಈಗ ಹಂಚನಾಳು ಅನ್ನುವಂಥ ಒಂದು ಗ್ರಾಮದಲ್ಲಿ ಆ ಗ್ರಾಮ ಮಟ್ಟದಲ್ಲಿ ಯಾರೂ ಕಾಲೇಜ್ಕನ್ನ ಹೋಗ್ತಿದ್ದಿಲ್ಲಾರೆ. ನಾವು ಕೆಲಸ ಮಾಡೋದು ಒಂದು ಡೇಟಾ ತಕ್ಕೊಂಡು ನೋಡುವಾಗ ಕಾಲೇಜ್ಗೆ ಯಾರೂ ಹೋಗ್ತಿದ್ದಿಲ್ಲ ಅಲ್ಲಿ. ಯಾಕಂತಂದ್ರೆ ಕಾಲೇಜ್ ದೂರ ಇರ್ತಿತ್ತು. ಹಾಗಾಗಿ ನಾವು ಪ್ರತಿ ಸಲ ಕಿಶೋರಿಯರ ಮೀಟಿಂಗ್ದೊಳಗೆ ಯಾಕೆ ನೀವು ಕಾಲೇಜ್ ಕಟ್ಟಿ ಹತ್ತಿಲ್ಲ, ಯಾಕೆ ನೀವು ಕಾಲೇಜ್ಗೆ ಹೋಗ್ತಾ ಇಲ್ಲ, ಬರೀ 7ನೇ 10ನೇ ತನಕ ಕಲಿತ ಕಿಸಿನ ಮನ್ಯಾಗ ಇರ್ತೀರಿ ಅಂತಂದು. ಇವತ್ತು ನಮ್ಮ ಒಂದು ಮಾತನ್ನು ಅವ್ರಿಗೆ ಕೇಳಿದ ನಂತರ ಇವತ್ತು 2 ಹುಡುಗಿಯರ ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಅನಿತಾ ಮತ್ತು ಅನಿತಾ ಅನ್ನೋ ಹುಡುಗಿ ಮತ್ತು ಅಕ್ಷತಾ ಅನ್ನೋ ಹುಡುಗಿ ಇವತ್ತಿಬ್ಬರು ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಆ ಕಾಲೇಜ್ಗೆ ಹೋಗೋದ್ರಿಂದ ಅವರು ಆ ಕಾಲೇಜ್ಗೆ ಹೋಗೋದ್ರಿಂದ ನಮಗೆ ತುಂಬಾ ಖುಷಿ ಆಕೈತಿ. ಅವರ ಉದ್ದೇಶ ಏನಂತಂದ್ರೆ ಮುಂದಿನ ಗುರಿ ನಾನು ಕಾಲೇಜ್ ಲೆಕ್ಚರ್ ಆಗಬೇಕನ್ನೋದು ಒಂದು ಹುಡುಗಿ ಹೇಳ್ತಾ ಇದ್ದಾಳೆ, ಒಬ್ಬರು ನಾನು DC ಆಗಬೇಕು ಅಂತಂದು ಹೇಳ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡ ನಮಗೆ ಆ 2 ಹೆಣ್ಮಕ್ಳು ನೋಡ್ಕೊಂಡ ಖುಷಿ ಆಗ್ತೈತ್ರಿ. ಸರಿ, ಥ್ಯಾಂಕ್ ಯು ಸರ್. ಈ ಲಾಸ್ಟ್ ಲೈನ್ ಇದೆಲ್ಲ ಲಾಸ್ಟ್ ಮಾತ್ರ ಹೇಳಿ. ಹುಡುಗರು 2 ಹುಡುಗಿರು ನಾವು ಮಾಡೋ ಕೆಲಸಗಳಿಂದ ಹುಡುಗಿರು ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಅವರು ಕಾಲೇಜ್ಗೆ ಫಸ್ಟು
ಆ ಊರಲ್ಲಿ ಯಾರೂ ಹೈಸ್ಕೂಲೇ ಮುಗಿಸಿರ್ಲಿಲ್ಲ ಆ ಥರ ಇದೆ. ಮತ್ತೊಂದು ಸಲ ಹೇಳ್ರ. ಸರಿ. ಹಂಚನಾಳ್ ಗ್ರಾಮದಲ್ಲಿ ಜಾನು ಮತ್ತು ಅನಿತಾ ಅನ್ನೋ 2 ಹುಡುಗಿಯರ ಕಾಲೇಜ್ಗನ ಹೋಗ್ತಾ ಇದ್ದಿದ್ದಿಲ್ಲ. ಅವರ ನಮ್ಮ ಒಂದು ಸಂಘಟನೆಯಲ್ಲಿ ಬಂದ, ಕಿಶೋರಿಯರ ಸಂಘಟನೆಯಲ್ಲಿ ಬಂದ ಅವರಿಗೆ ಒಂದು ಮನಸ್ಸು ಪರಿವರ್ತನೆ ಆಯ್ತು. ಹೌದು, ನಾವು ಯಾಕೆ ಕಾಲೇಜ್ ಕಲಿಬಾರ್ದು ಅಂತಂದು ಹೇಳ್ಕೊಂಡ ಈಗ ಹೆಣ್ಮಕ್ಳು ಇಬ್ಬರು ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಅವ್ರ ಗುರಿ ಏನಂತಂದ್ರೆ ಒಬ್ಬರು ಕಾಲೇಜ್ ಲೆಕ್ಚರ್ ಆಗಬೇಕು ಅಂತಂದು ಹೇಳಿದ್ದಾರೆ, ಒಬ್ಬರು ನಾವು DC ಆಗಬೇಕು ಅಂತಂದು ಆ ಥರ ಒಂದು ಅವರ ಗುರಿಗಳನ್ನು ಇಟ್ಕೊಂಡಿದ್ದಾರೆ. ಅದನ್ನು ನೋಡಿ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಹೆಣ್ಣುಮಕ್ಕಳಲ್ಲಿ ಅವ್ರದ್ದೇ ಆದಂಥ ಒಂದು ಗುರಿ ಇತ್ತು ಅಂತಂದ್ರೆ ಖಂಡಿತ ಇವತ್ತು ಹೆಣ್ಣು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗ್ತೈತಿ ಅಂತಂದು ನಾನು ಭಾವಿಸ್ತೀನಿ. ಅದೇ ಹೇಳಿ, ಇಲ್ಲಿ ನೀವು ಮಾಡ್ತಾ ಇರೋ ಕೆಲಸ ಏನಕ್ಕೆ, ಹೆಣ್ಮಕ್ಳ ಒಂದು ಸಮಸ್ಯೆಗಳು ಏನೇನು? ನಮಸ್ಕಾರ, ನನ್ನ ಹೆಸರು ಮಂಜುಳಾ ಅಂಥೇಳಿ. ನಮ್ಮ ತಾಯಿ ದೇವದಾಸಿ ಮಹಿಳೆ, ನಾನು ಕೂಡ ದೇವದಾಸಿ ಮಗಳನ್ನ. ನಾವು ನಮ್ಮ ಕ್ರೈ ಏರಿಯಾದಲ್ಲಿ, ಕ್ರೈ ಕಾರ್ಯಕ್ಷೇತ್ರದಲ್ಲಿ ಹೆಣ್ಮಕ್ಳು ಜಾಸ್ತಿ ಅನುಭವಿಸುವಂಥ ಹೆಣ್ಮಕ್ಳು ಜಾಸ್ತಿ ಶೋಷಣೆಗೆ ಒಳಪಡ್ತಾರೋ. ಅದರಲ್ಲೂ ದೇವದಾಸಿ ಹೆಣ್ಮಕ್ಳ ಮಕ್ಕಳ ಜಾಸ್ತಿ ಶೋಷಣೆಗೆ ಒಳಪಡ್ತಿದ್ದಾರೆ. ಯಾವ ಥರ ಅಂತಂದರೆ, ಈಗ ಸಾಲಿಗೆ ಹೋದ್ರೆ ತಂದೆ ಹೆಸರು ಇರಂಗಿಲ್ಲ, ತಾಯಿ ಹೆಸರು ಅಷ್ಟೇ ಇರ್ತೈತಿ. ಅಲ್ಲಿ ಹಂಗಿಸ್ತಾರೆ ಮಕ್ಕಳಿಗೆ, ಯಾಕೆ ನಿಮ್ಮ ಅಪ್ಪನ ಹೆಸರಿಲ್ಲ ಅಂತೇಳಿ. ಆಮೇಲೆ ಆ ಮಕ್ಕಳನ್ನ ಯಾರಾದರೂ ಮದುವೆ ಮಾಡ್ಕೊಳಕತ್ರು ಅಂತಂದ್ರೆ, ಏನು ದೇವದಾಸಿ ಮಕ್ಕಳೇನು ಜನ್ಮ ಮಾಡ್ತಾರೇನೋ, ಅವ್ರಿಗೇನು ಮಣ್ತಾನ ಬರ್ತಾವೆ ಬಿಡು, ಅಲ್ಲಿ ಕೊಟ್ಟರು ಮಾಡ್ಕೊಳಂಗಿಲ್ಲ ಅಂತಂದು ಹಿಂಗೆ ಹೇಳ್ತಾರೆ. ಆಮೇಲೆ ಸಾಕಷ್ಟು ಸುಮಾರು ಸರ್ಕಾರದ ನೌಕರಿಗಳಲ್ಲಿ ಅರ್ಜಿ ಹಾಕ್ಬೇಕಂತಂದ್ರೆ ತಂದೆ ಹೆಸರು ಅಲ್ಲಿ ಇರಂಗಿಲ್ಲ, ಅಲ್ಲಿ ಆಪ್ಷನ್ಸ್ ಕೇಳ್ತೈತಿ ತಂದೆ ಹೆಸರು ಅಂತೇಳಿ. ಆವಾಗ ಅಲ್ಲಿ ತಾಯಿ ಹೆಸರು ನಾವು ಹಾಕಬೇಕಾಗ್ತೈತಿ. ಆವಾಗ ಎಷ್ಟೋ ಹೆಣ್ಮಕ್ಳು ನಾವು ಎಲ್ಲ ಹತ್ತಿದ್ದೀವಿ, ನಮ್ಮನ್ನು ಹಿಡ್ಕೊಂಡ್ರು ಕೂಡ. ಯಾಕಂದ್ರೆ ನಮಗೂ ತಂದೆ ಇದ್ರೆ ನಾವು ಆ ಹೆಸರನ್ನ ಅಲ್ಲಿ ಬರಿತಿದ್ದೀವಿ ಅಂತೇಳಿ. ಮತ್ತು ಅದರಲ್ಲೂ ನಾನು ನೋಡುವಂಥ ಕಾರ್ಯಕ್ಷೇತ್ರಗಳಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಶಿಕ್ಷಣಕ್ಕೆ ಮುಂದುವರಿಸ್ಕೊಡಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಕಲಿಬೇಕಂತಂದು ಆಸಕ್ತಿ ಇರ್ತೈತಿ, ಕಲಿಗೊಡಂಗಿಲ್ಲ. ಆಮೇಲೆ ತಂದೆ ತಾಯಿ ಇಲ್ಲದಂಥ ನಿರ್ಗತಿಕರ ಕುಟುಂಬದ ಮಕ್ಕಳನ್ನು ದುಡ್ಡಿನ ಆಸೆ ತೋರಿಸಿ ವೇಷಾವೃತ್ತಿಗೆ ಬಳಸ್ಕೊಳ್ಳುವಂಥದ್ದು, ಆಮೇಲೆ ಅವರನ್ನು ಬಾಲ್ಯ ವಿವಾಹಕ್ಕೆ ಒಳಪಡಿಸುವಂಥದ್ದು. ಉದಾಹರಣೆಗೆ ಹೇಳಬೇಕಂದ್ರೆ ನನ್ನೂ ಕೂಡ ಬಾಲ್ಯ ವಿವಾಹಕ್ಕನ್ನು ತಳ್ಳಿದ್ದಾರೆ. ನನಗೆ 6 ವರ್ಷದಲ್ಲಿ ಇದ್ದಾಗನ ಮದುವೆ ಆಗಿತ್ತು. ಯಾಕಂದ್ರೆ ನಮ್ಮ ತಾಯಿ ಹೆದರ್ತಿದ್ರು, ದೇವದಾಸಿ ಮಕ್ಕಳನ್ನ ಯಾರು ಮಾಡ್ಕೋತಾರೋ, ಈಗ ಜಲ್ದಿ ನನಗೆ ಕೊಟ್ಟು ಬಿಡಬೇಕು, ಮನೆತಾನು ಚಲೋ ಬಂದೈತಿ ಅಂಥೇಳಿ. ಅದಕ್ಕೆ ಈ ಥರ ನನ್ನ ಕಾರ್ಯಕ್ಷೇತ್ರಗಳಲ್ಲಿ ಈ ಥರ ಹೆಣ್ಮಕ್ಳಿಗೆ ಸುಮಾರು ಶೋಷಣೆಗೆ ಒಳಪಡ್ತಿದ್ದಾರೆ ಹೆಣ್ಮಕ್ಳು. ಆಮೇಲೆ ಗಂಡ್ಮಕ್ಳು ಇದ್ರೆ ಅವರು ಹೆಣ್ಮಕ್ಳು ಗಂಡ್ಮಕ್ಳು ತಾರತಮ್ಯ ಸಮಾಜ, ಅದ್ರ ಬಗ್ಗೆ ಸ್ವಲ್ಪ ಈಗ ಗಂಡ್ಮಕ್ಳು ಸಾಲಿ ಕಲಿಯಾಕತ್ತಿದ್ರು ಮನೆ ಒಳಗೆ ಅಂತಂದ್ರೆ ಊರೊಳಗೆ ಸಾಲಿ ಇದ್ದಷ್ಟಷ್ಟ ಹೆಣ್ಮಕ್ಳಿಗೆ ಕಲಿಸ್ಬಿಡ್ತಾರೆ. ಆಮೇಲೆ ಗಂಡ್ಮಕ್ಳಿಗೆ ಮುಂದೆ ನೀ 15 ಕಿಲೋಮೀಟ್ರರ ಹೋಗು, ಆಮೇಲೆ 20 ಕಿಲೋಮೀಟ್ರರ ಹೋಗು, ಗಂಡ್ಮಕ್ಳಿಗೆ ಕಳಿಸ್ತಾರೆ ಸಾಲಿಗೆ. ಆದರೆ ಹೆಣ್ಮಕ್ಳಿಗೆ ಯಾರು ಹೋಗಂತ ಹೇಳಂಗಿಲ್ಲ. ಯಾಕಂದ್ರೆ ಹೆಣ್ಮಕ್ಳಿಗೆ ಇಲ್ಲ, ನೀ ಏನು ಎಷ್ಟು ಕಲಿತ್ರಾರ ಏನು ಮಾಡಾಕಿದಿ, ಗಡಿಗೆ ತೊಳೆದೇನು ಬಿಟ್ಟಿಲ್ಲ, ಸಾಕು ಬಿಡು, ಇಷ್ಟ ಊರಾಗ ಎಂಟಂತ ಐತಿ ಅಷ್ಟೇ ಕಲ್ತು ಬಿಟ್ಬಿಡು. ಕಾಲೇಜ್ ಕಲ್ತು ನೀಯಾರ ಏನು ಮಾಡಾಕಿದಿ, ಎಷ್ಟಿದ್ರು ಒಂದಿನ ಮಾಡ್ಕೊಂಡು ಹೋಗಕ್ಕಿದಿ, ಆಮೇಲೆ ನೀ ಇಲ್ಲೇ ಬಿಡು ಅಂತಂದು ಹೇಳ್ತಾರೆ. ಸಾಲಿಗೆ ಹೆಚ್ಚಾಗಿ ಶಿಕ್ಷಣಕ್ಕೆ ಮಹತ್ವ ಕೊಡಂಗಿಲ್ಲ ಹೆಣ್ಮಕ್ಳಿಗೆ. ಗಂಡ್ಮಕ್ಳಿಗೆ ಆದ್ರೆ ಕೊಡ್ತಾರೆ. ಆಮೇಲೆ ಏನಾರು ತೀರ್ಮಾನಗಳು ತಗೋಬೇಕು ಅಂತಂದ್ರೆ ಗಂಡ್ಮಕ್ಳನ್ನ ತೀರ್ಮಾನ ತಗೋತಾರೆ ಮನೆ ಒಳಗೆ. ಹೌದು, ನನ್ನ ಮಗಳು ಸಾಲಿಗೆ ಹೋಗ್ಬೇಕೋ ಬೇಡ, ಅಪ್ಪ ಹೇಳ್ದ ಹ್ಞೂ ಅಂದ್ರೆ ಸಾಲಿಗೆ ಹೋಗ್ಬೇಕು ಹುಡುಗಿ, ಅಪ್ಪ ಹ್ಞೂ ಅನ್ಲಿಲ್ಲ ಅಂದ್ರೆ ಆ ಹುಡುಗಿ ಅಲ್ಲಿಗೆ ಅರ್ಧಕ್ಕನ್ನ ಸಾಲಿ ಬಿಟ್ಬಿಡ್ಬೇಕು. ಈ ಥರದ ಶೋಷಣೆಗಳಿಗೂ ಕೂಡ ಹೆಣ್ಮಕ್ಳು ಒಳಪಡ್ತಿದ್ದಾರೆ. ಏನೋ ಹೆಣ್ಮಕ್ಳಿಗೆ ಒಂದು ಜವಾಬ್ದಾರಿ ತಗೋಬೇಕಂದ್ರೆ ಆ ಥರ ಜವಾಬ್ದಾರಿ ತಗೊಳ್ಳುವಂಥ ಪರಿಸ್ಥಿತಿಗಳು ನಮ್ಮ ಹಳ್ಳಿಗಳಲ್ಲಿಲ್ಲ. ಯಾಕಂದ್ರೆ ಇವತ್ತು ಏನೋ ಒಂದು ಹೆಣ್ಮಗಳ ಬಗ್ಗೆ ಜವಾಬ್ದಾರಿ ತಗೋಬೇಕಂತಂದ್ರೆ ಅಪ್ಪನ ನಿರ್ಧಾರ ಮಾಡ್ತಾನೆ, ನನ್ನ ಮಗಳಿಗೆ ಎಷ್ಟಂತೆ ಸಾಲಿ ಕಲಿಸ್ಬೇಕು, ಎಷ್ಟಂತೆ ಬಿಡಿಸ್ಬೇಕು ಅಂತೇಳಿ. ಮತ್ತು ಮಹಿಳೆಯರಿಗೂ ಕೂಡ ಅದೇ ಥರ. ಏನಂದ್ರೆ ಈಗ ಅವರು ಎಲೆಕ್ಷನ್ದಾಗ ಆರಿಸಿ ಬಂದಿರ್ತಾರೋ, ಆಮೇಲೆ ಅಲ್ಲಿ ಹೋಗಿ ಅಧಿಕಾರ ಚಲಾಯಿಸೋರು ಅವ್ರ ಗಂಡ, ಹೆಣ್ಮಗಳು ಅಲ್ಲಿ ಹೋಗಂಗಿಲ್ಲ. ಈ ಥರ ಒಂದು ಪುರುಷ ಪ್ರಧಾನ ವ್ಯವಸ್ಥೆಯಿಂದನೂ ಕೂಡ ಹೆಣ್ಮಕ್ಳಿಗೆ ಶೋಷಣೆ ಆಗತೈತಿ. ಆ ಮಗುಗೆ ಎಷ್ಟು ಸಾಲಿ ಕಲಿಬೇಕಂತಂದು ಆಸಕ್ತಿ ಇದ್ರೂ ಕೂಡ ಗಂಡ್ಮಕ್ಳಿಗೆ ಕಲಿಸ್ತಾರ್ಕರೆ ಹೆಣ್ಮಕ್ಳಿಗೆ ಯಾರು ಕಲ್ಸಕ್ಕೆ ಇಷ್ಟಪಡಂಗಿಲ್ಲ. ಬೇಡ ಬಿಡು, ನೀ ಎಷ್ಟು ಕಲಿತ್ರೂ ಗಡಿಗೆ ತೊಳೆದೇನು ಬಿಟ್ಟಿಲ್ಲ, ಬಿಟ್ಬಿಡು ಸಾಲಿ ಅಂತಂದು ಹೇಳೋ ಅಂಥ
ಪರಿಸ್ಥಿತಿಗಿದ್ದಾರೆ. ಮಕ್ಕಳನ್ನು ಶಿಕ್ಷಣದಿಂದನೂ ಕೂಡ ವಂಚಿತರನ್ನಾಗಿ ಮಾಡ್ತಿದ್ದಾರೆ. What about the positives? 1 second. What about the positives? Positives? As in the cry aspect of things. That Shobha spoke, no? But let her Shobha didn't say. She spoke about how far the schools were and the distances people have to walk and all that. No? But let her talk about how then they finally came up with that high school. Let her talk about that. Then we can cut to the high school and the headmaster. Do you understand? Still rolling. ಮಾತಾಡ್ರಿ, ಎಸ್ಪೆಷಲಿ ಸ್ಕೂಲ್ ದೂರ ಇರೋದು ಅದೆಲ್ಲ. ಇವಾಗ ಅದಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ ಕೆಲಸ? ಉದಾಹರಣೆಗೆ ಶಾಲೆ ತಂದಿದ್ದೀವಿ, ಹೆಣ್ಮಕ್ಳು ಶಾಲೆಗೆ ಸ್ವಲ್ಪ ಪಾಸಿಟಿವ್. ಈಗ ಆ ಥರದ್ದು ಹೆಣ್ಮಕ್ಳನ್ನ ಬೇರೆ ಕಡೆ ಶಾಲೆಗೆ ಕಳಿಸೋದಿಲ್ಲಾಗನ ನಾವು ಮಾಡ್ತಕ್ಕಂಥ ಕಾರ್ಯಕ್ಷೇತ್ರಗಳಲ್ಲಿ ಹೆಣ್ಮಕ್ಳಿಗೆ ಹೈಸ್ಕೂಲ್ಗಳಿರಲಿಲ್ಲ ಕೆಲವೊಂದು ಹಳ್ಳಿಗಳಲ್ಲಿ. ನಾವು ಸತತವಾಗಿ ಕೆಲವೊಂದು ಹಳ್ಳಿಗಳಲ್ಲೆಲ್ಲ 3 ವರ್ಷಗಂಟಲೆ ಹೋರಾಟಗಳು ಮಾಡಿ ಆ ಒಂದು ಹಳ್ಳಿಗಳಿಗೆ ಪ್ರೌಢ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಮೇಲೆ ಶಿಕ್ಷಣದ ಬಗ್ಗೆ ಪ್ರತಿ ಕುಟುಂಬಗಳಿಗೆ ಹೋಗಿ ಭೇಟಿ ನೀಡಿ ಅವರ ಶಿಕ್ಷಣ ವ್ಯವಸ್ಥೆಯಲ್ಲಿ ಉಳಿತಾರ ಮಾಡಿ ಎಲ್ಲ ಮಕ್ಕಳು ಇವತ್ತು ಅವ್ರ ಹಳ್ಳಿಗಳಲ್ಲೇನ ಅಟ್ಲೀಸ್ಟ್ 10ನಂತೆವರೆಗೂ ಯಾಕಾಗತ್ತೋ ಆ ಮಕ್ಕಳು ಕಲೀಲಿ ಅನ್ನತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಇನ್ನೂ ಕೂಡ ನಾವು ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ಷೇತ್ರಗಳಲ್ಲಿ ಆ ಮಕ್ಕಳು ಡಿಗ್ರಿ ಓದಬೇಕು, ಡಿಗ್ರಿ ಅವರು ಓದೋವರೆಗೂ ಕೂಡ ನಾವು ಅವ್ರ ಜೊತೆ ಅವ್ರಿಗೆ ಪ್ರೇರಣೆ ತುಂಬಿ ಅವರೊಂದು ಶಿಕ್ಷಣವಂತರ ಆಗಬೇಕು ಅನ್ನೋ ಒಂದು ಆಸೆ ನಮಗಿದೆ. Okay. Ready. Start. ಈಗ ಪ್ರತಿ ವರ್ಷಕ್ಕೊಂದ್ಸರ್ತಿ ರಂಡೆ ಹುಣ್ಣಿಮೆ ಅಂತಂದು ಬರ್ತೈತೆ. ಆ ರಂಡೆ ಹುಣ್ಣಿಮೆ ದಿನ ರೀ ಈ ಕಡೆ ಎಲ್ಲ ಜಿಲ್ಲೆಯಿಂದ ಬಂದು ದೇವದಾಸಿ ಹೆಣ್ಮಕ್ಳು ಅಂದರೆ ಉತ್ತರ ಕರ್ನಾಟಕದ ದೇವದಾಸಿ ಹೆಣ್ಮಕ್ಳು ಬಂದು ಇಲ್ಲೆಲ್ಲ ಬಳೆ ಒಡುವಂಥ ಒಂದು ಸಂಪ್ರದಾಯ ಮಾಡ್ತಿದ್ರು. ಬಳೆ ಒಡೆದ ನಂತರ ಆಮೇಲೆ ಅದನ್ನು ಅವರಿಗೆ ಪೂರ್ತಿ 1 ತಿಂಗಳೆಲ್ಲ ಬರಗೈಲನೇ ಇರ್ತಿದ್ರು. 1 ತಿಂಗಳೆಲ್ಲ ಬಳೆ ಹಾಕೊಳ್ಳೋವಂಗಿಲ್ಲ ಅಂತಂದ. ಮತ್ತು ಎಲ್ಲರ ಕಡೆನೂ ಹೋಗೋಗಿ ನಮಗೆ ಬಳೆ ಒಡೆದಿದ್ದೀವಿ ರೊಕ್ಕ ಕೊಡ್ರಿ ಅಂತಂದು ಹೇಳಿ ಎಲ್ಲ ಹೆಣ್ಮಕ್ಳ ಕಡೆ ಗಂಡ್ಮಕ್ಳ ಕಡೆ ಹೋಗಿ ದುಡ್ಡು ಇಸ್ಕೊಂಡು ಬರ್ತಿದ್ರು. ಆಮೇಲೆ ನೆಕ್ಸ್ಟ್ ಮತ್ತು ಮುತ್ತೈದೆ ಹುಣ್ಣಿಮೆ ಬರ್ತಿತ್ತು. ಮುತ್ತೈದೆ ಹುಣ್ಣಿಮೆ ಒಳಗೆ ಮತ್ತು ಅವರ ಮುತ್ತೈದೆ ಆಗ್ತಿದ್ದಳು. ಈ ಬಳೆ ಹೊಡಿ ಪದ್ಧತಿ ನಾವು ಹೆಂಗೆ ನಿಲ್ಲಿಸಿದ್ವಿ ಅಂತಂದ್ರೆ ನಮ್ಮ ಬೆಳಗಾಂ ಜಿಲ್ಲೆದೊಳಗೆ ಯಾವತ್ತು ಹುಣ್ಣಿಮೆ ದಿನ ಬಳೆ ಹೊಡಿತಿದ್ರು ಆವತ್ತು ಗ್ರಾಮಸ್ಥರನ್ನೆಲ್ಲರನ್ನೂ ಸೇರಿಸಿ ಗ್ರಾಮ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವತ್ತು ಹೊಸ ಬಳೆ ಹಾಕೋಬೇಕು, ಯಾರೂ ಬಳೆ ಹೊಡಿಬಾರ್ದು ಅಂತಂದು ಹೇಳ್ಕೊಂಡ ಅವ್ರಿಗೊಂದು ಜಾಗೃತಿ ಮೂಡಿಸಿ ಅವೇರ್ನೆಸ್ ಮಾಡಿ ಅವ್ರಿಗೊಂದು ತಿಳುವಳಿಕೆ ಕೊಟ್ಟ ಅವತ್ತು ಬಳೆ ಯಾರೂ ಹೊಡಿಬಾರ್ದು ಅಂತಂದ ನಾವು ಆ ಬಳೆ ಹೊಡಿ ದಿನ ಹೊಸ ಬಳೆ ಹಾಕ್ಸಿದ್ದೀವಿ. ಆ ಪದ್ಧತಿ ಇಲ್ಲಿಗೆ ನಿಲ್ಲಬೇಕು ಅಂತಂದು ಹೇಳ್ಕೊಂಡ. ಇದು ಹಳ್ಳಿ ಮಟ್ಟದೊಳಗಾದ್ರೆ ಇನ್ನು ಗ್ರಾಮೀಣ ಮಟ್ಟದೊಳಗೆ ಇಲ್ಲಿ ಬಂದ ಸೌಂದತ್ತಿ ಯಲ್ಲಮ್ಮಗುಡ್ದಾಗ ಬಂದು ನಾವೇನು ಮಾಡ್ತಿದ್ವಿ ಅಂತಂದ್ರೆ ಯಾರು ಬಳೆ ಹೊಡಿತಿದ್ರಲ್ಲ ಅವತ್ತು ನಾವು ಬಳೆಗಳನ್ನು ಹಾಕ್ತಿದ್ದೆವು. ಬಳೆ ಹೊಡಿಬಾರ್ದು, ಇದೊಂದು ಮೂಢನಂಬಿಕೆ, ಇದು ಎಲ್ಲೂ ಸಂಪ್ರದಾಯ ಇಲ್ಲ, ಇದು ಯಾವ ಪುರಾಣದೊಳಗೂ ಇಲ್ಲ, ಯಾವ ಗ್ರಂಥದೊಳಗೂ ಇಲ್ಲ ಈ ಬಳೆ ಹೊಡೀರಿ ಅಂತೇಳಿ. Sorry man. Kasha, just walk, no? Just walk around a little bit. Just take a stroll. Yeah. You can show. She can show whatever is happening. She can show what she remembers. You know. Yeah. ಈಗ ಮೊದಲಿಂದ ಸ್ಟಾರ್ಟ್ ರೀ. Anywhere she can start. Ma'am, this way.
ದೇವರು ಹಂಗೆ ಜಮದಗ್ನಿ ಇದು ಯಲ್ಲಮ್ಮನ ಗಂಡ ಇವರ ಜಮದಗ್ನಿ ಅಂತಂದು ಒಂದು ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷಕ್ಕೊಂದ್ಸಲ ಉತ್ತರ ಕರ್ನಾಟಕದಾಗಿನ ದೇವದಾಸಿ ಹೆಣ್ಮಕ್ಳು ಬಂದ ಇಲ್ಲೆಲ್ಲ ಬಳಿಗಳನ್ನು ಹೊಡಿತಿದ್ರು. ಆ ಬಳಿ ಒಡೆಯೋ ದಿನ ನಾವೇನು ಮಾಡ್ತಿದ್ವಿ ಅಂದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಜಾಥಾ ಕಾರ್ಯಕ್ರಮ ಮಾಡಿ ಬಳಿ ಒಡಿ ದಿನ ಬಳಿ ಯಾರೂ ಹೊಡಿಬಾರ್ದು, ಹೊಸ ಬಳೆ ಹಾಕೋಬೇಕು, ಇದು ಒಂದು ಮೂಢನಂಬಿಕೆ ಅಂತಂದು ಹೇಳ್ಕೊಂಡು ನಾವು ಇಲ್ಲಿ ಬಂದಂಥ ಜನಗಳಿಗೆಲ್ಲ ಒಂದು ಅವೇರ್ನೆಸ್ ಮಾಡ್ತಿದ್ವಿ. ಇವತ್ತು ಬಳಿ ಹೊಡಿಯೋಂಗಿಲ್ಲ, ಬಳಿ ಹಾಕೊಳ್ಳೋ ಕಾರ್ಯಕ್ರಮ ಮಾಡಬೇಕು ಅಂತಂದು ಜನರಿಗೆ ಇವತ್ತು ತಿಳುವಳಿಕೆ ಕೊಡ್ತಿದ್ವಿ. ಆಮೇಲೆ ಅವರಲ್ಲಿ ಜಾಗೃತಿ ಮೂಡಿಸ್ತಿದ್ವಿ. ಇದು ಒಂದು ಕೆಟ್ಟ ಸಂಪ್ರದಾಯ ಅಂತಂದು ನಾವು ಹೇಳ್ತಿದ್ದೀವಿ. ಆಮೇಲೆ ಮತ್ತೀಗ ಇಲ್ಲಿ ಕೂತಂಥ ಜನಗಳಿಗೆಲ್ಲರಿಗೂ ಇದೊಂದು ಮೂಢನಂಬಿಕೆ ಅಂತಂದು ಹೇಳ್ಕೊಂಡು ನಾವು ಜಾಗೃತಿ ಮೂಡಿಸ್ತಿದ್ದೀವಿ. ಅದೇ ರೀತಿ ನನ್ನ ಹಳ್ಳಿ ಮಟ್ಟದೊಳಗೂ ಬಳೆ ಹೊಡೆಯೋ ಸಂಪ್ರದಾಯ ಯಾವತ್ತು ಇರ್ತಿತ್ತಲ್ಲ ಆವತ್ತು ಎಲ್ಲ ಊರು ಜನಕ್ಕೆಲ್ಲ ಕರೆದ್ಬಿಟ್ರೆ ನಾವು ಒಂದು ಜಾಗೃತಿ ಮೂಡಿಸಿ ಇವತ್ತು ಬಳೆ ಯಾರೂ ಹೊಡಿಬಾರ್ದು, ಬಳೆ ಹಾಕೋಬೇಕು ಅಂತಂದು ಹೇಳಿ ನಾವೆಲ್ಲ ಜನರಿಗೆ ತಿಳುವಳಿಕೆ ಹೇಳ್ತಿದ್ವಿ, ಅವೇರ್ನೆಸ್ ಮಾಡ್ತಿದ್ವಿ. ಹಾಗಾಗಿ ಇವತ್ತಿನ ದಿನ ಯಾರೂ ಇಲ್ಲಿ ಈ ಬಳೆಗಳನ್ನು ಹೊಡೆಯಂಗಿಲ್ಲ. ಈಗ ಮೊದಲು ಹೆಂಗೆ ಹೊಡಿತಿದ್ರು ಅಂತಂದ್ರೆ ಈ ರೀತಿ ಒಂದು ಸಂಪ್ರದಾಯ ಇತ್ತು. ಇಲ್ಲೆಲ್ಲ ಬಂದ ಕೇಸಿಂದ ಏನು ಮಾಡ್ತಿದ್ರಂದ್ರೆ ಮುಂಚೆ ಬಳೆ ಹೊಡಿ ಪದ್ಧತಿ ಹೆಂಗಿತ್ತಂದ್ರೆ ಇಲ್ಲೆಲ್ಲ ಬಂದು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡ ಈ ರೀತಿ ಒಂದು ಈ ರೀತಿ ಹಿಂಗೆ ಬಂದ ಎಲ್ಲ ಜನ ಇಲ್ಲಿ ದೇವದಾಸಿ ಹೆಣ್ಮಕ್ಳು ಬಂದ ಬಳೆ ಹೊಡಿತಿದ್ರು. ನಾವೇನು ಮಾಡ್ತಿದ್ವಿ ಅಂದ್ರೆ ಇದು ಬಳೆ ಹೊಡಿ ಸಂಪ್ರದಾಯ ತಪ್ಪ, ಇದು ಯಾರು ಮಾಡಬಾರ್ದು, ಇದು ಎಲ್ಲಿಯೂ ಪುರಾಣದಾಗಿಲ್ಲ, ಯಾವುದೋ ಒಂದು ಪುಸ್ತಕದಾಗಿಲ್ಲ, ಇದು ಒಂದು ನಮ್ಮ ಮೂಢನಂಬಿಕೆದಿಂದ ಬಂದಂಥ ಇದೊಂದು ಪದ್ಧತಿ, ಯಾರು ಬಳೆ ಹೊಡಿಬಾರ್ದು ಅಂತಂದೇಳಿ ಈಗ ಬಳೆ ಹೊಡೆಯೋ ಅಂಥ ಪದ್ಧತಿಯನ್ನು ಪೂರ್ತಿಯಾಗಿ ನಾವು ಹಳ್ಳಿ ಮಟ್ಟದಾಗಲಾಗಲಿ ಇಲ್ಲೇ ದೇವಸ್ಥಾನದೊಳಗಲಿ ನಿಲ್ಲಿಸಿದ್ದಾರೆ. ಈಗ ಯಾರು ಬಳೆಯನ್ನು ಹೊಡೆಯಂಗಿಲ್ಲ. ಇಷ್ಟು ಮಾತ್ರ ಈ ಒಂದು ಬಳೆ ಹೊಡೆ ಕಾರ್ಯಕ್ರಮದ ಹಿನ್ನೆಲೆ ಮತ್ತು ಜಮದಗ್ನಿ ದೇವಸ್ಥಾನ ಬಗ್ಗೆ ನಾನು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. One second. Okay, ready? ಇದು ದೇವದಾಸಿ ಯಾರಾದರೂ ಹೆಣ್ಮಕ್ಳಿಗೆ ಸಣ್ಣ ಮಕ್ಕಳಿಗೆ ದೇವದಾಸಿಯಾಗಿ ಮಾಡಕತ್ತಿದ್ರೆ ಇಂಥ ಮುತ್ತುಗಳನ್ನು ಆ ಹೆಣ್ಮಕ್ಳು ಕೊರಳಾಗಿ ಹೋಗಿ ಕಟ್ಟಿದ್ರೆ ಆಕೆ ದೇವದಾಸಿ ಅಂತಂದು ಪ್ರೂವ್ ಆಗಿತ್ತು. ಆಕೆ ದೇವದಾಸಿ ಮಾಡಿದ್ರಪ್ಪ ಅಂತಂದು ಹೇಳ್ಕೊತಿದ್ರು. ಇದ ಮುತ್ತ ನಾವು ಇಲ್ಲ ಈ ಪದ್ಧತಿಯಿಂದ ನಮಗೆ ಈ ಪದ್ಧತಿ ಬೇಡ, ನಾವು ದೇವದಾಸಿ ಆಗುದಿಲ್ಲ ಅಂತಂದು ಹೇಳ್ಕೊಂಡೆ ಈ ಮುತ್ತನ್ನ ನಾವು ಒಳಗಿಂದ ಹಿಂಗೆ ತೆಗೆದಿಟ್ರೆ ಅದು ದೇವದಾಸಿ ಬರಂಗಿಲ್ಲ. ಹಾಗಾಗಿ ನಾವೀಗ ಈ ಒಂದು ಮುತ್ತುಗಳನ್ನ ಏನೈತಲ್ಲ ಈ ದೇವದಾಸಿ ಹೆಣ್ಮಕ್ಳು ಯಾರು ಈಗ ನಾವು ಮುತ್ತನ್ನು ಹಾಕೊಳ್ಳಂಗಿಲ್ಲ. ಯಾಕಂದ್ರೆ ಇದು ಒಂದು ಮೂಢನಂಬಿಕೆ, ಇದೊಂದು ಕೆಟ್ಟ ಸಂಪ್ರದಾಯ ಅಂತಂದು ಹೇಳ್ಕೊಂಡು ಈ ಮುತ್ತನ್ನು ನಾವು ತೆಗೆದ್ಬಿಟ್ಟಿದ್ವಿ. ಈ ಮುತ್ತು ಯಾಕೆ ತೆಗೆದ್ಬಿಟ್ಟಿವಿ ಅಂತಂದ್ರೆ ಇದು ಮತ್ತೆ ಸಂಪ್ರದಾಯವಾಗಿ ಮತ್ತು ವಂಶ ಪರಂಪರೆಯಾಗಿ ಈ ಮುತ್ತು ಬೆಳಿಬಾರ್ದು, ಈ ಪದ್ಧತಿ ಒಳಗಾಗಬಾರ್ದು ಅಂತಂದು ಹೇಳ್ಕೊಂಡು ಈ ಮುತ್ತನ್ನು ನಾವೀಗ ಬ್ಯಾನ್ ಮಾಡ್ತಾ ಇದ್ದೀವಿ, ನಿಲ್ಲಿಸಿದ್ದೀವಿ. Thank you. Rolling camera. Action. ಈ ಮುತ್ತು ಏನ್ ಮಾಡ್ತಾರಂದ್ರ ಈ ಮುತ್ತ ದೇವದಾಸಿ ಯಾರಾದ್ರೂ ಮಾಡ್ತಿದ್ರು ಅಂತಂದ್ರ ಎಲ್ಲ ಮುಡ್ದಕ್ಕೆ ಬಂದ ಈ ಮುತ್ತನ್ನ ಆ ದೇವದಾಸಿ ಹೆಣ್ಮಕ್ಳಿಗೆ ಕಟ್ತಿದ್ರು. ಈ ಮುತ್ತ ಕಟ್ಟಿದ ದೇವದಾಸಿ ಕನ್ಸರ್ಟ್ ಆಗಿತ್ತು. ಹಂಗಾಗಿ ನಾವೇನ್ ಮಾಡಿದೀವಿ ಅಂತಂದ್ರ ಯಾರು ಈ ಒಂದು ಮುತ್ತನ್ನ ಹಾಕೋಬಾರ್ದು. ಯಾಕಂತಂದ್ರೆ ಇದು ಸಂಪ್ರದಾಯ ಪ್ರಕಾರ ಇದೊಂದು ಮೂಢನಂಬಿಕೆ, ಇದು ಒಂದು ಕೆಟ್ಟ ಅಂತಂದ್ರೆ ಹೇಳ್ತೀವಿ. ಮತ್ತು ಇದ್ರ ಬಗ್ಗೆ ಜನಗಳಿಗೆಲ್ಲ ಒಂದು ಅವೇರ್ನೆಸ್ ಮಾಡಿ ಈ ಮುತ್ತನ್ನು ಯಾರು ಹಾಕೋಬಾರ್ದು ಅಂತಂದು ಹೇಳಿ ಈಗ ಈ ಮುತ್ತನ್ನು ನಾವು
ತೆಗೆದು ಮನೆಯೊಳಗೆ ಇಟ್ಟಿವಿ ಅಥವಾ ಈ ಮುತ್ತನ್ನು ಸ್ವಾಮೀಜಿಯವ್ರ ಕೈಯಾಗ ಕೊಟ್ಟಿವಿ. ಇವತ್ತಿನ ದಿನ ಈ ಮುತ್ತನ್ನು ನಾವು ಯಾರೂ ಹಾಕೊಳ್ಳಂಗಿಲ್ಲ. ಇದೊಂದು ಪದ್ಧತಿಯನ್ನು ಇಲ್ಲಿಗೆ ನಾವು ನಿಲ್ಲಿಸ್ತಾ ಇದ್ದೀವಿ. ಯಾಕೆ ನಗುದೆ? ನಗುವಂಥದ್ದೇನ ನಡೀತಾ ಇದೆ ಇಲ್ಲಿ? ಕರಡಿ ಕುಣಿತ ಇಲ್ಲ ಅಲ್ಲ, ಮತ್ತೆ ಯಾಕೆ ನಗು? ರೆಡಿ ಇದೀರಿ ಎಲ್ಲರೂ? ನೀವು ಪ್ರೇಯರ್ದವ್ರು ಇವತ್ತು ಯಾರ್ಯಾರು ಇದ್ದೀರಿ? ಬ್ರಹ್ಮ ಮಾರಿಸೋರು ಕರೆಕ್ಟ್ ಆಗ್ಬೇಕಾ? ಎಲ್ಲ ವಿಡಿಯೋ ಶೂಟ್ ಮಾಡ್ತಾರೆ, ಕರೆಕ್ಟ್ ಆಗ್ಬೇಕು. ನೀವೇನು ಅಂಜಬೇಡ್ರಿ, ಸಹಜವಾಗಿ ಮಾಡ್ರಿ. ಟಿವಿಯಲ್ಲಿ ಬರ್ತಾವ ನೋಡಿ ನಿಮ್ದೆಲ್ಲ ಕರೆಕ್ಟ್ ಮಾಡೋದು. ಖುಷಿ ಖುಷಿ ಒನ್ ಟೈಮ್ ಭಯ ಮಾಡ್ತಿಕ್ಕೆ ಸರಿಯಾಗಿಲ್ಲ ಇನ್ನೊಂದು ಸರಿಯಾಗಿ ಮುಂದಿನ ಅವ್ರ ನೋಡ್ಕೊಂಡ್ರಿ. I think that we should start on the track and somewhere maybe just walk through them, handle them. I think the gimbal will get too much of a just stable with your hands and walk. So I start from here and then I start walking. Start from here, let it roll for a moment, and then you take it off. Okay. ಪ್ರೇಯರ್ ಓಕೆ ಕರೆಕ್ಟ್ ಆಗಿ ಸರಿಯಾಗಿ ನಿಂತ್ಕೊಡ್ರಿ. ನಾಳೆಗಿಂತ ರಾಷ್ಟ್ರಗೀತೆ ನಾಳೆಗಿಂತ ಅಷ್ಟು ಸಾಕ? ನಾಳೆಗಿಂತ 5 ಮಿನಿಟ್ಸ್ ಆಗ್ತದೆ. ಎಲ್ಲ ರಾಷ್ಟ್ರಗೀತೆ ಯಾರು ಮಾಡಿಸ್ಬಿಟ್ರೆ ಸಾಕು, ರಿಪೀಟ್ ಮಾಡ್ತೀವಿ. ಓಕೆ ರಾಷ್ಟ್ರಗೀತೆ ನಾಳೆ ಮತ್ತು ಫ್ಲಾಗ್ ಹೋಗಿ ಬರೋದು. ಇಬ್ರು ಇಲ್ಲಿ ಬರ್ರಿ, ಅವ್ನು ತೊಂಬರಿ. This is amazing. Now these people will start. ಅದು ಮಾಡ್ರಿ. Go in front of it. I think go handle it. ಇಲ್ಲಿ ಬರ್ರಿ. ಕೇವಲ ಪ್ರೇಯರ್, ಸಾವಧಾನ, ಶಾಂತಿ, ಪಾದ ಸ್ವರೂಪರ ಅನ್ಕೊಳ್ಳೆ. ನೀಲ್ ಬರೋ ಅನ್ಕೊಳಪ್ಪ. ಇನ್ನೊಬ್ರು ಬರ್ರಿ, ಇಲ್ಲಿ ಹೆಲ್ಪ್ ಮಾಡ ಬರ್ರಿ. ಕೈ ಮುಗಿಬೇಕು. ಒಂದ್ ಸ್ವಲ್ಪ ಭಕ್ತಿಯಿಂದ ಮಾಡ್ರಿ, ಮನಸಾರೆ ಮಾಡ್ರಿ. ಅಂಡರ್ಸ್ಟ್ಯಾಂಡ್? ಕೈಗಳನ್ನ ನೋಡ್ರಿ, ನಮಸ್ಕಾರ ಮಾಡುತ್ತಾ ಹಿಂಗ ಮಾಡಬೇಡ್ರಿ. ಕಿಂಡಿ ಬಿಡ್ತಾರ ಹಿಂಗ. ಕರೆಕ್ಟ್ ಆಗಿ ಹಿಂಗ್ ಜೋಡಿಸೋದಿಲ್ರಿ. ಒಂದ್ ಸ್ವಲ್ಪ ಲೈಕ್ ತಗೋರಿ ಮನ್ ಕೈ. ರೆಡಿ? सावधान, शांति. प्रार्थना गीते एक साथ शुरू कर. तो मा सद्गमय तमसो मा ज्योतिर्गमय मृत्योर्मा मृतंगमय. ओम सहना भवतु सहनौ भुनस्तु सह वीर्यं करवावहै तेजस्विनामधीतमस्तु महाविद्विषावहै. ओम शांति शांति शांति. या कुन्देषु तुषारहारधवल या श्वेतवस्त्रान्विता या वीणावरदण्डमण्डितकर या श्वेतपद्मासना या ब्रह्मशस्त्र प्रभुदे सानुपातु सरस्वती भगवती जय भारत जननी यशोदारे. जय हे कर्नाटक माते. जय सुंदर नदीवन गळनाडे. जय हे रस ऋषिಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ. ಗಂಧದ
ಥ್ಯಾಂಕ್ ಯು, ಧನ್ಯವಾದಗಳು. ರಂಗು ರಂಗಿನ ಹೂಗಳಿರಲು ರಂಗು ರಂಗಿನ ಹೂಗಳಿರಲು ಪೂಜೆಗೆ ರಂಗು ಇದೇನೋ ರಂಗಿನ ಹೂವೇ ನಿನ್ನಾತ್ಮ ಪೂಜೆ ಎಂಬುದೇ ಪರಮಾತ್ಮ ಬನ್ನ ಬನ್ನದ ಹಸುಗಳಿರಲು ಹಾಲಿಗೆ ಬನ್ನ ಇದೇನೋ ವಿಧ ವಿಧ ಹಸುಗಳೇ ನಿನ್ನಾತ್ಮ ಹಿಡಿದೊರೆ ಹಾಲೇ ಪರಮಾತ್ಮ ಬೇರು ಬೇರುಗಳ ಅಲೆಗಳೇ ಇರಲು ನೀರಿಗೆ ತಗ್ಗುಗಳಿಗೇನೋ ಅಲೆಯೋ ಹರೆಯೋ ನಿನ್ನಾತ್ಮ ನೀರು ಎಂಬುದೇ ಪರಮಾತ್ಮ ಅಂಕು ಡಂಕುಗಳು ಕಾವಿಗೆ ಇರಲು ಹೊರಗಿನ ಸಿಹಿಯೋ ಡಂಕೇನೋ ಡಂಕಿನ ಕಬ್ಬೆ ನಿನ್ನಾತ್ಮ ಸಮನಾದ ಸಿಹಿಯೇ ಪರಮಾತ್ಮ ನೋಟಕ್ಕೆ ಕಮಾನು ಕಂಗಳಿರಲು ರೋಸಿಗೆ ಕಮಾನು ಇದೇನೋ ಕಮಾನು ಕಂಗಳಿ ನಿನ್ನಾತ್ಮ ನೇರ ದೃಷ್ಟಿಯೇ ಪರಮಾತ್ಮ. ಎಲ್ಲಾರು ಎದ್ದಿಲ್ರಿ? ಈಗ ನಲಿ ಕಲಿ ಹಾಡ್ಯಾರಲ್ಲ? ನಲಿ ಕಲಿ ಓಹೋ ನಲಿ ಕಲಿಯೋಣ ಬಾ ಕಲಿಯೋಣ ಬಾ ಕನ್ನಡದ ಕಲಿಯುವಿನೋ ಕಲಿಯೋಣ ಬಾ ಅಂದವಾಗಿ ಅಕ್ಷರವ ಬರೆಯೋಣ ಬಾ ಅದರ ಮೇಲೆ ಅಕ್ಷತೆಯ ಇರಿಸೋಣ ಬಾ ಅಕ್ಷರಗಳ ಜೋಡಿಸಿ ಪದ ಕಲಿಯೋಣ ಬಾ ಅಕ್ಷರಗಳ ಜೋಡಿಸಿ ಪದ ಕಲಿಯೋಣ ಬಾ ಚಿತ್ರಗಳಿಗೆ ಸರಿ ಪದಗಳ ವಂದಿಸೋಣ ಬಾ ಚಿತ್ರಗಳಿಗೆ ಸರಿ ಪದಗಳ ವಂದಿಸೋಣ ಬಾ ಕಲಿಯೋಣ ಬಾ ಕಲಿಯೋಣ ಬಾ
ಸಾಕು ಅಲ್ಲಿ ಬಿಡಮ್ಮ. ಕ್ವಶನ್ ಹೇಳ್ರಿ. ಒಂದು ಪ್ಲಸ್ ಸೈನ್ ಎ ಮೈನಸ್ ಒಂದು ಮೈನಸ್ ಅನ್ನಪೂರ್ಣ ಸ್ಟ್ಯಾಂಡ್ ಅಪ್ ಒಬ್ಬರೇ ಹೇಳಿ. ವರ್ಗಮೂಲ ಒಂದು ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಒಂದು ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸೆಕ್ ಎ ಪ್ಲಸ್ ಟ್ಯಾನ್ ಎ. ಇದು ಕೊಟ್ಟಿರುವಂತ ಪ್ರಶ್ನೆ. ಭಾಗ ಸಮ ಬಲಭಾಗ ಅಂತ ಸಾಧಿಸಬೇಕು. ಹೌದಾ? ಫಸ್ಟ್ ಸ್ಟೆಪ್ ಏನ್ ಹೇಳ್ತದೆ? ಎಡಭಾಗ ತಗೋಬೇಕು. ಹೌದಾ? ಹೇಳಿ. ನೀವು ಮತ್ತೆ ಬರ್ಕೊಡೋದ ಈ ಕಡೆ ನೋಡ್ಬೇಕು. ನೀವು ಹೇಳಕ್ ಹೋಗ್ಬೇಕು. ಓಕೆ, ಈ ಕಡೆ ನೋಡ್ರಿ. ಎಡಭಾಗ ಏನಿದೆ ಹೇಳಿ. ಒಂದು ಮೈನಸ್ ಸೈನ್ ಎ. ಹೌದಾ? ಇದು ಎಡಭಾಗ ಇದೆ. ಎಡಭಾಗ ಬರ್ಕೊಂಡಿದ್ದೇವೆ ನಾವು. ಫಸ್ಟ್ ಬರ್ಕೋಬೇಕು. ಸೆಕ್ ಮತ್ತು ಫಸ್ಟ್ ಇಲ್ಲಿ ನೋಡಿ, ವರ್ಗಮೂಲದ ಕೆಳಗಡೆ ಏನಿದೆ ಅಲ್ಲ ಇಲ್ಲಿ ಒಂದು ಮೈನಸ್ ಸೈನ್ ಎ. ಹೌದಾ? ಅಷ್ಟರಿಂದನೇ ಅಂಶ ಮತ್ತು ಛೇದಕ್ಕೆ ಗುಣಿಸೋಣ. ವರ್ಗಮೂಲ ತೆಗೆಯೋ ಸಂಬಂಧ. ವರ್ಗಮೂಲ ತೆಗಿಬೇಕಿದ್ರೆ ಸ್ಕ್ವೇರ್ ಬೇಕು ನಮಗೆ. ಹೌದಾ? ಆ ಸ್ಕ್ವೇರ್ ಅಂಶ ಮತ್ತು ಛೇದಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ? ಛೇದ ಇಂದ ಗುಣಿಸ್ತಾ ಇದ್ದೇವೆ ನಾವು. ಇವಾಗ ಏನಾಯ್ತು? ಇದನ್ನ ಕಟ್ಟ ಇದೇ ಉಳಿದ ಉತ್ತರ ಏನ್ ತೊಂದರೆ ಆಗೋದು. ಹೌದಾ? ಈಗ ಇದರದ್ದು ವ್ಯುತ್ಕ್ರಮವನ್ನು ತಗೊಂಡು ಛೇದದ ಅಕರ್ಣೀಕಾರಕವನ್ನು ತಗೊಂಡು ಗುಣಿಸಿ. ಬಿ ಇಂಟು ಎ ಪ್ಲಸ್ ಬಿ ಇಂತದ್ದು ಎರಡಿದಾವು. ಹೌದಾ? ಅಂತದ್ದು ಎಷ್ಟಿದಾವು? ಅದನ್ನ ಏನ್ ಮಾಡ್ತಾನೆ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಇದು ಯಾಕೆ ಸ್ಕ್ವೇರ್ ಮಾಡ್ಕೊತಿದ್ದೇವೆ? ಸಂಬಂಧ ಅದು ಬೇಕಾಗಿದೆ. ಈಗ ವರ್ಗಮೂಲ ಬೇಗ. ಹೌದಾ? ಇದು ಛೇದಕ್ಕೆ ಬರೋಣ. ಒಂದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಮೈನಸ್ ಬಿ ಇಂಟು ಏನಾಗ್ತದೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಕರೆಕ್ಟಾ? ಏನ್ ಮಾಡೋದು ನೋಡಿ, ನಮಗೆ ನಿತ್ಯ ಸಮೀಕರಣ ಗೊತ್ತಿದೆ. ಏನದು? ಓಕೆ. ಹಾಗಾಗಿ ನಾನು ಛೇದವನ್ನು ಆ ರೀತಿ ಬರೀಬಹುದು. ಹೇಗೆ? ಒಂದು ಮೈನಸ್ ಸೈನ್ ಸ್ಕ್ವೇರ್ ಇದೆ, ಅದು ಕಾಸ್ ಸ್ಕ್ವೇರ್ ಅಂತ ಬರೀಬಹುದು. ಅಂಶ ಇದ್ದ ಹಾಗೆ ಬರೀಬಹುದು. ಹೌದಾ? ಮುಂದಿನ ಸ್ಟೆಪ್ ನೋಡಿ. ಇಲ್ಲಿ ನೋಡಿ, ವರ್ಗಮೂಲ ಪ್ಲಸ್ ಸೈನ್ ಎ ಇದು ಹೋಲ್ ಸ್ಕ್ವೇರ್. ಇದನ್ನ ನೋಡಿ ಸ್ವಲ್ಪ ಹೇಗೆ. ಒಂದು ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್. ಹೌದಾ? ಹೋಲ್ ಸ್ಕ್ವೇರ್ ಹಿಂಗ್ ಬರೀಬಹುದಾ? ಯಾಕೆ? ಎದ್ ನಿಲ್ರಪ್ಪ, ಹಾಡ ಹೇಳಕ್ರೆ. ಎದ್ ನಿಲ್ರಿ ಎಲ್ಲಾರು, ಹಾಡ ಹೇಳಕ್ರೆ. ಹಾಯ್. ಎದ್ ನಿಲ್ರಿ, ಅನಕ್ರೆ ಹಾಡ. ಬನ್ನಿ ಬನ್ನಿ ಮಕ್ಕಳೇ, ಅಂಗನವಾಡಿ ಹೋಗುವ, ಆಟವನ್ನು ಆಡುವ, ಪಾಠವನ್ನು ಕಲಿಯುವ, ಶಿಸ್ತಿನಿಂದ ಸಾಗಿ ನಾವೆಲ್ಲರೂ ನಿಲ್ಲುವ, ಕೈಯನ್ನು ಜೋಡಿಸಿ ದುರ್ಗಂಗೆ ನಮಿಸುವ. ಬನ್ನಿ ಬನ್ನಿ ಮಕ್ಕಳೇ, ಅಂಗನವಾಡಿ ಹೋಗುವ, ಒಬ್ಬರಿಗೊಬ್ಬರು ಸಹಾಯ ಮಾಡಿ ಒಗ್ಗಟ್ಟಿನಿಂದ ಬಾಳುವ.
ಚಪ್ಪಾಳೆ